ಪುನೀತ ಕನ್ನಡಿಗರಿಗೆ ನಮಸ್ಕಾರ. ನಮ್ಮ ಇವತ್ತಿನ ಸಂಜೆಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಕನ್ನಡಿಗರ ಹೆಮ್ಮೆಯ ಒಂದು ಸಂಭ್ರಮ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ತಮ್ಮೆಲ್ಲರಿಗೂ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನ ಶುರು ಮಾಡೋಣ. ಆ ಕನ್ನಡ ತಾಯಿ ಆಶೀರ್ವಾದ, ಕನ್ನಡಾಂಬೆಯ ಆಶೀರ್ವಾದವನ್ನ ಪಡ್ಕೊಂಡು ಇವತ್ತಿನ ನಮ್ಮ ಒಂದು ಸ್ಪೆಷಲ್ ರಸ ಸಂಜೆ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದೀವಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಸಂಜೆ ನಾವು ಸೇರಿರೋದು ಡಿಸೆಂಬರ್ 25ನೇ ತಾರೀಕು ನಿಮ್ಮೆಲ್ಲರ ಹೃದಯಗಳನ್ನ ಕದಿಯೋದಕ್ಕೆ ರೆಡಿ ಆಗಿರುವಂತ ಅರ್ಜುನ್ ಜನ್ಯ ಸರ್ ಅವರ ಚೊಚ್ಚಲ ನಿರ್ದೇಶನದ 45 ಚಿತ್ರದ ಒಂದು ಸ್ಪೆಷಲ್ ಸಾಂಗ್ ಲಾಂಚ್ ಬಗ್ಗೆ. ಸೊ ಇಲ್ಲಿವರೆಗೂ 45 ಚಿತ್ರದ ಬಗ್ಗೆ ನಾವು ಏನೇ ಅಪ್ಡೇಟ್ ಕೊಟ್ಟಾಗ್ಲೂ ಕೂಡ ತಂಡದ ಪರವಾಗಿ ತುಂಬಾ ಎಕ್ಸ್ಕ್ಲೂಸಿವ್ ಆಗಿರುವಂತಹ ವಿಷಯಗಳನ್ನ ಕೊಟ್ಟಿದ್ದೀವಿ. ಅದು ಮೋಷನ್ ಪೋಸ್ಟರ್ ಆಗಿರ್ಬೋದು ಅಥವಾ ನಮ್ಮ ಟೀಸರ್ ಆಗಿರ್ಬೋದು, ಯಾವುದೇ ಒಂದು ವಿಷಯವನ್ನ 45 ಚಿತ್ರದಿಂದ ಕೊಟ್ಟಾಗ ಆ ಚಿತ್ರದ ಆ ಸುದ್ದಿ ಎಲ್ಲಾ ಕಡೆ ಸುದ್ದಿ ಮಾಡಿ ನಂತರ ಅದು ವೈರಲ್ ಆಗಿ ಎಲ್ಲಾ ಮನಸ್ಸುಗಳನ್ನ ಕದಿಯುವಂತಹ ಒಂದು ವಿಷಯವಾಗಿರುತ್ತೆ. ಈ ಬಾರಿ ಒಂದ್ ಹೆಜ್ಜೆ ಇನ್ನೂ ಮೇಲಕ್ಕೆ ಹೋಗಿದೀವಿ. ಅದ್ರ ಬಗ್ಗೆ ಸಾಕಷ್ಟು ಮಾತಾಡ್ತಿದೆ. ಈ ಚಿತ್ರದ ಒಂದು ಅದ್ದೂರಿ ನಿರ್ಮಾಣವನ್ನ ಮಾಡಿರೋದು ನಮ್ಮ SP ಸೂರಜ್ ಪ್ರೊಡಕ್ಷನ್ಸ್ ನ ರಮೇಶ್ ರೆಡ್ಡಿ ಸರ್ ಅವರಿಗೆ ಮೊದಲನೇದಾಗಿ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ಬರಬೇಕು. ಅನ್ನದಾತರು ಯಾವಾಗ್ಲೂ ಬಹಳ ಮುಖ್ಯ ಆಗ್ತಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಕಾರ್ಯಕ್ರಮಕ್ಕೆ. ಒಬ್ಬ ಸಂಗೀತ ನಿರ್ದೇಶಕರು ಅರ್ಜುನ್ ಜನ್ಯ ಸರ್ ಅವರು ಕಥೆಯನ್ನ ತಗೊಂಡು ಹೋದಾಗ ಹೇಳಿದಾಗ ಯಾರೋ ಯಾಕೆ ನೀವೇ ಡೈರೆಕ್ಟ್ ಮಾಡಿ ಅಂತ ಹೇಳಿ ಅವರ ಬೆನ್ನ ಹಿಂದೆ ನಿಂತು ಅವರಿಗೆ ಶಕ್ತಿಯನ್ನ ತುಂಬದಂತ ಎಲ್ಲರ ಹೃದಯಗಳಿಗೆ ಎಲ್ಲರ ಜೀವನದಲ್ಲಿ ಯಾವಾಗ್ಲೂ ಪ್ರೋತ್ಸಾಹ ನೀಡುವಂತ ನಮ್ಮೆಲ್ಲರ ಪ್ರೀತಿಯ ಅಣ್ಣ ಶಿವಣ್ಣ ಬಂದಿದ್ರೆ ಅವ್ರಿಗೊಂದು ಪ್ರೀತಿಯ ದೊಡ್ಡ ಚಪ್ಪಾಳೆ ಬರಬೇಕು. ಶಿವಣ್ಣ ಆತ್ಮೀಯವಾದ ಸ್ವಾಗತ. ಕನ್ನಡಕ್ಕೆ, ಕನ್ನಡ ಚಿತ್ರರಂಗಕ್ಕೆ ನಮ್ಮ ಶಿವಣ್ಣ ದೊಡ್ಡ ಶಕ್ತಿ ಆದ್ರೆ ಶಿವಣ್ಣನಿಗೆ ದೊಡ್ಡ ಶಕ್ತಿ ನಮ್ಮ ಗೀತಕ್ಕ ಅವರು. ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಮ್ಯಾಮ್. ಈ ಶಕ್ತಿ ಜೊತೆ ಒಂದಷ್ಟು ಯುಕ್ತಿನೂ ಇಂಪಾರ್ಟೆಂಟ್ ಅನ್ನೋ ತರ ಶಕ್ತಿಗೆ ಇನ್ನೊಂದಷ್ಟು ಸೌಂದರ್ಯವನ್ನ ತುಂಬಿಸುವಂತ ತಮ್ಮ ಸಹಜ ಅಭಿನಯದಲ್ಲಿ ನಮ್ಮೆಲ್ಲರ ಮನಸ್ಸುರೆಗೊಂಡಿರುವಂತ ನಮ್ಮೆಲ್ಲರ ಪ್ರೀತಿಯ ರಾಜ್ವಿ ಶೆಟ್ಟಿ ಅವರಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ವೆಲ್ಕಮ್. ಇವತ್ತು ಒಬ್ಬರೇ ಒಬ್ರು ಮಿಸ್ಸಿಂಗು, ಉಪ್ಪಿ ಸರ್ ಅವರು. ಉಪ್ಪಿ ಸರ್ ಅವರು ಸ್ವಲ್ಪ ಶೂಟಿಂಗ್ ಅಲ್ಲಿ ಬಿಸಿ ಇರೋ ಕಾರಣ ಅವ್ರಿಗೆ ಬರಲಿಲ್ಲ. ಬಟ್ ಆದ್ರೆ ಉಪ್ಪಿ ಸರ್ ಅವರ ಬೆಸ್ಟ್ ವಿಶಸ್ 45 ಟೀಮ್ಗಾಗಿರ್ಬೋದು, ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕಾಗಿರ್ಬೋದು, ಎಲ್ಲ ಮಾಧ್ಯಮ ಮಿತ್ರರಿಗೆ ಅವರ ಜೊತೆ ಇದೆ. ಸೊ ಉಪ್ಪಿ ಸರ್ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಅವ್ರ ಶೂಟಿಂಗಿಗೆ ಆ ಚಪ್ಪಾಳೆ ತಲುಪಿಡುತ್ತೆ. ಹಾಗೇನೆ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿ ನಾವೆಲ್ಲರೂ ಸೇರಿದಾಗ ಸಪೋರ್ಟ್ ಮಾಡೋದಕ್ಕೆ ಬಂದಿರುವಂತ ನಮ್ಮ ಮಾಧ್ಯಮ ಮಿತ್ರರಿಗೆ ಬಹಳ ಮುಖ್ಯವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಸಹಜವಾಗಿ ಒಂದು ಸಿನಿಮಾದಲ್ಲಿ ಮಾಸ್ ಅಂತ ಅಂದ್ರೆ ಆ ಮಾಸ್ಗೆ ಒಂದು ಆಡಿಯನ್ಸ್ ಇರ್ತಾರೆ. ಇಲ್ಲಿ ಶಿವಣ್ಣನೇ ಒಂದು ಮಾಸ್ ಆದ್ರೆ ಅವ್ರ ಎದುರುಗಡೆ ಉಪ್ಪಿ ಸರು ಇನ್ನೊಂದು ಮಾಸು. ಈ ಇಬ್ರು ಮಾಸ್ ಮಧ್ಯದಲ್ಲಿ ಸೈಲೆಂಟ್ ಆಗಿ ಇನ್ನೊಬ್ರು ಮಾಸು, ಅದು ನಮ್ಮ ರಾಜ್ವಿ ಶೆಟ್ಟಿ ಅವರು. ಸೊ ಈ ಎಲ್ಲ ಮಾಸ್ ಫ್ಯಾಕ್ಟರ್ಸ್ ಇಟ್ಕೊಂಡು ಸಿನಿಮಾಗೆ ಏನಾದ್ರು ಒಂದು ಸಾಂಗ್ ಮಾಡಬೇಕು ಅಂದಾಗ ಅರ್ಜುನ್ ಜನ್ಯ ಸರ್ ಇನ್ಯಾವ ಮಾಸ್ ಲೆವೆಲ್ ಅಲ್ಲಿ ಯೋಚನೆ ಮಾಡಿರ್ತಾರೆ ಅಂತ ಯೋಚನೆ ಮಾಡ್ತಿದ್ದೆ ನಾನು. ಈ ಮಾಸ್ ಅನ್ನೋ ಕಾನ್ಸೆಪ್ಟ್ ನ ತಂದಾಗ ಅರ್ಜುನ್ ಜನ್ಯ ಸರ್ ಅವರು ಸಹಜವಾಗಿ ಏನೋ ಒಂದು ನಾರ್ಮಲ್ ಡಬ್ಬಾಗುಚ್ಚಿ ಮಾಡಬಹುದಿತ್ತು. ಆದ್ರೆ ಅರ್ಜುನ್ ಜನ್ಯ ಸರ್ ಅವರು ತಮ್ಮ ಚೊಚ್ಚಲ ನಿರ್ದೇಶನ 45 ಅಲ್ಲಿ ಈ ಒಂದು ಹಾಡು ಎಲ್ಲದಕ್ಕಿಂತ ಮಾಸ್ ಆಗಿರ್ಬೇಕು ಅನ್ನೋ ರೀತಿಯಲ್ಲಿ ಒಂದು ಆಫ್ರೋ ಟಪಾನ್ ಅನ್ನೋದನ್ನ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ ಟಪಾಂಗುಚ್ಚಿ ಹೆಂಗಿರುತ್ತೆ, ಅದ್ರಲ್ಲೂ ಆಫ್ರೋ ಟಚ್ ಬೇರೆ ಇರುತ್ತೆ. ಸೊ ಎಲ್ಲಾ ವಿಷಯಗಳನ್ನ ಇವತ್ತಿನ ಸಾಂಗ್ ಅಲ್ಲಿ ನಾವು ನೋಡ್ತೀವಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಯಾವುದೇ ಒಂದು ವಿಷಯ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಅಲ್ಲಿ ಏನಾದ್ರು ಫೇಮಸ್ ಆಗ್ಬಿಟ್ರೆ, ವೈರಲ್ ಆಗ್ಬಿಟ್ರೆ ಇಡೀ ಕರ್ನಾಟಕ, ಭಾರತನೇ ಅದನ್ನ ಕೊಂಡಾಡ್ತಾ ಇರುತ್ತೆ. ಆದ್ರೆ ಇಡೀ ವಿಶ್ವ ಮಟ್ಟದಲ್ಲಿ ಆನ್ ಅ ವರ್ಲ್ಡ್ ಮ್ಯಾಪ್ ಸೋಷಿಯಲ್ ಮೀಡಿಯಾದಲ್ಲಿ ಗೆಟೋ ಕಿಡ್ಸ್ ಅನ್ನೋರು ತುಂಬಾನೇ ಫೇಮಸ್ ಆಗಿದ್ದಾರೆ. ಆ ಮಕ್ಕಳನ್ನ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಚಿತ್ರರಂಗದಲ್ಲಿ, ಅದರಲ್ಲೂ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕನ್ನಡದವರು ಆ ಮಕ್ಕಳನ್ನ ಇಲ್ಲಿ ಕರ್ಕೊಂಡ್ಬಂದು ನಮ್ಮ ಸಿನಿಮಾ ಮೂಲಕ ಒಂದು ಸಾಂಗ್ ಪ್ರಮೋಷನ್ ಯೂಸ್ ಮಾಡಿದ್ದಾರೆ ಅಂದ್ರೆ ಅದು ನಿಜವಾಗ್ಲೂ ನಾವೆಲ್ಲರೂ ಹೊಗಳಬೇಕಾದಂತಹ ಮಾತು. ಅದಕ್ಕಾಗಿ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಯಾಕಂದ್ರೆ ಇವತ್ತು ನಾವು ವಿಶ್ವ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೀವಿ. ವಿಶ್ವದಾದ್ಯಂತ ಆಲ್ರೆಡಿ ಸೌಂಡ್ ಮಾಡ್ತಾ ಇರುವಂತಹ ಮಕ್ಕಳು ಕೂಡ ಇವತ್ತು ನಮ್ಮ ಹಾಡಿಗೆ ಭಾಗಿಯಾಗಿರೋದು ನಿಜಕ್ಕೂ ನಮ್ಮೆಲ್ಲರಿಗೂ ಬಹಳ ಹೆಮ್ಮೆಯ ವಿಚಾರ. ನಾನು ಇಷ್ಟೆಲ್ಲಾ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಆ ಸಾಂಗ್ ನ ಸಣ್ಣ ಸಣ್ಣ ತುಣುಕುಗಳನ್ನ ನಾವು ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡ್ತಾ ಇದ್ದೀವಿ. ಇದನ್ನೆಲ್ಲ ಒಂದು ಹಾಡಿನ ಸಂಪೂರ್ಣ ಚಿತ್ರ ನೋಡ್ಬೇಕು ಅಂತಂದ್ರೆ ನಮ್ಮ ಹಾಡು ನಮಗೋಸ್ಕರ ಕಾಯ್ತಾ ಇದೆ. ಒಳ್ಳೆ ಹಾಡುಗಳನ್ನ ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡೋದೇ
ನಮ್ಮ ಹೆಮ್ಮೆಯ ಆನಂದ್ ಆಡಿಯೋರು. ಸೊ ಇವತ್ತು ಆನಂದ್ ಆಡಿಯೋ ಸಂಸ್ಥೆಗೆ ಒಂದು ಪ್ರೀತಿಯ ಚಪ್ಪಾಳೆ ಬರಬೇಕು. ಯಾಕಂದ್ರೆ ಹೊಸದೊಂದು ಏನೇ ಸಾಂಗ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು ಬಂದಾಗ ಅದನ್ನ ಬಹಳ ಆತ್ಮೀಯವಾಗಿ ನಮ್ಮವರೆಗೂ ತಲುಪಿಸೋದು ಆನಂದ್ ಆಡಿಯೋರು. ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಕಾರ್ಯಕ್ರಮಕ್ಕೆ. ಹಾಗಾದ್ರೆ ಇವತ್ತಿನ ನಮ್ಮ ಆಫ್ರೋ ಟಪಾಂಗ್ ಹೆಂಗೆ ಮೂಡು ಬಂದಿರುತ್ತೆ, ಆ ಸಾಂಗ್ ಲಾಂಚ್ ನ ಇಲ್ಲಿ ಮಾಡ್ತಿದೀವಿ. ಆಫ್ರೋ ಟಪಾಂಗುಚ್ಚಿ ಡ್ಯಾನ್ಸ್ ಅಂದ್ರೆ ನಮಗ್ ಫಸ್ಟ್ ನೆನಪಾಗೋದೆ ಅಣ್ಣ ಶಿವಣ್ಣ. ಶಿವಣ್ಣ ಅಂದ್ರೆ ಡ್ಯಾನ್ಸ್ ಅಂದ್ರೆ ಶಿವಣ್ಣ. ಅಣ್ಣ ನಾನು ನಿಮ್ಮ ಹತ್ರನೇ ಬರ್ತೀನಿ, ನೀವ್ ಎಷ್ಟು ಮಾಸ್ ಅನ್ನೋದು ನಮಗ್ ಗೊತ್ತು. ಆ ಮಾಸ್ ಸ್ಟೈಲಲ್ಲಿ ಅಣ್ಣ ಇವತ್ತು ನಾವು ಆಫ್ರೋ ಟಪಾಂಗನ್ನ ಲಾಂಚ್ ಮಾಡೋಣ ಅಣ್ಣ. ಬರ್ಲಿ ಚಪ್ಪಾಳೆ ನಮ್ಮ ಅಣ್ಣಂಗೆ. ಸಾರಿ, ನಾನು ಈ ಫಿಲ್ಮ್ ಪಾರ್ಟ್ ಆಗಿರೋದ್ರಿಂದ ನನ್ನ ಕೈ ಲಾಂಚ್ ಬೇಡ. ಯಾಕಂದರೆ ನಮ್ಮ ಸ್ನೇಹಿತರು ಸುಬ್ರಹ್ಮಣ್ಯ ಅವರು ಲಾಸ್ ಹೇಳ್ತಿದ್ರು, ದಯವಿಟ್ಟು ಕನ್ನಡದಲ್ಲಿ ಹೇಳೋಣ ಅದನ್ನ ಅಂತ, ಲೋಕಾರ್ಪಣೆ ಮಾಡೋಣ ಅಂತ ಹೇಳ್ತಿದ್ರು. ಒಳ್ಳೆ ಥ್ಯಾಂಕ್ ಯು. ಸೊ ಅದು ಬೇರೆ ಯಾರಿಗೇನಾದ್ರು ಆದರೆ ಸಂತೋಷ ಅಂತ ನಾನು ಫೀಲ್ ಮಾಡ್ತಾ ಇದ್ದೀನಿ. ಅದು ಸ್ವಲ್ಪ ಜಲೇ ಜಾಲಿ ಹೇಳ್ತಾರೆ. ಅದು ನಮ್ಮ ಪ್ರೊಡ್ಯೂಸರ್ ನಿರ್ಮಾಪಕರು ರಮೇಶ್ ರೆಡ್ಡಿ ಅವ್ರ ಮಗ, ಚಿಕ್ಕ ಮಗ ಮಾಡ್ತಾರೆ. ಸೂರಜ್ ಬಂದು ಸ್ವಲ್ಪ ಕಿರಣ ಕೊಡ್ತಾರೆ. ಸೂರಜ್ ಓ ಕಿರಣ ಪ್ಲೀಸ್ ಕಮ್ ಅಂಡ್ ಶೋ ಯು ಕಿರಣ. ಅವ್ರು ಲಾಂಚ್ ಮಾಡ್ತಾರೆ. ಅಲ್ಲ ಅಣ್ಣ, ಅವ್ರ ಸಾಂಗ್ ಲಾಂಚ್ ಮಾಡ್ತಾರೆ, ಆದ್ರೆ ಅವ್ರನ್ನ ಇವತ್ತು ನೀವೇ ಲಾಂಚ್ ಮಾಡಿದ್ರೆ ಎಷ್ಟು ಪ್ರೀತಿಯಿಂದ. ಅವ್ರ ಫ್ಯೂಚರ್ ಎಷ್ಟು ಬ್ರೈಟ್ ಆಗಿರುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಎಷ್ಟು ಲಕ್ಕಿ ಇದ್ದೀರಾ ಸೂರಜ್ ನೀವು. ಅಣ್ಣನ ಜೊತೆ ನಿಂತ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ಇವತ್ತಿನ ಈ ಆಫ್ರೋ ಟಪಾಂಗನ್ನ ನೀವು ಲಾಂಚ್ ಮಾಡಿ. ಲೈಟ್ ಒಂಚೂರು ಆಫ್ ಮಾಡಿ ಅಣ್ಣ. ಈಗಲ್ಲ ಅಣ್ಣ, ಅದಾದ್ಮೇಲೆ ಅವ್ರನ್ನ ಈಗಷ್ಟೇ ಲಾಂಚು ಕಿರಣ ಚೆಲ್ಲಿ ಅಂದ್ರೆ ನೀವು ಇವಾಗ ಕತ್ಲು ಮಾಡ್ತಿದ್ದೀರಾ ನೋಡಿ. ಅದು ಎಷ್ಟು ಸಾಕದ ಏನು ಮಾಡೋದು, ಬಂದು ತಲೆ ಕೆಡಿಸ್ಬಿಟ್ಟು ಗಿಲ್ಲಿ 45 Afro Tapang launch. ಸೂಪರ್ ಸಾಂಗ್ ಪ್ಲೀಸ್. Zapana mwana wangu mkuu. Chuse ebyambalo. Maru kurku beda tale kerita
ಕಷ್ಟ ಮನುಷ್ಯ ಬರುತ್ತೇನೆ ಮರದ್ ಬರುತ್ತಾ ಚಿನ್ನ ಒಂದು ಗಾಡಿ ತುಂಬಿ ಗ್ಯಾಸ್ ಬಲೂನು ಮೇಲೆ ಒಬ್ಬ ಕುಂತ ನೋಡು ಹಿಡ್ಕೊಂಡು ಬಿಂದು ಕಷ್ಟ ಬಡು ಕಾಯ್ದನ್ ಶಿವಾನೆ ಎಷ್ಟೇ ಇದ್ರು ಕಡೆ ಶವಾನೆ ಎಲ್ರು ಕಾಲು ಇಳಿದದ್ ಕಾಲಾನೆ ಹಿಂದೆ ಒಬ್ಬ ನಿಂತ್ಕೊಂಡ್ ನೋಡ್ತಾನೆ ಬಂದಿದ್ ಬಂದಂಗೆ ಒಬ್ಬಣ್ಣಗೋ ಕಂದ ಮನ್ಸಿದ ಮನುಷ್ಯನ ಎದೆಗೆ ನೆಟ್ಟಗೆ ತಟ್ಟಬೇಕು ಸಿಟ್ಟದೆ ಹೆತ್ತೋರ ಹೊಟ್ಟೆನ ಉರ್ಸದೆ ಒಳ್ಳೆಯ ಮಕ್ಕಳು ಆಗ್ಬೇಕು ಸರಳ ನಡೆದೆ ಇಟ್ಟದೆ ಹಣದೆ ಬೆಳಕ ಚೆಲ್ಲುತ್ತಾ ಇರಬೇಕು ಮಂದಿಗಟ್ಟ ಮೂರು ಬೇರೆಯವರು ಅಂತಾನೆ ಎಲ್ಲರೂ ಒಂದಂತ ಹಾಡ್ಬೇಕು ಕಷ್ಟ ಬಡು ಕಾಯ್ದನ್ ಶಿವಾನೆ ಎಷ್ಟೇ ಇದ್ರು ಕಡೆ ಶವಾನೆ ಎಲ್ರು ಕಾಲು ಇಳಿದದ್ ಕಾಲಾನೆ ಹಿಂದೆ ಒಬ್ಬ ನಿಂತ್ಕೊಂಡ್ ನೋಡ್ತಾನೆ ಬಂದಿದ್ ಬಂದಂಗೆ ಒಬ್ಬಣ್ಣಗೋ ಕಂದ ನಾನಿದು ಫಸ್ಟ್ ಟೈಮ್ ಒಂದು ಪ್ರೆಸ್ ಮೀಟ್ ಅಲ್ಲಿ ಇಷ್ಟು ಸಲ ಇಷ್ಟು ಎನರ್ಜೆಟಿಕ್ ಆಗಿ ಒನ್ಸ್ ಮೋರ್ ಕೇಳಿರೋದು. ಇದಕ್ಕೋಸ್ಕರ ಆದ್ರೂ ಒನ್ಸ್ ಮೋರ್ ಬರಲೇಬೇಕು. ಒನ್ಸ್ ಮೋರ್ ಪ್ಲೀಸ್. ndowooza nfaana muganda wange omukulu kyusa ebyambalo Wow,
ಕೆಲಸ ಮಾಡು ಕೂತ್ಕೋಬೇಡ ತಲೆ ಕೆರಿತಾ ಕಷ್ಟ ಮನುಷ್ಯನ್ ಬರುತ್ತೇನೆ ಮರದ್ ಬರುತ್ತಾ ಚಿನ್ನ ಒಂದು ಗಾಡಿ ತುಂಬಿ ಗ್ಯಾಸ್ ಬಲೂನು ಮೇಲೆ ಒಬ್ಬ ಕುಂತ ನೋಡು ಹಿಡ್ಕೊಂಡು ಬಿಂದು ಕಷ್ಟ ಪಡು ಕಾಯ್ತಿನ ಶಿವಾನೆ ಎಷ್ಟೇ ಇದ್ರು ಕಡೆ ಶವಾನೆ ಎಲ್ರು ಕಾಲು ಹಿಡಿದ ಕಾಲಾನೆ ಹಿಂದೆ ಒಬ್ಬ ನಿಂತ್ಕೊಂಡು ನೋಡ್ತಾವೆ ಬಂದಂಗೆ ಒಬ್ಬಂಡೋಗೋ ಕಂದ ಮನ್ಸಿದ ಮನುಷ್ಯನ ಎದೆಗೆ ನೆಟ್ಟಗೆ ತಟ್ಟಬೇಕು ಸಿಟ್ಟದೆ ಹೆತ್ತೋರ ಹೊಟ್ಟೆನ ಉರ್ಸದೆ ಒಳ್ಳೆಯ ಮಕ್ಕಳು ಆಗ್ಬೇಕು ಸರಳ ನಡೆದೆ ಇಟ್ಟದೆ ಹಣದೆ ಬೆಳಕ ಚೆಲ್ಲುತ್ತಾ ಇರ್ಬೇಕು ಮಂದಿಗಟ್ಟ ಮೂರು ಬೇರೆಯವರು ಅಂತೆನೆ ಎಲ್ಲರೂ ಒಂದಂತ ಹಾಡ್ಬೇಕು ಕಷ್ಟ ಪಡು ಕಾಯ್ತಿನ ಶಿವಾನೆ ಎಷ್ಟೇ ಇದ್ರು ಕಡೆ ಶವಾನೆ ಎಲ್ರು ಕಾಲು ಹಿಡಿದ ಕಾಲಾನೆ ಹಿಂದೆ ಒಬ್ಬ ನಿಂತ್ಕೊಂಡು ನೋಡ್ತಾವೆ ಬಂದಂಗೆ ಒಬ್ಬಂಡೋಗೋ ಕಂದ ನಮ್ಮ ಹ್ಯಾಟ್ರಿಕ್ ಹೀರೋ ಸೆಂಚುರಿ ಸ್ಟಾರ್ ಶಿವಣ್ಣಗೆ ಬರಲಿ ಚಪ್ಪಾಳೆ. ಅದು ಎನರ್ಜಿ ಅಂತಂದ್ರೆ, ಅದು ಸ್ವಾಗ್ ಅಂತಂದ್ರೆ ಇವರೆಲ್ಲ ಎಲ್ಲಿ ಟಕ್ಕಂತ ಬಂದು ಡ್ಯಾನ್ಸ್ ನಾನು ಏನಕ್ಕೆ ಎದ್ದೋಡ್ತಾವ್ರೆ ಅಂತ ಭಯ ಆಗೋಯ್ತು. ಆದ್ರೆ ಅಣ್ಣನ ಜೊತೆ ಇನ್ನೊಬ್ರು ಸಡನ್ ಸಖತ್ ಆಗಿ ಸ್ಟೆಪ್ ಹಾಕಿದ್ರಲ್ಲ ಅಂಕಲ್ ಹೇಳೋದು ಸರ್. ಸರ್ ಚಿಂತಿ ಸರ್, ಹೀಗೆ ಹೀಗೆ ಜಾಲಿ ಸರ್ ನೀವು ಅಂದ್ರೆ ಅಣ್ಣ ಅವರು ನೀವು ಅವ್ರ ಫ್ಯಾನ್ ಅಂದ್ಬಿಡು ಅವ್ರು ಎಷ್ಟೊಂದಾಗಿ ಇಟ್ಸೋಕೆ ಶಿವಣ್ಣ ಫುಲ್ ಸ್ವ್ಯಾಗ್ ಅಲ್ಲಿ ನಿಮ್ಗೆ ಅವ್ರು ಹಾಯ್ ಎಲ್ಲ ಹೇಳ್ತಾ ಇದಾರೆ. ಸರ್ ನೀವು ನೆಕ್ಸ್ಟ್ ಲೆವೆಲ್ ಬಿಡಿ ಸರ್, ಸೂಪರ್ ಸಖತ್ತಾಗಿ ಡಾನ್ಸ್ ಮಾಡಿದ್ರಿ. ಇದು ಏನಂದ್ರೆ ಒಂದು ಹಾಡು ಇದನ್ನ ಮಾಡಬೇಕು, ಒಂದು ಹಾಡು ಕೂತಿರೋ ಒಬ್ಬನ್ನ ಕರ್ಕೊಂಡ್ಬಂದು ಇಲ್ಲಿ ಸ್ಟೆಪ್ ಹಾಕೋ ತರ ಮಾಡ್ಬೇಕು ಅಂತ ಹಾಡನ್ನ ಕೊಡೋರು ಈಗ ಇಲ್ಲಿರೋದು ಒಬ್ರೆ, ಅವರೇ ನಮ್ಮ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಚರ್ಯ ಸರ್. ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಸಾಂಗ್. ನಾವ್ ಈ ವರ್ಷ ಈ ತರದ ಒಂದು ಸಾಂಗ್ ಕೇಳಕ್ಕೆ ಎಷ್ಟು ಕಾಯ್ತಾ ಇದ್ವಿ. ಈ ಸಾಂಗ್ಗೆ ಒಂಥರ ಖುಷಿ ಆಗ್ಬಿಟ್ಟಿದೆ. ಹಾಗಂದ್ರೆ ಈ ಸಾಂಗ್ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡೋದಿದೆ ಸ್ಟೇಜ್ ಮೇಲೆ. ನಿಮಗೆಲ್ಲ ಇಷ್ಟ ಆಯ್ತಾ ಈ ಹಾಡು? ಎಲ್ಲರೂ ಹಿಂದೆ ಇರೋರಿಗೆ ಸೂಪರ್. ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಈ ಹಾಡು ಸಿನಿಮಾ ಭಾಗ ಅಲ್ಲ, ಆದ್ರೆ ಸಿನಿಮಾದೇ ಹಾಡು ಹಿಂಗೆ ಹೇಳ್ಬೋದು.
ಇನ್ನು ಹೆಂಗೆ ಹೇಳೋದು ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಒಬ್ರು ಮ್ಯೂಸಿಕ್ ಡೈರೆಕ್ಟರ್ ಸಿನಿಮಾ ಮಾಡ್ತಿದ್ದಾರೆ ಅಂತಂದ್ರೆ ಆ ಸಿನಿಮಾದಲ್ಲಿ ಹಾಡುಗಳು ಇರಲೇಬೇಕು. ಆದರೆ ಇವ್ರು ಒಂದು ಸ್ವಲ್ಪ ಡಿಫ್ರೆಂಟು ಇದೆ, ಆದರೆ ಇಲ್ಲ ಆ ಥರ ಆ ಎಲ್ಲ ಡೌಟ್ಗಳು ಕ್ರಿಯೇಟ್ ಮಾಡಿಸಿದೆ ಈ ಒಂದು ಸಿನಿಮಾದ ಎಲ್ಲ ಒಂದು ಹಾಡುಗಳು. ಬಟ್ ಈ ಸಾಂಗ್ ಸ್ಪೆಷಲ್ ಆಗಿ ಕೊರಿಯೋಗ್ರಾಫ್ ಮಾಡಿರುವಂಥ ನಮ್ಮ ಸೌತ್ ಇಂಡಿಯಾ ಅಲ್ಲ, ಇತ್ತೀಚೆಗೆ ಬಾಲಿವುಡ್ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿರೋಂಥ ಭಾರತೀಯ ಚಿತ್ರರಂಗದ ಹೆಸರಾಂತ ಕೊರಿಯೋಗ್ರಾಫರ್ ಜಾಲಿ ಮಾಸ್ಟರ್ ಇದನ್ನ ಮಾಡಿದ್ದಾರೆ. Amazing. ಒಂದ್ ಕಡೆ ಶಿವಣ್ಣ, ಒಂದ್ ಕಡೆ ಉಪ್ಪಿ ಸರು, ಒಂದ್ ಕಡೆ ರಾಜ್ವಿ ಶೆಟ್ಟಿ, ಒಂದ್ ಕಡೆ ಜಾಲಿ ಮಾಸ್ಟರ್, ಇನ್ನೊಂದ್ ಕಡೆ ನಮ್ ಜನಿಯಾಜಿ ಏನ್ ಸ್ವ್ಯಾಗ್ ಅಲ್ಲಿ ಎಂಟ್ರಿ ಕೊಟ್ಟು ಏನ್ ಸ್ವ್ಯಾಗ್ ಅಲ್ಲಿ ಡಾನ್ಸ್ ಮಾಡಿದ್ರು. ಈ ತರ ಜನಿಯಾಜಿ ಎಂಟ್ರಿ ಕೊಟ್ಟು ಡಾನ್ಸ್ ಮಾಡ್ತಾರೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ಆದ್ರೆ ಒಂದು ವಿಷಯ ಇಲ್ಲಿ ಎಲ್ರಿಗೂ ಹೇಳ್ಬೇಕು, ನಾವು ಈ ಗೆಟೋ ಕಿಡ್ಸ್ ಇದಾರಲ್ಲ, ಡಾನ್ಸ್ ನ ಇಷ್ಟಪಡೋರು ಅಥವಾ ಡಾನ್ಸ್ ನ ತುಂಬಾ ಅರ್ಥ ಮಾಡ್ಕೊಂಡಿರೋರು, ಡಾನ್ಸ್ ಫಾಲೋವರ್ಸ್ ಯಾರಿದ್ದಾರೆ ಅವರೆಲ್ರಿಗೂ ಗೊತ್ತು, ಆ ಮಕ್ಕಳನ್ನ ಮ್ಯಾಚ್ ಮಾಡೋದಿರಲ್ಲ ಡ್ಯಾನ್ಸ್ ಅಲ್ಲಿ, ಇಟ್ಸ್ ಇಂಪಾಸಿಬಲ್. ಆ ಲೆವೆಲ್ಗೆ ಅವ್ರು ಡ್ಯಾನ್ಸ್ ಮಾಡ್ತಾರೆ. ಇವಾಗ ನೀವೇನ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಅದೆಲ್ರಿಗೂ ಗೊತ್ತಾಗಿರುತ್ತೆ. ಆದ್ರೆ ಆ ಮಕ್ಕಳನ್ನೇ ಕರ್ಕೊಂಡ್ ಬಂದ್ಬಿಟ್ಟು ನಮ್ಮ ಅಣ್ಣ ಅವ್ರದೇ ಸ್ಟೈಲ್ ಅವ್ರಿಗೆ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಇದು ನಮ್ ತಾಕತ್ತಪ್ಪ. ನಿಜವಾಗ್ಲು ಶಿವಣ್ಣ ಸ್ಟೈಲ್ ಅವ್ರು ಕಲ್ತು ಹೋಗಿದ್ದಾರೆ, ಉಪ್ಪಿ ಸರ್ ಸ್ವಾಗನ ಅವ್ರು ಕಲ್ತು ಹೋಗಿದ್ದಾರೆ, ನಮ್ಮ ಹೆಮ್ಮೆಯ ಟೈಗರ್ ಡ್ಯಾನ್ಸ್ ರಾಜ್ ಅವ್ರವ್ರು ಕಲ್ಸ್ಬಿಟ್ಟಿದ್ದಾರೆ. ಇನ್ನೇನ್ ಬೇಕು. ಸೊ ಇದೆಷ್ಟು ವಿಷಯಗಳಂದ್ರೆ ಒಂದು ಹುಕ್ ಲೈನ್ ಅಲ್ಲಿ ಒಂದು 3 ಐಕಾನಿಕ್ ಸ್ಟೆಪ್ಗಳನ್ನ ಒಟ್ಟಿಗೆ ಸೇರ್ಸೋದಿದೆಯಲ್ಲ, ಅದು ತುಂಬಾ ಚಾಲೆಂಜು. ಸೊ ಜಾನಿ ಮಾಸ್ಟರ್ ಹಾಗೂ ಅರ್ಜುನ್ ಜನಿಯಾ ಸರ್ಗೆ ಹ್ಯೂಜ್ ರೆಸ್ಪೆಕ್ಟ್ ಸರ್, ಹ್ಯೂಜ್ ರೆಸ್ಪೆಕ್ಟ್. ಸೊ ಹಾಗಾದ್ರೆ ನಾನೇ ಮಾತಾಡ್ತಾ ಇದ್ದೀನಿ, ಸಾಂಗ್ ನಾನೇ ಕೊರಿಯೋಗ್ರಾಫ್ ಡೈರೆಕ್ಟ್ ಮಾಡಿರೋ ಥರ ಇಷ್ಟ ಆಗ್ಬಿಟ್ಟು ನಾನೇ ರಿವ್ಯೂ ಕೊಡೋ ಥರ ಮಾತಾಡ್ತಾ ಇದ್ದೀನಿ. ನಾನಿಷ್ಟು ಸಮಾಧಾನ ಮಾಡ್ಕೊ. ಇವಾಗ ಅವ್ರನ್ನೆಲ್ಲ ಸ್ಟೇಜ್ ಮೇಲೆ ಕರೆಯೋಣ, ಓಕೆನಾ? ಮೊದಲನೇದಾಗಿ ಈ ಹಾಡನ್ನ ಜೋಶನ್ನ ನಮ್ ಕೈಲೇ ತಡೆಯಕ್ಕಾಗ್ತಿಲ್ಲ. ಅವ್ರು ಹೇಗೆ ತಡ್ಕೊಂಡು ಕೂತಿರೋದ್ರೆ ನಮ್ಗಂತೂ ಗೊತ್ತಿಲ್ಲ. ಎನರ್ಜಿಗೆ ಎನರ್ಜಿ ಕೊಡೋದ ನಮ್ಮೆಲ್ಲರ ಪ್ರೀತಿಯ ಶಿವಣ್ಣನೇ ಬರ್ಲಿ ಚಪ್ಪಾಳೆ. ಅಣ್ಣ ಹೇಳ್ತಾ ಇದ್ರೆ ಫಸ್ಟ್ ಅನ್ನದಾತ್ರನೇ ಕರಿಬೇಕು ಅಂತ ಹೇಳಿ. ಸರ್ ಅಣ್ಣ ಹೇಳಿದಾರೆ ಅನ್ನದಾತ್ರನೇ ಕರಿಬೇಕು. ನನಗೂ ಇವತ್ತಿನ ಇವೆಂಟಿಗೆ ನೀವೇ ಅನ್ನದಾತ ಸರ್. ಆ್ಯಕ್ಚುಲಿ 45 ಎಲ್ಲ ಇವೆಂಟ್ಗೂ ನೀವೇ ಅನ್ನದಾತರು. ಹಾಗಾಗಿ ನಮ್ಮ ಅನ್ನದಾತರು, ನಮ್ಮ ನಿರ್ಮಾಪಕರನ್ನ ಮೊದಲನೇದಾಗಿ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಐಡಿಯಾಗಳು ಯಾರು ಬೇಕಾದ್ರೂ ಮಾಡ್ಬೋದು ಸರ್, ಯೋಜನೆಗಳು ಯಾರು ಬೇಕಾದ್ರೂ ಮಾಡ್ಬೋದು. ಆ ಯೋಜನೆ ಹಿಂದೆ ನಾನು ನಿಲ್ತೀನಿ ಅಂತ ಹೇಳಿ ಸೈಲೆಂಟ್ ಆಗಿ ನಿಂತು ಒಂದು ದೊಡ್ಡ ಪ್ರೋತ್ಸಾಹ ಕೊಡ್ತಾ ಇರುವಂಥ ನಮ್ಮ ನಿರ್ಮಾಪಕರಾದಂಥ ರಮೇಶ್ ರೆಡ್ಡಿ ಸರ್ ಅವರಿಗೆ ಪ್ರೀತಿಯ ಚಪ್ಪಾಳೆಗಳ ಮೂಲಕ ಸ್ವಾಗತಿಸೋಣ ಪ್ಲೀಸ್. ವೆಲ್ಕಮ್ ಸರ್. ಸರ್ ನಿಮ್ದೊಂದು ಎಂಟ್ರಿ ಇರುತ್ತೆ ಅಂತ ನಾನು ವೇಟ್ ಮಾಡ್ತಿದ್ದೆ ಆ ಸಾಂಗಲ್ಲಿ. ಸರ್ಪ್ರೈಸ್ ಆಗಿ ಏನಾದರೂ ಇನ್ನೊಂದು ನೆಕ್ಸ್ಟ್ ವೀಕ್ ಅಷ್ಟೊತ್ತಿಗೆ ಏನಾದರೂ ಕೊಡ್ಬೋದಾ? ಇರ್ಬೋದೇನೋ. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಅನ್ನದಾತರು ಬಂದಾಯ್ತು. ಈಗ ಅಭಿಮಾನಿಗಳನ್ನೇ ದೇವರಂತ ಕರೆದಂಥ ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ ಅವರು ಇನ್ನೊಬ್ರು ಕರೀರಿ ಅಂತ ಹೇಳ್ತಾ ಇದ್ದಾರೆ. ಅಣ್ಣ ನೀವು ಹೇಳಿದನ್ನು ಫಾಲೋ ಮಾಡ್ತಾ ಇದ್ದೀನಿ ನೋಡಿ ಅಣ್ಣ. ಕರೆಕ್ಟ್. ಅಣ್ಣ ಹೇಳಿದರೆ ಅನ್ನದಾತರ ನಂತರ ಸರಸ್ವತಿ ಪುತ್ರರು ಬರಬೇಕು ಅಂತ ಹೇಳಿ. ಎಂತ ಮಾತಾಡ. ನಮ್ಮ ಸರಸ್ವತಿ ಪುತ್ರರು ಎಲ್ಲಿದ್ದಾರೆ? ನಮ್ಮ ನಿರ್ದೇಶಕರು ಅರ್ಜುನ್ ಜನಿಯಾ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. 45 ಡೈರೆಕ್ಟರ್, ವೆಲ್ಕಮ್ ಸರ್. ವೆಲ್ಕಮ್ ಸರ್. ಅಮೇಝಿಂಗ್ ಸಾಂಗ್ ಸರ್. ಹೆಂಗಿದ್ದೀರಾ ಸರ್? ಏನೋ 2 ತಿಂಗಳು ಡಲ್ ಆಗಿರೋ ಥರ ಅನಿಸ್ತಾ ಇದೆ. ಆಗಸ್ಟ್ ಆದಮೇಲೆ ಅಲ್ಲ, ಅದೇ ಸ್ವಲ್ಪ ಕಲರ್ಡಿಂಗ್ ಆಗೋದಲ್ಲ ಆಗತ್ತಣ್ಣ ಲೈಫಲ್ಲಿ, ಇದೆಲ್ಲ ಸಹಜ. ಯಾಕೆ ಮಕ್ಕಳು ಸರ್ ನೀವು ಇಷ್ಟೊಂದು ಖುಷಿ ಬರ್ತಾ ಇದ್ದೀರ? ಅಣ್ಣ ಅನ್ನದಾತರು ಬಂದ್ರಣ್ಣ, ಸರಸ್ವತಿ ಪುತ್ರ ಬಂದ್ರಣ್ಣ. ಈ ಎಲ್ಲ ದೇವಾನುದೇವತೆಗಳು ಹರಿಸಿದಂಥವ್ರು ಒಬ್ರು ಬರ್ಬೇಕಣ್ಣ. ಅಣ್ಣ ನೀವೇ ಅಣ್ಣ, ಅಣ್ಣ ನೀವೇಣ್ಣ, ಈಗ ನೀವೇ ಬರಬೇಕು. ನಮ್ಮ ಪ್ರೀತಿಯ ಶಿವಣ್ಣ ವೇದಿಕೆ ಮೇಲೆ ಬರಬೇಕು. ಬರ್ಲಿ ವೇದಿಕೆ ಚಪ್ಪಾಳೆ. ನೋಡಿ ಅಣ್ಣ ನಾನು ಸಿಂಗಲ್ ಆಗಿ ಬರಲ್ಲ, ನಮ್ಮ ರಾಜ್ವಿ ಶೆಟ್ಟಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ನಮ್ಮ ಕನ್ನಡದ ಮತ್ತೋರ್ವ ಹೆಮ್ಮೆಯ ನಟ ರಾಜ್ವಿ ಶೆಟ್ಟಿ ಅವರು ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸರ್. ವೆಲ್ಕಮ್, ಎಲ್ರಿಗೂ ವೆಲ್ಕಮ್. ನನಗೇನನ್ಸಿದ್ರೆ ಇದನ್ನಿಷ್ಟು ಸುಂದರವಾಗಿ ಕ್ಯಾಪ್ಚರ್ ಮಾಡಿದಂತ ಸತ್ಯ ಹೆಗಡೆ ಸರ್ನು ನಾವು ಕರೆದು ಬಿಡೋಣ. ಯಾಕಂದ್ರೆ ಈ ವಿಜುವಲ್ ಟ್ರೀಟ್ ಇದೆಯಲ್ಲ, ಅಷ್ಟು ಕಲರ್ಸ್, ಅಷ್ಟು ವಿಜುವಲ್ಸ್ ನಮ್ಗಾಗಿ ಕೊಟ್ಟಂತ ಸತ್ಯ ಹೆಗಡೆ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಿನಿಮಾಗಳನ್ನ ಟಾಪ್ ಲೆವೆಲ್ ಕರ್ಕೊಂಡು ಹೋಗಂತ ಸತ್ಯ ಹೆಗಡೆ ಅವರು ಟಾಪ್ ಇಂದ ಬರ್ತಾ ಇದ್ದಾರೆ. ಆತ್ಮೀಯವಾದ ಸ್ವಾಗತ ನಿಮ್ಮೆಲ್ಲರಿಗೂ. ಓಕೆ, ಇವತ್ತು ಅಣ್ಣ
ಸಾಂಗ್ ಅಂತೂ ಎಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಅದು ನೋಡಿದ್ರಿ ನೀವೇ ಆ ವೈಬ್ ಹೇಗಿತ್ತು ಅಂತ ಹೇಳಿ. ಬಟ್ ನನ್ನ ಮೊದಲ ಪ್ರಶ್ನೆ ಅರ್ಜುನ್ ಜನ್ಯ ಸರ್ ಹತ್ರ. ಸರ್, ನೀವು ಮ್ಯೂಸಿಕ್ ಡೈರೆಕ್ಟರು, ಈ ಸಿನಿಮಾದಲ್ಲಿ ಒಂದು 10 ಹಾಡಿರುತ್ತೆ ಅಂತ ಮ್ಯೂಸಿಕ್ ಲವರ್ಸ್ ಆಗಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದ್ರೆ ನೀವು ನೋಡಿದ್ರೆ ಇದರಲ್ಲಿ ಇದೆ ಆದ್ರೆ ಇಲ್ಲ ಅಂತಂದ್ರಿ. ಈಗ ನೋಡಿದ್ರೆ ಒಂದು ಹೊಸ ಸಾಂಗ್ ತಗೊಂಡ್ಬಂದಿದ್ದೀರಾ, ಅದನ್ನ ಆಫ್ರೋ ಟಪಾಂಗ್ ಅಂತ ಕರಿತಿದ್ದೀರಾ, ಇದನ್ನ ಪ್ರಮೋಷನಲ್ ಸಾಂಗ್ ಅಂತ ಹೇಳ್ತಿದ್ದೀರಾ. ಇದು ಸಿನಿಮಾದಲ್ಲಿ ಇದೆ ಆದ್ರೆ ಇಲ್ಲ ಅಂತಿದ್ದೀರಾ. ಏನ್ ಸರ್ ವಿಷಯ? ನೀವೆಲ್ಲಾದ್ರಲ್ಲೂ ನಮ್ಗೇನೆ ಕೆಲಸ ಕೊಡ್ತಿದ್ದೀರಾ. 45 ಏನಂದ್ರೆ ಅದಕ್ಕೊಂದು ಕೆಲಸ, ಈ ಸಾಂಗ್ ಏನಂದ್ರೆ ಅದಕ್ಕೊಂದು ಕೆಲಸ. ನೀವೇ ಹೇಳಿ ಸರ್, ನಾವು ಎವ್ರಿಬಡಿ ವಾಂಟ್ಸ್ ಟು ನೋ ವಾಟ್ ಸಾಂಗ್ ಇಸ್ ದಿಸ್ ಲೈಕ್ ಸೋ ಸ್ಪೆಷಲ್. ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯನ ನೆನೆಸ್ಕೊಂತ ಇಲ್ಲಿ ಬಂದರೆ ಎಲ್ಲರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ. ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ಮೇಡಮ್, ನಾನು ಮ್ಯೂಸಿಕ್ ಡೈರೆಕ್ಟರ್ ಮೇಡಮ್. ಬಟ್ ಡೈರೆಕ್ಟರ್ ಆಗ್ತೀನಿ ಅಂತ ನನ್ನ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನನ್ನನ್ನು ಡೈರೆಕ್ಟ್ ಮಾಡಿದಂಥ ಪುಣ್ಯಾತ್ಮರು ಇಲ್ಲಿದ್ದಾರೆ. ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನನಗೆ ಥ್ಯಾಂಕ್ ಯು. ಸೊ ಶಿವಣ್ಣ ಯಾವಾಗ ಡೈರೆಕ್ಟ್ ಮಾಡು ಅಂತ ಹೇಳಿದ್ರೆ ಅವತ್ತು ಜವಾಬ್ದಾರಿ ಬಂತು. ಬಟ್ ಏನು ಮಾಡಲಿ, ನನ್ನ ಸಿನಿಮಾನಲ್ಲಿ ಸಾಂಗ್ ಕೂರ್ಸೋಕ್ಕೆ ಕಥೆನಲ್ಲಿ ಆ ಥರ ಜಾಗ ಇಲ್ಲ. ಕಮರ್ಷಿಯಲ್ ಆಗಿ ಸಾಂಗು ಅಥವಾ ಈ ಸಿನಿಮಾ ಬೇರೆ ಥರದ ಒಂದು ಕಥೆ ಇರೋದ್ರಿಂದ. ಬಟ್ ಸಾಂಗ್ ಇಲ್ಲದೆ ಹೆಂಗೆ ನಮ್ಮ ಫ್ಯಾನ್ಸ್ಗೆ, ಶಿವಣ್ಣನ ಫ್ಯಾನ್ಸ್ಗೆ, ಉಪ್ಪಿ ಸರ್ ಫ್ಯಾನ್ಸ್ಗೆ, ರಾಜ್ ಸರ್ ಇದ್ದಾರೆ, ಅವರೆಂಥ ಅದ್ಭುತ ಡ್ಯಾನ್ಸರ್ ಅಂತ ನನಗೆ ಗೊತ್ತು. ಅವ್ರು ಸುಮ್ಮನೆ ಹೇಳ್ತಾರೆ ಹಂಗೆ ಮಾಡಲ್ಲ ಹಿಂಗೆ ಮಾಡಲ್ಲ. ಹೌದು. ಸೊ ಒಂದು ಕಮರ್ಷಿಯಲ್ ಸಾಂಗು ಒಂದು ಮಾಡೋಣ, ಪ್ರಮೋಷನಲ್ ಆಗಿ ಒಂದು ಸಾಂಗ್ ಮಾಡೋಣ ಅಂತ ಈ ಐಡಿಯಾ ಬಂತು ನನಗೆ. ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಏನಾದರೂ ಒಂದು ಹೊಸದಿರ್ಬೇಕಂದ್ರೆ ಗೆಟೋ ಕಿಡ್ಸ್ನ ನಾನು ಇದ್ರಲ್ಲಿ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ. ಸೊ ನೋಡಿದ ತಕ್ಷಣ ಸರಿ ಇವ್ರನ್ನ ಕರ್ಕೊಂಡು ಯುಗಾಂಡಾಗೆ ಹೋಗಿ ನಾವು ಮಾಡಿದ್ರೆ ಹೇಗಿರುತ್ತೆ, ವೈ ಡೋಂಟ್ ಯು ಗೋ ಟು ಯುಗಾಂಡ ಅಂತ ಫಸ್ಟ್ ಪ್ಲ್ಯಾನ್ ಬಂತು. ಆಮೇಲೆ ಅಣ್ಣಗೆ ಹೇಳಿದೆ. ಸೊ ಬಹಳ ಮುಖ್ಯವಾಗಿ ಇವತ್ತವರೆಗೂ ನಾನು ಏನೇನು ಹೇಳಿದ್ದೀನಿ ಅದೆಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತಿರೋದು ರಮೇಶ್ ಅಣ್ಣ. ಅವರು ಏನು ಹೇಳಿದ್ರು ಇಲ್ಲ ಅಂತ ಹೇಳೇ ಇಲ್ಲ. ಇವತ್ತು ಎಷ್ಟು ಚಪ್ಪಾಳೆ ಬರ್ತದೆ, ಎಲ್ಲ ಚಪ್ಪಾಳೆ ಮೊದಲನೇದಾಗಿ ಇವ್ರಿಗೆ ಸಲ್ಲಬೇಕು. ಇವರು ಏನಾದರೂ ಒಂದು ಕಡೆ ಬೇಡಪ್ಪ ಇದು ಅಂದ್ಬಿಟ್ರೆ ನಾನು ಸುಮ್ಮನೆ ಆಗ್ಬಿಡ್ತೀನಿ. ಯಾವುದೂ ಬೇಡ ಅಂದಿಲ್ಲ. ಆ್ಯಂಡ್ ಗೆಟೋ ಕಿಡ್ಸ್ನ ಅಲ್ಲಿ ಹೋಗೋ ಐಡಿಯಾ ಫಸ್ಟ್ ಇತ್ತು. ಬಟ್ ಅಲ್ಲಿ ಹೋದ್ಮೇಲೆ ನಮಗೆ ಕಾಸ್ಟ್ಯೂಮ್ಸು ಟೆಕ್ನಿಕಲಾಗಿ ಎಷ್ಟು ಚೆನ್ನಾಗಿ ತೆಗಿಬೋದಾ ಇಲ್ವೋ ಅಂತ ಒಂದು ಡೌಟ್ ಬಂದಿತ್ತು ಈ ಕಾಲದಲ್ಲಿ. ಅವ್ರು ಸಿಗ್ತಾರಿಲ್ವೋ ಅಂತಲೂ ಗೊತ್ತಿರಲಿಲ್ಲ. ಪ್ರಯತ್ನ ಪಟ್ವಿ, ಅವರು ರೆಸ್ಪಾಂಡ್ ಮಾಡಿದ್ರು. ಆಮೇಲೆ ನಮ್ಮದೆಲ್ಲ ಪ್ರೊಫೈಲ್ ಕಳಿಸ್ವಿ. ದೇ ಆರ್ ವೆರಿ ಹ್ಯಾಪಿ. ಎಲ್ಲರೂ ಬಂದರು, ಒಂದು 15 ಜನ ಅಲ್ಲಿಂದ ಬಂದರು ಯುಗಾಂಡದಿಂದ. ಬಂದಮೇಲೆ ಜಾನಿ ಮಾಸ್ಟರ್ ಇದನ್ನು ಕೊರಿಯೋಗ್ರಾಫ್ ಮಾಡೋದು. ಅವ್ರಿಗೆ ಐಡಿಯಾ ಕೇಳಿದ್ಮೇಲೆ ತುಂಬ ಖುಷಿ ಆಗೋದು. ಅವ್ರು ಆ್ಯಕ್ಚುಲಿ ಜಾನಿ ಮಾಸ್ಟರ್ ಹಿಸ್ಟ್ರಿಲೇ ತುಂಬ ಜನರನ್ನು ಹಾಕ್ಕೊಂಡ್ರು, 100-150 ಜನ ಇಲ್ಲದೆ ಅವರು ಶೂಟಿಂಗೇ ಮಾಡೋದಿಲ್ಲ. ಅವರು ಇದು ಐಡಿಯಾ ಕೇಳಿದ್ರು, ದಿಸ್ ಐಡಿಯಾಸ್ ವೆರಿ ಗುಡ್. ನನಗೆ ಯಾರು ಡ್ಯಾನ್ಸರ್ಸೇ ಬೇಡ, ಸಾರಿ ಸರ್, ಯಾರು ಡ್ಯಾನ್ಸರ್ಸ್ ಯಾರು ನೋಡಂಗೇ ಇಲ್ಲ. ಹೌದಾ ಸರ್, ಬನ್ನಿ ಸರ್, ಹೊಟ್ಟೆ ಉರಿ ಸರ್ ಅವ್ರಿಗೆ ಬನ್ನಿ, ಕ್ಯಾಮ್ರಾ ನೋಡಬೇಕು. ಡ್ಯಾನ್ಸರ್ಸ್ ಬೇಡ ಅಂತ ಹೇಳ್ಬಿಟ್ಟು ಜಾನಿ ಮಾಸ್ಟ್ರು ಕೊರಿಯೋಗ್ರಾಫ್ ಮಾಡಿದ್ರು. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಒಂದು ಡೌಟು, ನೀವು ಗೆಟೋ ಕಿಡ್ಸ್ ಬಂದಿದ್ದಾರೆ ಅಂತ ಹೇಳಿ ನೀವು ಆಫ್ರೋ ಟಪಾಂಗನ್ನ ಲಾಂಚ್ ಮಾಡಿದ್ರ ಅಥವಾ ಆಫ್ರೋ ಟಪಾಂಗ್ನ ಲಾಂಚ್ ಮಾಡೋಕ್ಕೆ ಅಂತ ಗೆಟೋ ಕಿಡ್ಸ್ನ ಕರ್ಕೊಂಬಂದ್ರ? ಇಲ್ಲ ಮೇಡಮ್, ಫಸ್ಟ್ ಗೆಟೋ ಕಿಡ್ಸ್ ಐಡಿಯಾ ಬಂತು. ಐಡಿಯಾ ಬಂದಮೇಲೆ ಈಗ ಅವ್ರಿಗೆ ಮ್ಯಾಚ್ ಮಾಡಬೇಕಲ್ಲ. ಫಸ್ಟ್ ಬೇರೆನೇ ಒಂದು ಸಾಂಗ್ ಮಾಡಿದ್ದೆ ನಾನು. ಆ ಸಾಂಗಿಗೂ ಆಫ್ರೋ ಆ ಹುಡುಗರು ಬಂದಿರೋದಕ್ಕೂ ಒಂದು ಕನೆಕ್ಷನ್ ಸಿಗ್ತಾ ಇರಲಿಲ್ಲ. ಹಾಡು ಚೆನ್ನಾಗಿದ್ರು ಏನೋ ಇದೇನಕ್ಕೆಲ್ಲ ಮ್ಯೂಸಿಕಲಿ ವಿ ಹ್ಯಾವ್ ಟು ಆನ್ಸರ್ ಅಲ್ವಾ ಎವ್ರಿಥಿಂಗ್. ಸೊ ಅದಕ್ಕೆ ಸಾಂಗ್ನೇ ಚೇಂಜ್ ಮಾಡಿದೆ. ಆಮೇಲೆ ಸಾಂಗ್ ಈ ಥರ ಶೇಪ್ ಆಯಿತು. ಹಿಂಗೆ ಶೇಪ್ ಆದಮೇಲೆ ಗೆಟೋ ಕಿಡ್ಸ್ ಎಲ್ಲ ಇರೋದ್ರಿಂದ ಆಫ್ರೋ ಟಪಾಂಗ್ ಅಂತ ಹೆಸರಿಟ್ವಿ. ಬಟ್ ಸಾಂಗ್ ಅಂತೂ ಸೂಪರ್ ಆಗಿದೆ ಸರ್. ನಾನು ಆಗ್ಲೇ ಹೇಳ್ದಂಗೆ ಒಂದು ಹಾಡನ್ನ ನಿಮ್ಮನ್ನ ಎಪ್ಸಿ ಕುಣಿಸ್ಬೇಕು, ಆ ತರ ಆ ಹಾಡು ಮ್ಯಾಜಿಕ್ ಮಾಡಬೇಕು. ಆ ಹಾಡು ಇಲ್ಲಿ ಮ್ಯಾಜಿಕ್ ಮಾಡಿದೆ, ಆ ರೀತಿ ಒಂದು ಮ್ಯಾಜಿಕ್ ಮಾಡಿದೆ. ಅಂಡ್ ದ ಬೆಸ್ಟ್ ಪಾರ್ಟ್, ಇವತ್ತು ಜಾನಿ ಮಾಸ್ಟರ್ ಇಲ್ಲ, ಹಾಗಾಗಿ ನಿಮ್ಮ ಹತ್ರ ಕೇಳ್ತಿದೀವಿ ಆಸ್ ಎ ಡೈರೆಕ್ಟರ್. ನಾನು ಹೇಳ್ದಂಗೆ ಒಂದೇ ಒಂದು ಹುಕ್ ಲೈನ್ ಅಲ್ಲಿ 3 ಐಕಾನಿಕ್ ಸ್ಟೆಪ್ಗಳನ್ನ ಕೊರಿಯೋಗ್ರಾಫ್ ಮಾಡೋದು. ಬಿಕಾಸ್ ಅಣ್ಣ ಒಂದ್ ಕಡೆ ಜೋಗಿ ಸ್ಟೆಪ್ ಮಾಡ್ತಾರೆ, ಉಪ್ಪಿ ಸರ್ ಅವರು ಅವ್ರ ಉಪ್ಪಿ ಸ್ಟೈಲ್ ಮಾಡ್ತಾರೆ, ಅಂಡ್ ರಾಜ್ ಅವರು ಅವ್ರ ಹುಲಿ ವೇಷ ಮಾಡ್ತಾರೆ. ಇದು ಮೂರನ್ನ ಹೇಗೆ ಸರ್ ಕೊರಿಯೋಗ್ರಾಫ್ ಮಾಡಿ ಒಂದು ಜಾಗಕ್ಕೆ ಹಾಕ್ತೀರಾ ನೀವು? ಮೇಡಮ್, ಇದು ಸಾಂಗ್ ಕಂಪೋಸ್ ಮಾಡೋಕ್ಕೆ ಮುಂಚೆನೇ ನನ್ನ ತಲೆಯಲ್ಲಿ ಸಾಂಗ್ ಅಂದಿದ ತಕ್ಷಣ ನನ್ನ ಐಡಿಯಾ ಬಂದಿದ್ದೆ. ಈ ಹಾಡಲ್ಲಿ ಎಲ್ಲೇ ಹೋದ್ರೂ ಒಂದು ಜಾಗದಲ್ಲಿ ಅಣ್ಣಂದು ಜೋಗಿ ಸ್ಟೆಪ್ಪು, ಉಪ್ಪಿ ಸರ್ದು ಉಪೇಂದ್ರ ಸ್ಟೆಪ್ಪು ಆ್ಯಂಡ್ ರಾಜ್ ಸರ್ದು ಹುಲಿ ಇದು ಸ್ಟೆಪ್ಪು ಬರಬೇಕು ಅಂತ ನನ್ನ ತಲೆಯಲ್ಲಿತ್ತು. ಬಟ್ ಎಲ್ಲಿ ಬರೋದು, ಹಾಡು ಹೆಂಗೆ ಬರುತ್ತೆ, ನನಗೆ ಹಾಡು ಬರೋಕ್ಕೆ ಮುಂಚೆ ಬಂದಂಥ ಐಡಿಯಾ ಇದು. ಜಾನಿ ಮಾಸ್ಟರ್ಗೆ ಹೆಂಗೆ ಹೇಳೋದು, ಜಾನಿ ಮಾಸ್ಟರ್ ಎಕ್ಸ್ಟ್ರಾಡಿನರಿ ಕೊರಿಯೋಗ್ರಾಫ್ ಮಾಡಿ ಕಂಪೋಸ್ ಮಾಡಿಬಿಟ್ಟಿದ್ರು. ಅದನ್ನು ನೋಡಿದ್ರೆ ಅಲ್ಲಿ ಎಲ್ಲೂ ಇದನ್ನು ಫಿಟ್ ಮಾಡೋಕ್ಕೆ ಜಾಗನೇ ಬರ್ತಾ ಇರಲಿಲ್ಲ. 3 ದಿನ ಶೂಟಿಂಗ್ ಮಾಡಿದ್ವಿ. ನನಗೆ ಎಲ್ಲರಿಗೂ ಜಾನಿ ಮಾಸ್ಟರ್ಗೆ ಹೇಳೋಕ್ಕೆ ಒಂಥರ ಅಡಕು, ಹೆಂಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲನೂ. ಬಟ್ ಇದೇ ಮಾಸು ಇದು ಬೇಕು ಅಂದ್ಬಿಟ್ಟು 3ನೇ ದಿನ ಒಂದು ಐಡಿಯಾ ಬಂತು. ಸರಿ, ಸಾಂಗ್ ಸೆಂಟ್ರಲ್ ಕಟ್ ಮಾಡೋಣ,
ಬಂದ್ಬಿಟ್ಟು ನಾನೊಂದು ಎಂಟ್ರಿ ಕೊಡೋಣ ಅಂದರೆ ಎಲ್ಲ ಕೇಳ್ತಿದ್ರು ನೀವೆಲ್ಲ ಹೋಗಿ ಬರ್ತಾರೆ ಅಂತ. ಸೊ ಅದು ಎಂಟ್ರಿ ಕೊಟ್ಟು ಅಲ್ಲಿಂದ ಲಾಸ್ಟ್ ಡೇ ಜಾನಿ ಮಾಸ್ಟರ್ಗೆ ಇದು ಹೇಳಿದೆ. ಅವರು ಹೌದಾ ಓಕೆ ಲೆಟ್ಸ್ ಡೂ ಇಟ್ ಅಂತ ಅವ್ರು ಏನು ಹೇಳಿದ್ರು ಪಾಪ ಅವರು ಈಸ್ ವೆರಿ ಥ್ಯಾಂಕ್ ಯು ಜಾನಿ ಮಾಸ್ಟರ್, ನೀವು ಇವತ್ತಿಲ್ಲ ಬಟ್ ಯು ಆರ್ ದ ಹೀರೋ. ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡಿಕೊಟ್ರು. ಆ ಪೋರ್ಷನ್ ಲಾಸ್ಟ್ ಹಾಫ್ ಡೇ ಇತ್ತು ಅಷ್ಟೇ. ಆ ಹಾಫ್ ಡೇನಲ್ಲಿ ನೀವು ನೋಡಿದಂಥ ಆ ಲಾಸ್ಟ್ ಮೂಮೆಂಟ್ಗಳು ಬಂದಿತ್ತು. ಸರ್ ಎಲ್ಲ ಇತ್ತು, ಒಂದು ಮಿಸ್ಸಿಂಗು ಸರ್. ಅಣ್ಣ ಅರ್ಜುನ್ ಸರ್ ಬರ್ತಾರಣ್ಣ, ಸ್ಟೈಲಾಗಿ ಏನೋ ಹೇಳ್ತಾರಣ್ಣ, ಹಂಗೆ ಹೊರಟೋಗ್ಬಿಡ್ತಾರೆ. ಅವ್ರ ಕೈಲಿ ಒಂದು ಮೂಮೆಂಟ್ ಮಾಡಿಸ್ಬೇಕಿತ್ತಲ್ಲ ಅಣ್ಣ. ನಮ್ಮ ಡಿ.ಕೆ.ಡಿ ಜಡ್ಜ್ ಅವರು ಡಿ.ಕೆ.ಡಿ ಎಷ್ಟು ಸಖತ್ತಾಗಿ ಸ್ಟೆಪ್ಗಳನ್ನ ಹಾಕಿದ್ರು ಅಲ್ವಾ ಅಣ್ಣ? ಕರೆಕ್ಟ್ ಅಲ್ಲ ಅಣ್ಣ? ಅವ್ರಿಗೆ ಆಕ್ಚುಲಿ ಡಾನ್ಸ್ ನಾಲೆಜ್ ತುಂಬಾ ಚೆನ್ನಾಗಿದೆ. ನೀವು ಗೊತ್ತಿಲ್ಲ ಅವ್ರ ಡಾನ್ಸಿಂಗ್ ಸ್ಕಿಲ್ಸ್ ಬಗ್ಗೆ. ಈಗ ಮಾಡ್ತಾರೆ. ಅಣ್ಣ ಇದ್ದಾರೆ, ರಾಜ್ ಇದ್ದಾರೆ. ಅಲ್ಲ ಸಿನಿಮಾದಲ್ಲಿ ನೀವು ಮಾಡಿದ್ರಿ, ಅವ್ರು ಮಾಡಿರ್ಲಿಲ್ಲ. ಈಗ ಜನಿಯಾಜಿ ಉಪ್ಪಿ ಸರ್ ಬಂದಿಲ್ಲ, ಉಪ್ಪಿ ಸರ್ ಸ್ಟೆಪ್ನ ನೀವು ಮಾಡಬೇಕು, ಅಂಡ್ ಶಿವಣ್ಣ ನಮ್ಮ ಜೋಗಿ ಸ್ಟೆಪ್ ಮಾಡಬೇಕು, ರಾಜ್ ಸರ್ ಅವರು ಆ ಹುಲಿ ವೇಷ ಮಾಡ್ಬೇಕು. ಈ ಟ್ರಯೋನ ಸ್ಟೇಜ್ ಮೇಲೆ ನೋಡ್ಬೇಕಂತ ನಮ್ಗೊಂದು ಆಸೆ. ಬರ್ಲಿ ಚಪ್ಪಾಳೆ ನಮ್ಮ ರಾಜ್ ಶೆಟ್ಟಿಗೆ, ಅದ್ರಿಗೂ ಬರ್ಲಿ ಚಪ್ಪಾಳೆ. ಬರ್ಲಿ ಚಪ್ಪಾಳೆ, ಜೋರಾಗಿ ಬರ್ಬೇಕು. ಹಂಗೆ ಕೆಲಸ ಮಾಡು ಕೂತ್ಕೋ ಬೇಡ ತಲೆ ಕೆರಿತ ಕಷ್ಟ ಮನುಷ್ಯ ಬರತ್ತೇನೆ ಮರ್ ಬರತ್ತ ಚಿನ್ನ ನೋಡು ಶಿವಾನೇ ಶವಾನೇ ಎಲ್ಲರೂ ಸರ್ ಮಾಡಿಲ್ಲ ಅಲ್ಲ ಸರ್, ಮಾಡಕ್ ಬರಲ್ಲ. ಮಾಡಕ್ ಗೊತ್ತಿದ್ದು ಮಾಡಿಲ್ಲ ಅಂದ್ರೆ ಮಾಡಿಲ್ಲ, ಮಾಡಕ್ಕೆ ಬರಲ್ಲ. ಅವ್ರ ಸ್ಟೆಪ್ನೇ ಮಾಡ್ಬೇಕು. ಅದು ಬರುತ್ತೆ. ಈ ಸಾಂಗ್ ಅದೇ ಸ್ಟೆಪ್ ಮಾಡಿಸ್ತೀವಿ ನಾವು. ಅದ್ ಮಾಡಿ ಬರೀ ಮಜಾ ಏನಂದ್ರೆ ಸದ್ಯ ಇಡ ಸೆಟ್ ಮಾಡ್ತಾನೆ ಸರ್. ಅಲ್ಲ ಲಿರಿಕಲ್ ಹಿಪ್ ಹಾಪ್ ತರ ಇದು ಲಿರಿಕಲ್ ಕೊರಿಯೋಗ್ರಾ. ನೋಡಿ ಕ್ಯಾಮ್ರಾ ಝೂಮ್ ಔಟ್ ಸೂಪರ್ ಅಣ್ಣ. ಅವರೆಷ್ಟು ಪ್ರೀತಿಯಿಂದ ಎದ್ದು ನಿಂತ್ಕೊಂಡ್ರಲ್ಲ, ನೀವು ಜೋಶಲ್ಲಿ ಡ್ಯಾನ್ಸ್ ಮಾಡಕ್ಕೆ ಎದ್ದು ನಿಂತ್ಕೊಂಡ್ರಿ ಅಂತ ಅನ್ಕೊಂಡೆ ನಾನು. ಇಲ್ಲ ಸರ್ ಅನ್ಕೊಂತಿದ್ರಿ, ಈ ಲೈವ್ ಟೈಮಲ್ಲಿ ಮೋಸ್ಟ್ಲಿ ಅರ್ಜುನ್ ಅವ್ರು ಇಲ್ಲಿ ನಿಂತ್ಕೊಬೇಕಿತ್ತು ಅಂತ. ಅದೊಂದು ಬೀಟ್, ಝೂಮ್ ಬೀಟ್ ಅದು ಅಣ್ಣ. ಇವತ್ತು ಕ್ಯಾಮ್ರಾನ ಯಾಕೆ ಬಂದ್ಬಿಟ್ಟಿದ್ದೀರಾ ಟೀ ಶರ್ಟ್ ಅಲ್ಲಿ? ನೋಡಿ ಸತ್ಯ ಹೆಗಡೆ ಸರ್ ನೀವಂದ್ರೆ ಎಷ್ಟು ಇಷ್ಟ ಅವ್ರಿಗೆ. ಚೆನ್ನಾಗಿದೆ. ಅಲ್ಲ ಅದು ಈ ಸಾಂಗ್ ಕೇಳ್ತಾ ಇದ್ರೆ ರಾಜ್ವಿ ಶೆಟ್ಟಿ ಇಲ್ಲ ರಮೇಶ್ ರೆಡ್ಡಿ ಅವ್ರು ಡ್ಯಾನ್ಸ್ ಮಾಡ್ಬೇಕಂತೆ. ಸೋ ಸ್ವೀಟ್. ಅವ್ರು ಯಾವಾಗ ಮಾಡ್ತಾರೆ ಗೊತ್ತಾ? 100 days ಫಂಕ್ಷನ್ ಅಲ್ಲಿ ಮಾಡ್ತಾರೆ ಅಲ್ಲ ಸರ್? ಅದು ಅರ್ಜುನ್ ಸರ್, ಇದು ಈ ಐಕಾನಿಕ್ ಮೂಮೆಂಟ್ ಇದೆಯಲ್ಲ, ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಆಫ್ ದ ಸಾಂಗ್ ಸರ್. ನಾವೆಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಮೇಡಮ್. ಭಾಳ ಮುಖ್ಯವಾಗಿ MC ಬಿಜು ಅವರು ಲಿರಿಕ್ಸ್ ಬರೆದು ಹಾಡಿದ್ದಾರೆ, ಅವ್ರಿಗೊಂದು ಚಪ್ಪಾಳೆ ಬರಬೇಕು. ಆ್ಯಂಡ್ ನಿಶಾಂತ್ ರಾಯ್ ಅವರು ಮಂಗಳೂರಿನಿಂದ ಆ ತುಳು ಏನು ಲಿರಿಕ್ಸ್ ಬಂದಿದೆ ಅದನ್ನು ನಿಶಾಂತ್ ರಾಯ್ ಬರೆದಿದ್ರು, ಅವರೇ ಹಾಡಿರೋದು, ಅವ್ರಿಗೊಂದು ಚಪ್ಪಾಳೆ ಬರಬೇಕು. ಇದನ್ನು ನಿಮ್ಮೆಲ್ಲರಿಗೂ ತಲುಪಿಸ್ತಾ ಇರೋದು ಆನಂದ್ ಆಡಿಯೋ ಅವರು. ಸೊ ಶ್ಯಾಮ್ ಸರ್ ಇವತ್ತಿಲ್ಲ, ಸೊ ಶ್ಯಾಮ್ ಸರ್ ಐ ಆಮ್ ಮಿಸ್ಸಿಂಗ್ ಯು, ಬಟ್ ಆನಂದ್ ಆಡಿಯೋಗೆ ತುಂಬ ಹೃದಯ ಧನ್ಯವಾದ. ಆ್ಯಂಡ್ ಉಪ್ಪಿ ಸರ್ ತುಂಬ ಮಿಸ್ ಮಾಡ್ತಾ ಇದ್ದೀನಿ ನಿಮ್ಮನ್ನು. ವಿ ಲವ್ ಯು ಉಪ್ಪಿ ಸರ್. ಥ್ಯಾಂಕ್ ಯು ಅರ್ಜುನ್ ಸರ್, ಥ್ಯಾಂಕ್ ಯು ವೆರಿ ಮಚ್. ರಮೇಶ್ ಸರ್, ನಿಮ್ಮ ಹತ್ರ ನನ್ನ ಪ್ರಶ್ನೆ.
ನಿರ್ದೇಶಕರು ಒಂದು ಸಿನಿಮಾನ ಮಾಡ್ತಾರೆ, ಅವ್ರ ಕಥೆಗೆ ಸಪೋರ್ಟ್ ಮಾಡ್ತೀರಾ, ಆ ಸಿನಿಮಾ ಮೇಕಿಂಗ್ ಸಪೋರ್ಟ್ ಮಾಡ್ತೀರಾ. ಸಿನಿಮಾ ಮುಗಿದ ಮೇಲೆ ಕೂಡ ಪ್ರಮೋಷನಲ್ ಸಾಂಗ್ ಅಂತ ಬಂದಾಗ ಮತ್ತೆ ಅಲ್ಲೇನೋ ಒಂದು ಹೊಸದು, ಇನ್ನೆಲ್ಲಿನೋ ಮಕ್ಕಳನ್ನ ಕರೆಸಿ ಡ್ಯಾನ್ಸ್ ಮಾಡಿಸ್ಬೇಕು ಅಂತ ಹೇಳಿದಾಗ ಅದಕ್ಕೂ ಸಪೋರ್ಟ್ ಮಾಡ್ತೀರಾ. ನಿಮಗೆ ಈ ಕಾನ್ಸೆಪ್ಟ್ ಎಷ್ಟು ಇಷ್ಟ ಆಯ್ತು ಸರ್? ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಸಾಂಗ್ ಹೆಂಗ್ ಬಂತು ಅಂತ ಹೇಳಿದ್ರೆ, ಇದು ಫಸ್ಟು ಇದು ಅರ್ಜುನ್ ಸರ್ ಹೇಳ್ಬೇಕು. ಈ ಸಾಂಗ್ ಮುಖ್ಯವಾಗಿ ಕಾರಣ ಈ ಎನರ್ಜಿ. ಇವಾಗ ಈ ಡ್ಯಾನ್ಸ್ ಆಡ್ಬೇಕಾದ್ರೆ ನಾನು ಫಸ್ಟ್ ಶಿವಣ್ಣನಿಗೆ ನಾನು ಚಿರಋಣಿ ಆಗಿರ್ತೀನಿ. ಯಾಕಂದ್ರೆ ಅವರು ಹಾಸ್ಪಿಟ್ಲಿಂದ ಬಂದು ಬರೀ 15 ದಿವಸಕ್ಕೆ ಬಂದಿದ್ದು ಸೆಟ್ಗೆ. ಇದು ನಾನು ಹೇಳಲೇಬೇಕು. ನಮ್ಮ ಶೂಟಿಂಗ್ ಮುಗಿಸ್ಕೊಂಡು ಫಾರಿನ್ಗೆ ಹೋದ್ರು, ಆಪರೇಷನ್ಗೆ ಮುಗಿಸ್ಕೊಂಡು ಬಂದು 15 ದಿವಸಕ್ಕೆ ನಮ್ಮ ಸೆಟ್ಗೆ ಬಂದರು. ಅಂದರೆ ನನಗೆ ಈ ಎನರ್ಜಿ ಎಲ್ಲೂ ನೋಡಿಲ್ಲ ನಾನು, ಯಾರು ಇನ್ಮೇಲೆ ನೋಡಲ್ಲ ಅನ್ಸುತ್ತೆ. ಬಟ್ ನಮ್ಮ ಪಾರ್ಟಿ ಬಗ್ಗೆ ಸಪೋರ್ಟ್ ಕೊಟ್ಟಿರೋದು ಶಿವಣ್ಣ, ನಿಮಗೆ ಹ್ಯಾಂಡ್ಸ್ ಅಪ್ ಶಿವಣ್ಣ, ನಿಜವಾಗ್ಲು ನಂದಂತ. ಯಾಕಂದರೆ ನಾನು ಆ ಸಾಂಗಲ್ಲಿ ನಾನು ಒಂದು 2 ದಿನ ಹೋಗಿದ್ದೆ, 2-3 ದಿನ ಸೆಟ್ಗೆ ಹೋಗಿದ್ದೆ. ಆ ಎನರ್ಜಿ ಅಂತ ಹೇಳಿದ್ರೆ, ನಾವು ಒಂದು ಏನಪ್ಪ ಹಾಸ್ಪಿಟ್ಲಿಂದ 15 ದಿವಸ ರೆಸ್ಟ್ ತಗೊಂಡು ನಮ್ಮ ಸೆಟ್ಗೆ ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ಈ ಕೆಲಸ ಯಾರೂ ಮಾಡಲ್ಲ. ಈ ಪ್ಯಾಷನ್ ಅಂತೀವೋ ಅದು ಏನಂತೀವೋ ಅದು ನನಗೆ ಸರಿಯಾಗಿ ಹೇಳಕ್ಕೆ ಬರಲ್ಲ. ಬಟ್ ನಿಜವಾಗ್ಲೂ ಶಿವಣ್ಣನ ಥರ ಇನ್ನು ಯಾರು ಮಾಡೋಕ್ಕಾಗಲ್ಲ, ಸಾಧ್ಯ ಇಲ್ಲ ಅನ್ಕೋತೀನಿ ನಾನು, ನನಗೆ ಅಂತ. ಬಟ್ ಈ ಸಾಂಗ್ ಹೆಂಗೆ ಬಂತು ಅಂತ ಹೇಳಿದ್ರೆ, ಇದರಲ್ಲಿ ಇದೆ, ನಾವು ಇಬ್ಬರು ಕೂತ್ಕೊಂಡು ಅಣ್ಣ ಇದೆಲ್ಲ ಒಂದು ರೀಲ್ಸ್ ನೋಡ್ತಾ ಇದ್ದೆ, ಈ ಡ್ಯಾನ್ಸ್ ಕರ್ಕೊಬಂದು ಮಾಡ್ಬೋದಾ ಅಂತ ಹೇಳಿದ್ರು. ಮಾಡಿಸಿ ಸರ್ ಅಂತ ಹೇಳಿದೆ. ಅದಕ್ಕೆ ಯಾರು ಸರ್ ಹಿಡಿಯೋದು, ಯಾರು ಕರ್ಕೊಂಬರೋದು ಅಂತ ಹೇಳ್ಬಿಟ್ಟು, ಆಮೇಲೆ ನಮ್ಮ CG ಅವರು ಅವರೇ ನಂಬರ್ ಕೊಟ್ಟು, ಯಶ್ ಗೌಡ ಸರ್, ಯಶ್ ಗೌಡ ಅವರು ಈ ಪಿಕ್ಚರ್ಗೆ ಒಂದು ಪಿಲ್ಲರ್ ಥರ CGಗೆ ಸರ್. ಅವರೇ ಈ ಪಿಕ್ಚರ್ ಇನ್ನೊಂದು ಕಾಣದ ಹೀರೋ ಅಂದ್ರೆ ಅವರೇ ಸರ್. ಅಲ್ಲ, ಇವಾಗ ಕಾಣ್ತಾರೆ ಇವಾಗ, ಅವರೇ ಕಾಣ್ಬೇಕು ಇವಾಗ. ಅಲ್ಲ, ಯಾಕೆ ಕಾಣ್ತಿರ್ಲಿಲ್ಲ ಅಂತ ಹೇಳ್ಬೇಕು ನೀವು. ಅಲ್ಲ, ಹೇಳ್ತೀವಿ ಇವಾಗ ಕಾಣ್ತಾರೆ. ಯಶ್ ಗೌಡ ಅವರು ತುಂಬ ಚೆನ್ನಾಗಿ CG ಮಾಡ್ತಾ ಇದ್ದಾರೆ. ಅವರೇ ಇವಾಗ ಇವರು ನಮ್ಮ ಅರ್ಜುನ್ ಸರ್ಗೆ ನಂಬರ್ ಕೊಟ್ಟು ಅವ್ರು ಕಾಂಟ್ಯಾಕ್ಟ್ ಮಾಡಿ, ನಮ್ಗೆ ಗೊತ್ತಲ್ಲ ಇಂಗ್ಲೀಷ್ ಬರಲ್ಲ, ಹಿಂದಿ ಬರಲ್ಲ, ಏನು ಕನ್ನಡ ಮಾತಾಡ್ತೀವಿ ಸರ್, ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ವೀಸಾ ಹಾಕಿ ಅವ್ರನ್ನ ಕರ್ಸೋದು ಹೆಚ್ಚು ಕಮ್ಮಿ ಒಂದು 2 ತಿಂಗಳಾಯಿತು. ಆ ಪ್ರೊಸೀಜರ್ ಎಲ್ಲ ಬಂದು ಪಾಪ ಅವರು ಅವ್ರಿಗೆ ಅವ್ರು ಬಂದು ಡ್ಯಾನ್ಸ್ಗೆ ಎಷ್ಟು ಕ್ರೇಜಾಗಿ ಡ್ಯಾನ್ಸ್ ಮಾಡಿದ್ರು. ಯಾಕಂದ್ರೆ ಅವ್ರನ್ನ ಒಪ್ಕೋಬೇಕು ಅವ್ರಿಗೆ ಪಾಪ. ಯಾಕಂದ್ರೆ ಇವ್ರು ಹೇಳ್ದಂಗೆ ಮಾಡಿ ಪಾಪ ಈ ಟೈಮಿಂಗ್ಸ್ ಬಂದು ಇದು ಮಾಡಿ ಅದೆಲ್ಲ ಚೆನ್ನಾಗಿ ಮಾಡಿದ್ರು ಅವರು. ನಮ್ಗೆ ತುಂಬ ಇಷ್ಟ ಆಯಿತು ಈ ಡ್ಯಾನ್ಸು. ಮತ್ತು ಹೆಂಗೆ ಸರ್ ಮಾಡ್ತೀರಾ, ಇದು ನಮ್ಮ ಇಂಡಿಯನ್ ಪಿಕ್ಚರು, ನೀವು ಅವ್ನು ಕರ್ಕೊಬಂದು ಇಲ್ಲಿ ಹೆಂಗೆ ಸರ್ ಡ್ಯಾನ್ಸ್ ಮಾಡ್ತೀರಾ, ಹೆಂಗೆ ಮ್ಯೂಸಿಕ್ ಮಾಡ್ತೀರಾ ಅಂದ್ರೆ, ಅಣ್ಣ ನಾನು ಮಾಡ್ತೀನಣ್ಣ ಅಂತ ಹೇಳ್ಬಿಟ್ಟು ಇವಾಗ ಸ್ಕ್ರೀನ್ ಮೇಲೆ ನೋಡಿದ್ರೆ ಇದು ನನಗೆ ಗೊತ್ತಿದ್ದ ಇಂಡಿಯನ್ ಬೆಸ್ಟ್ ಸಾಂಗ್ ಅನ್ಸುತ್ತೆ. ಇದುವರೆಗೂ ಯಾರು ಕರ್ಕೊಬಂದಿಲ್ಲ, ಇಂಡಿಯಾದಲ್ಲೇ ಯಾರು ಕರ್ಕೊಬಂದಿಲ್ಲ ಚಿಕ್ಕ ಕಿಡ್ಸ್ನ. ಫಸ್ಟ್ ನಮ್ಮ 45 ಪಿಕ್ಚರ್ಗೆ ಕರ್ಕೊಬಂದಿರೋದು. ತುಂಬ ಚೆನ್ನಾಗಿ ಬಂದಿದೆ ಸರ್, ತುಂಬ ಥ್ಯಾಂಕ್ಸ್ ಸರ್. ನಮ್ಮ ರಾಜ್ವಿ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಇವಾಗ ನೋಡಿದ್ರಲ್ಲ ಡ್ಯಾನ್ಸು, ಒಳ್ಳೆ ಡ್ಯಾನ್ಸರ್ ಸರ್ ನೀವು. ಇಲ್ಲ ಸರ್, ಒಳ್ಳೆ ಡ್ಯಾನ್ಸ್ ಮಾಡಿದ್ದೀರಾ ಇದರಿಂದ. ನಿಮ್ಗೆ ಫುಲ್ ಎನರ್ಜಿ ಸರ್. ಎನರ್ಜಿಯಲ್ಲಿ ಎಷ್ಟು ಡ್ಯಾನ್ಸರ್, ಈ ಕಾಲ ಎತ್ತಿ ಅಲ್ಲ ಹಾಕ್ತೀರಾ, ಆ ಕಾಲ ಎತ್ತಿ ಇಲ್ಲ ಹಾಕ್ತೀರಿ, ಹೆಂಗೆ ಸರ್ ಡ್ಯಾನ್ಸ್ ಮಾಡಿದ್ದೀರಿ ಹೆಂಗಿದೆ ಅಂತ ಆಗಲ್ಲ. ಅದೆಲ್ಲ ಟ್ರೈನಿಂಗ್ ಬೇಕು. ನಮ್ಮ ಉಪ್ಪಿ ಸರ್ ಇಲ್ಲ, ನಾವು ಮಿಸ್ ಮಾಡ್ಕೊಂಡಿದ್ದೀವಿ, ಒಂದು ಶೂಟಿಂಗಿಂದ ಬಂದಿಲ್ಲ, ಗುರುಗಳೇ ಸ್ವಲ್ಪ ಶೂಟಿಂಗ್ ಇದೆ ಅಂತ ಹೇಳಿ ಪರವಾಗಿಲ್ಲ ಸರ್ ಅಂದರು. ನೆಕ್ಸ್ಟ್ ಪ್ರೋಗ್ರಾಮಲ್ಲಿ ಅವರು ಬರ್ತಾರೆ. ಅವ್ರದ್ದು ಎಲ್ಲ ಸ್ಟೆಪ್ಪುಗಳು, ಯಾಕಂದ್ರೆ 3 ಜನ ಸ್ಟೆಪ್ಪುಗಳು, ಅದನ್ನು ಇದು ಮಾಡಿ ಅದನ್ನು ಏನೇ ಆಗಲಿ ಅದು ಕ್ರೆಡಿಟ್ ಡೈರೆಕ್ಟರ್ಗೆ ಹೋಗೋದು. ಯಾಕಂದ್ರೆ ಅದನ್ನು ಪ್ಲಾನ್ ಮಾಡಿ ಮಾಡೋದು. ಆಮೇಲೆ ನಮ್ಮ ಕ್ಯಾಮ್ರಾಮ್ಯಾನು ಸತ್ಯ ಹೆಗ್ಡೆ ಸರ್ ನೀಟಾಗಿ ಇದು ಮಾಡಿದ್ದಾರೆ. ಆ ಫೋಟೋಗ್ರಫಿ ಆಗಲಿ, ಇವಾಗ ನೋಡಿ ನಾವು ಅದನ್ನು ಶೂಟಿಂಗ್ ಮಾಡಿದ್ದು ಎಲ್ಲೋ ತೋರಿಸಿ ನೋಡಿದ್ರೆ ಇವು ಯಾವ ಕಾಡಲ್ಲಪ್ಪ ಶೂಟಿಂಗ್ ಮಾಡಿದ್ವಿ ಅಂತ ಕಾಣ್ತಾ ಇದೆ. ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಚೆನ್ನಾಗಿ ಬಂದಿದೆ. ಫಸ್ಟ್ ನಮ್ಮ ಮಾಧ್ಯಮದವರಿಗೆ ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ. ಈ ಸಾಂಗ್ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ, ತುಂಬ ಚೆನ್ನಾಗಿ ಮಾಡಿದ್ದೀವಿ. ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಾವು ಜಿಕೋ ಕಿಡ್ಸ್ ತಗೊಬಂದು ಒಂದು ಸಾಂಗ್ ಮಾಡಿದ್ದೀವಿ. ನಿಮ್ಮ ಸಪೋರ್ಟ್ ಚೆನ್ನಾಗಿರಲಿ. ಈ ಸಾಂಗೇ ಹಿಂಗಿದ್ರೆ ಪಿಕ್ಚರ್ ಹೆಂಗಿರತ್ತೆ ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಒಂದು ಸ್ಮಾಲ್ ಬಿಟ್ಟು ತೋರಿಸಿದ್ದಾರೆ ನಿಮಗೆ ಪಿಕ್ಚರ್ದು. ಶಿವಣ್ಣದು, ಉಪೇಂದ್ರ ಸರ್ದು, ಇದು ನಮ್ಮ ರಾಜ್ವಿ ಶೆಟ್ಟಿದು. ನೀವು ನೋಡಿ ಈ ಸಾಂಗೇ ಹಿಂಗಿದ್ರೆ ಪಿಕ್ಚರ್ ಹೆಂಗಿರತ್ತೆ ಅಂತ ನೀವೇ ಊಹೆ ಮಾಡ್ಕೋಬೋದು ಅಂತ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.
ಥ್ಯಾಂಕ್ ಯು ರಮೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ರಮೇಶ್ ಸರ್ ಹೇಳಿದ್ರು ಗೊತ್ತಾ ನಮ್ಮ ಯಶ್ ಗೌಡ ಅವ್ರ ಬಗ್ಗೆ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ 45 ಚಿತ್ರ ಮಾರ್ಚ್ ಸ್ಟುಡಿಯೋ ನಮ್ಮ CG ಮಾಡ್ತಿರೋದು. ಸೊ ಅಷ್ಟು ಸೂಪರ್ವಿಷನ್ ಅವರ ಅಂಡರಲ್ಲೇ ಆಗಿದ್ದು. ಸರ್ ಪ್ರತಿ ಬಾರಿ ನಾವು ಅವ್ರ ಹತ್ರ ಕೇಳ್ತಾ ಇದ್ವಿ ಯಾವಾಗ ಪಿಕ್ಚರ್ ರಿಲೀಸ್, ಯಾವಾಗ ಪಿಕ್ಚರ್ ರಿಲೀಸ್, ಯಾವಾಗ ಪಿಕ್ಚರ್ ರಿಲೀಸ್ ಅಂತ. ಈ ಸತಿ ಅವ್ರ ಹತ್ರ ಕೇಳ್ತೀನಿ ಸರ್, ಕನ್ಫರ್ಮ್ ಅಲ್ಲ ಸರ್ ಡಿಸೆಂಬರ್ 25 ಪ್ರೊಡ್ಯೂಸರ್ ನೋಡಿ ನಿಂತ್ಕೊಂಡ್ಬಿಟ್ರು. ಹೌದು ಕನ್ಫರ್ಮ್ ಅಪ್ಪ ಅಂತ ಹೇಳಿ. ಕನ್ಫರ್ಮ್ ಅಲ್ಲ ಸರ್? ಅಲ್ಲ ಎಸ್ ಸರ್ ಯಾವಾಗ? ಡಿಸೆಂಬರ್ ಪಕ್ಕ ನೋಡಿ, ಹಿಂತಿರ್ಗಿ ನೋಡಿ, ಕ್ಯಾಮ್ರಾ ಮೇಲೆ ಆಣೆ ಮಾಡಿ. ಹೌದು ಅಲ್ಲ, ಆಕ್ಚುಲಿ ನೀವು ಬನ್ನಿ ಸರ್ ಒಂದು ಸೆಕೆಂಡು. ಆಮೇಲೆ ಫರ್ನೂಷ್ ಅವರು ಕೂಡ ಬಂದಿದ್ದಾರೆ, ಅವರು ಇರಾನಿಂದ ಬಂದಿದ್ದಾರೆ. ಐ ಜಸ್ಟ್ ಟೇಕ್ ಅ ಮಿನಿಟ್, ಯಾಕಂದ್ರೆ ನಮ್ಮ ಸಿನಿಮಾನ ಅಷ್ಟು ಸೂಪರ್ ಆಗಿ ಅಲ್ಲಿ ತಯಾರು ಮಾಡ್ತಾ ಇದ್ದಾರೆ. ಪ್ಲೀಸ್ ಬನ್ನಿ. ಇರಾನಿಂದ ಬಂದಿದ್ದಾರೆ ಫರ್ನೂಷ್ ಅವರು ಹಾಗೂ ನಮ್ಮ ಯಶ್ ಗೌಡ ಅವರು ವೇದಿಕೆ ಮೇಲೆ ಆಗಮಿಸ್ತಿದ್ದಾರೆ. ವೆಲ್ಕಮ್ ಫರ್ನೂಷ್ ಅಂಡ್ ವೆಲ್ಕಮ್ ಯಶ್ ಸರ್. ಕ್ಯಾಮ್ರಾ ಇದೆ ಹಿಂದ್ಗಡೆ, 45 ಪಿಕ್ಚರ್ದು ಪೋಸ್ಟರ್ ಇದೆ. ಶಿವಣ್ಣನ ಲುಕ್ ನೋಡಿ, ಉಪ್ಪಿ ಸರ್ ಕದರ್ ನೋಡಿ, ಮಧ್ಯದಲ್ಲಿ ರಾಜ್ ಸರ್ ಇದ್ದಾರೆ, ಎದುರುಗಡೆ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಇವಾಗ ಹೇಳಿ, ಡಿಸೆಂಬರ್ 25 ಗ್ಯಾರಂಟಿ ಏನು ಕ್ರಿಸ್ಮಸ್ ಗ್ಯಾರಂಟಿ ಬರುತ್ತೆ. 45 ರಿಲೀಸ್ ಆಗ್ಬೇಕಲ್ಲ ಸರ್, ಅದೇ ಹೇಳಿ. 45 ಫಿಲ್ಮ್ ಡಿಸೆಂಬರ್ 25. ಡಿಸೆಂಬರ್ 5 ಅಂತಿದ್ದಾರೆ ಸರ್. ಬೇಗ ಬಂದ್ರೆ ಪರವಾಗಿಲ್ಲ. ಇಲ್ಲ, ಡಿಸೆಂಬರ್ 25 45 ರಿಲೀಸ್ ಆಗ್ತದೆ. ವರ್ಕ್ ತುಂಬಾ ಫಾಸ್ಟ್ ಆಗಿ ವರ್ಕ್ ಕಂಪ್ಲೀಟ್ ಆಗ್ತದೆ. ತುಂಬಾ ಅರ್ಜುನ್ ಸರ್ದು ವಿಷನ್ ಇದೆ, ತುಂಬಾ ಕಾಂಪ್ಲೆಕ್ಸ್ ವಿಷನ್. ಸೊ ಇದನ್ನ ಮಾಡೋದಕ್ಕೆ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿ ಟೈಮ್ ತಗೊಂತು. ಸೊ ನಾವು ಆಗಸ್ಟ್ 15 ರಿಲೀಸ್ ಮಾಡಬೇಕು ಅಂತ ನಾವು ಆಗಸ್ಟ್ 15 ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು ಕೂಡ ಅದನ್ನ ನಾವು ಟೈಮಿಗೆ ಇದು ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಏನು ಆ ವಿಷನ್ ಏನಿದೆ ಅದನ್ನ ನಾವು ಮೀಟ್ ಮಾಡೋಕೆ ಆಗ್ತಿರಲಿಲ್ಲ ಆ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಟೈಮ್ ತಗೊಂಡ್ರು ಪರವಾಗಿಲ್ಲ, ಒಂದು ಒಳ್ಳೆ ಕ್ವಾಲಿಟಿ ಫಿಲ್ಮ್ನ ಮಾಡೋಣ ಅಂತ ಪ್ರೊಡ್ಯೂಸರ್ ಸರ್ ನಮಗೆ ಪ್ರೋತ್ಸಾಹಿಸಿ ಟೈಮ್ ಕೊಟ್ಟರು. ಸೊ ಈಗ ಡಿಸೆಂಬರ್ 25ಗೆ ಫಿಲ್ಮ್ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡು ಎಲ್ಲ ಅದಕ್ಕೆ ಏನು ಬೇಕು ವರ್ಕ್ ಅದು ತುಂಬ ಫಾಸ್ಟಾಗಿ ಮೂವ್ ಆಗ್ತದೆ. ಸೊ ಆಲ್ಮೋಸ್ಟ್ ಫಿನಿಶ್ ಆಗಿದೆ. ಸೊ ಲಾಸ್ಟ್ ಫಿನಿಶಿಂಗ್ ಟಚಲ್ಲಿ ಇವಾಗಿದ್ದೀವಿ. ಸೊ 25 ಡಿಸೆಂಬರ್ಗೆ ಖಂಡಿತ ಬರುತ್ತೆ. Thank you, yes sir. Farnoosh, you want to share some words? ಸೊ ನಮ್ಮ ಟೀಮ್ ಸೊ ಆಲ್ ಓವರ್ ದ ವರ್ಲ್ಡ್ ಇದ್ದಾರೆ. ನಮ್ಮದು ಮಾರ್ಸ್ ಕಂಪನಿ ಕೆನಡಾದಲ್ಲಿ ಇರೋದು. ಸೊ ನಮ್ಮ ಬೇಸಿಕಲಿ ಎಲ್ಲ ನಮ್ಮ ಈ ಫಿಲ್ಮ್ದು ಎಲ್ಲ ಪ್ಲಾನಿಂಗ್ನು ಕೂಡ ನಾವು ಟೊರೊಂಟೊದಲ್ಲಿ ಮಾಡಿದ್ದೀವಿ. ಸೊ ಮೆಜಾರಿಟಿ ಆಫ್ ದ ವರ್ಕ್ ಎಲ್ಲ ಟೊರೊಂಟೊದಲ್ಲೇ ಮಾಡ್ತಿದ್ದೀವಿ ಕೂಡ. ಸೊ ಇವರು ನಮ್ಮ ಇರಾನ್ ಟೀಮ್ ನಮ್ಮ ಕಂಪ್ನಿಯಲ್ಲೇ ನಮ್ಮ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಿದ್ದಾರೆ. ಸೊ ಹಂಗಾಗಿ ಇವ್ರನ್ನ ಇಲ್ಲೇ ಕರೆಸ್ಕೊಂಡ್ವಿ. ನಾವು ಸ್ವಲ್ಪ ವರ್ಕ್ನ ಸ್ಪೀಡ್ ಮಾಡೋಣ ಅಂತ ಅಂದ್ಬಿಟ್ಟು. ಆಗಸ್ಟ್ 15 ಆಗಲಿಲ್ಲ ಅನ್ನೋದಕ್ಕೋಸ್ಕರ ಇವಾಗ ನಮ್ಮ ಕೆಲವು ಟೀಮ್ ಮೆಂಬರ್ಸ್ನ ಇಲ್ಲೇ ಕರೆಸ್ಕೊಂಡು ನಾವು ಇಲ್ಲಿ ವರ್ಕ್ ಮಾಡ್ತಿದ್ವಿ. ಸೊ ನಾವು ಇದು ಫಸ್ಟ್ ನಮ್ಮ ಕನ್ನಡದಲ್ಲಿ ಮಾತ್ರ ಅಲ್ಲ, ಇಂಡಿಯಾದ ಫಸ್ಟ್ ಫಿಲ್ಮ್ ನಾವು ವರ್ಕ್ ಮಾಡ್ತಿರೋದು ಮಾರ್ಸ್ ಸಂಸ್ಥೆಯಿಂದ. ಸೊ ನಾವು ಆಲ್ಮೋಸ್ಟ್ ನಾನು 18 ಇಯರ್ಸಿಂದ ಹಾಲಿವುಡ್ ಫಿಲ್ಮ್ಸ್ಗಳಲ್ಲಿ ವರ್ಕ್ ಮಾಡ್ತಿದ್ದೀನಿ. ಸೊ ಲಾಸ್ಟ್ 7 ಇಯರ್ಸಿಂದ ನಮ್ಮ ಮಾರ್ಸ್ ಸಂಸ್ಥೆ ನಾನು ಸ್ಟಾರ್ಟ್ ಮಾಡಿ ನಾನು ಅದರ ಅಂಡರಲ್ಲಿ ವರ್ಕ್ ಮಾಡ್ತಿದ್ದೀವಿ. ಸೊ ಇದು ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಫಿಲ್ಮ್. ಸೊ ಈ ಕ್ವಾಲಿಟಿ ಏನಿದೆ, ನಾವು ಎಲ್ಲ ಫಿಲ್ಮ್ಗಿಂತ ಒಂದು ಒಳ್ಳೆ ಲೆವೆಲಲ್ಲಿ ಬರಬೇಕು ಅಂತ ನಾವು ಈ ಅರ್ಜುನ್ ಸರ್ದು ವಿಷನ್ನ ಹೊರಗೆ ತರೋದಕ್ಕೆ ಟ್ರೈ ಮಾಡ್ತಿದ್ದೀವಿ. ಥ್ಯಾಂಕ್ ಯು. Farnoosh, you want to share few words on stage for us? Thank you for everything. Thank you, Matthias. And 45 released by 25th of December. No worry. Thank you. Because she knows the pressure. Because I know. Thank you, Farnoosh. Thank you. She understood. She didn't have to explain anything.
ಶಿ ಹ್ಯಾಸ್ ದಟ್ ಪ್ರೆಷರ್. ಯಾ ಎಸ್ ಸರ್, ನಿಮ್ಮ ಹತ್ರ ಏನೋ ಪ್ರಶ್ನೆ ಕೇಳಿದ್ರೆ ಅನ್ಕೊಂತೀನಿ ಸುಬ್ರಹ್ಮಣ್ಯ. ಹಾಂ ಸರ್. ಹಾಲಿವುಡ್ ಏನು ಸಿನಿಮಾ ಮಾಡಿದ್ದೀನಿ ಅಂತೆಲ್ಲ ಅಂದ್ರಪ್ಪ, ಈ ಥರದ ಕೆಲಸಗಳಿಗೆ ಎಷ್ಟು ಟೈಮ್ ಬೇಕಾಗತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ ಅಂತ ಲೆಕ್ಕ ಅಲ್ವೇ? ಈಗ ಆಗಸ್ಟ್ 15ಕ್ಕೆ ಅವರು ರಿಲೀಸ್ ಮಾಡ್ತಾರೆ ಅಂತ ಅನೌನ್ಸ್ ಮಾಡುವುದಕ್ಕೆ ಸಾಕಷ್ಟು ಮೊದಲೇನೆ ಈ ಡೇಟ್ಗಳನ್ನ ಹೇಳಿರ್ತಾರೆ ನಮಗೆ. ಆ ಡೇಟಿಗೆ ಆಗಲ್ಲ ಅನ್ನೋದನ್ನು ನಿಮ್ಗೆ ಹೇಳಲಿಕ್ಕೆ ಆಗಿರಲಿಲ್ವಾಗ? ನಾನು ಈ ಪ್ರಶ್ನೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸಾಮಾನ್ಯವಾಗಿ ಇಲ್ಲಿ ಯಾವುದೇ ಸಿನಿಮಾದ ಒಂದು ಡೇಟ್ ಅನೌನ್ಸ್ ಮಾಡೋದಕ್ಕೆ ಸಾಕಷ್ಟು ಮೊದಲೇನೆ ಯೋಚನೆ ಮಾಡ್ತಾ ಇರ್ತಾರೆ. ಈಗ ಡಿಸೆಂಬರ್ 25ಕ್ಕೆ ಅಂತ ಹೇಳಬೇಕಾದ್ರೆ ಅವತ್ತು ಇನ್ನೊಂದು ಸಿನಿಮಾ ಇದ್ದರೂ ಕೂಡ ಅವತ್ತು ಅದೇನೋ ಅವ್ರ ಪ್ಲಾನಿಂಗು, ಅದರ ಪ್ರಚಾರ, ಇನ್ನೇನೇನೋ ಕೆಲಸಗಳಿರ್ತವೆ. ಈಗೇನು ಹೇಳಿದ್ರಿ 25ಕ್ಕೆ ರಿಲೀಸ್ ಆಗುತ್ತೆ ಅಂತ. ನೀವು ಆ ಸಿನಿಮಾ 25ಕ್ಕೆ ರಿಲೀಸ್ ಆಗಬೇಕಾದ್ರೆ ಅದಕ್ಕಿಂತ ಹಿಂದಕ್ಕೆ ಎಷ್ಟು ಸಮಯ ಅವರಿಗೆ ಕೆಲಸ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಹಾಲಿವುಡ್ ಸಿನಿಮಾಗಳೆಲ್ಲ ಕೆಲಸ ಮಾಡಿದವ್ರು ಅಂದರೆ ನೀವು ಯಾವಾಗ ಅವರಿಗೆ ಪರ್ಫೆಕ್ಟ್ ಇದು ಕೊಡ್ತಾ ಇದ್ದೀರಿ ಈಗ? ಸೊ ಈಗ ಒಂದು ಫಿಲ್ಮ್ನ ಕಂಪ್ಲೀಟ್ ಮಾಡೋದು ಅಂತಂದರೆ ಇಟ್ ಜಸ್ಟ್ 1% ಜಾಬ್ ಅಲ್ಲ. ಸೊ ಹಂಡ್ರೆಡ್ಸ್ ಆಫ್ ಪೀಪಲ್, ತುಂಬ ಡಿಪಾರ್ಟ್ಮೆಂಟ್ಸಿಂದ ಎಲ್ಲರನ್ನೂ ಕೂಡ ಒಂದು ಗ್ರೂಪ್ ಎಫರ್ಟ್ ಇದೆ. ಸೊ 1% ಅಲ್ಲದೇ ಇರೋದ್ರಿಂದ ಸೊ ನಾವು ಕೂಡ ಇಂಡಿಯಾದಲ್ಲಿ ಫಸ್ಟ್ ಫಿಲ್ಮ್ ವರ್ಕ್ ಮಾಡ್ತಿರೋದು. ಸೊ ನಾವು ಕೂಡ ಕಲಿತಾ ಇದೀವಿ ಯಾವ ಥರ ಅಂತ ಎಲ್ಲ ಟೀಮ್ ಜೊತೆ ವರ್ಕ್ ಮಾಡೋದಕ್ಕೆ. ಇಲ್ಲ ಹೌದು ಸರ್. ಸೊ ಈಗ ನಾವು ಟ್ರಯಲ್ ಅಂಡ್ ಎರರ್ ಅಂತ ಇರ್ತೀವಿ. ಅಫ್ಕೋರ್ಸ್ ನಾವು ಅದಕ್ಕೆ ಏನು ಬೇಕಾದ್ರೆ ಅಲ್ಲ, ಫಸ್ಟ್ ಸಿನಿಮಾ ಅಂತಂದ್ರೆ ಇಟ್ಸ್ ಎ ಟ್ರಯಲ್ ಅಂಡ್ ಎರರ್. ನೀವು ಹಾಲಿವುಡ್ ಅಂತ ಹೇಳಿದ್ಮೇಲೆ ಅಪ್ಪ ಅವರು ಪ್ರೊಡ್ಯೂಸರ್ ಏನು ಅಂದ್ಕೊಂಡಿರ್ತಾರೆ, ನಮ್ಮ ಟೈಮಿಗೆ ಸಿಗತ್ತೆ ಅಂತ ಅಂದ್ಕೊಂಡಿರ್ತಾರೆ. ಆಮೇಲೆ ಯಾವುದೇ ಸಿನಿಮಾ ರಿಲೀಸಿಗೆ ಒಂದು 2-3 ತಿಂಗಳ ಮೊದಲೇ ಅವರು ಪ್ರಚಾರದ, ಇವತ್ತಿನ ಪ್ರಚಾರದ ಇದು ಬೇರೆನೇ ದಾರಿ ಇದೆ. ಡಿಜಿಟಲ್, ನಿಮ್ಗೆ ಗೊತ್ತಿದೆ, ಡಿಜಿಟಲ್ ಮಾರ್ಕೆಟಿಂಗ್ ಅದು ಇದು. ಆಮೇಲೆ ಇವರು ಒಂದೇ ಇದರಲ್ಲಿ ಮಾಡಲಾರ್ದು ಬೇರೆ ಬೇರೆ ಕಡೆಯನ್ನು ಮಾಡ್ಬೋದು, ನಮಗಿನ್ನು ಮಾಹಿತಿಗಳು ಬರಬೇಕಷ್ಟೇ. ಆದರೆ ಈಗ ಡಿಸೆಂಬರ್ 25 ಅಂದರೆ ಇಷ್ಟೊತ್ತಿಗಲ್ಲ, ಇನ್ನು ಈಗ ನವಂಬರ್ ಮಾತ್ರ ಬಾಕಿ ಇರೋದು, ನವಂಬರ್ ಅಲ್ವಾ? ಹಾಗಾಗಿ ಇನ್ನೊಂದು 10-15 ದಿವಸ ಒಳಗೆ ಎಲ್ಲ ಮುಗಿಬೇಕಾಗುತ್ತೆ. ಅಂದರೆ ಅದು ನಿಜವಾಗಿ ರಿಲೀಸ್ ಆಗೋದಾದ್ರೆ ಅಂತ ಅನ್ನಿಸ್ತು, ಅದಕ್ಕೆ ನೀವು ಮಾಡಿದ್ವಿ. ಹೌದು. ಸೊ ಇವಾಗ ಆಲ್ಮೋಸ್ಟ್ ಇವಾಗ ನಾವು ಡಿಸೆಂಬರ್ 25 ಅಂತ ಏನು ಕಾನ್ಫಿಡೆಂಟ್ ಆಗಿ ಹೇಳ್ತೀವಿ ಅಂದರೆ ನಾವು ಆಲ್ಮೋಸ್ಟ್ ಫಿನಿಶ್ ಆಗೋಕ್ಕಾಗಿದೆ. ಸೊ ಹಾಗಾಗಿ ಸೊ ಮುಂಚೆ ನಾವೇನು ಪ್ಲಾನ್ ಮಾಡಿದ್ವಿ ಅದು ಆನ್ ಟೈಮಲ್ಲಿ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ವಿಷನ್ ತುಂಬ ದೊಡ್ಡದಿತ್ತು. ಸೊ ಹಾಗಾಗಿ ಸ್ವಲ್ಪ ಟೆಕ್ನಿಕಲ್ ಚಾಲೆಂಜಸ್ ಆಯಿತು ಸರ್. Yes, thank you, yes sir. Thank you very much, and thank you for Anush Aure. Thank you. Thanks, Ram. Good body, please. Yes, Satya Hegde sir, ನಿಮ್ಮ ಮ್ಯಾಜಿಕ್ ನಮಗೆ ಆ ಹಾಡಲ್ಲೂ ಕಾಣಿಸ್ತದೆ, ಸಿನಿಮಾದಲ್ಲೂ ಕಾಣಿಸುತ್ತೆ. ಎಷ್ಟು ಕಲರ್ಗಳನ್ನು ಒಂದು ಫ್ರೇಮಲ್ಲಿ ತೊಗೊಂಡ್ಬರೋದು ಇಸ್ ನಾಟ್ ಅ ಈಸಿ ಟಾಸ್ಕ್. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್? ಎಲ್ರಿಗೂ ನಮಸ್ಕಾರ. ಓಕೆ, ಒಂದು ಸಿನಿಮಾ ಮಾಡೋದೇ ಕಷ್ಟ, ಅದರಲ್ಲಿ ಒಂದು ಅದ್ದೂರಿ ಸಿನಿಮಾ ಮಾಡಿ ಅದ್ರ ಜೊತೆಗೆ ಪ್ರಮೋಷನ್ ಸಾಂಗ್ ಮಾಡೋದು ಕನ್ನಡದಲ್ಲಿ ತುಂಬ ವಿರಳ. 45ಗೆ ಅದನ್ನ ಮಾಡಿದ್ದಾರೆ, ಅದೆಲ್ಲ ಕ್ರೆಡಿಟ್ ನಮ್ಮ ನಿರ್ಮಾಪಕರಿಗೆ ಹೋಗ್ಬೇಕು. ಯಾಕಂದ್ರೆ ಒಂದು ಸಿನಿಮಾ ಮಾಡೋ ಬಜೆಟ್ ಅಷ್ಟು ಇದು ಸಾಂಗ್ ತಗೊಂಡಿದೆ. ಸೊ ಅವರ ಸಾಹಸನ ನಾವು ಮೆಚ್ಚಲೇಬೇಕು. ಅದೇ ತರ ನಮ್ಮ ಜಾನಿ ಮಾಸ್ಟ್ರು ಫಸ್ಟ್ ಟೈಮ್ ಅವ್ರ ಜೊತೆ ವರ್ಕ್ ಮಾಡಿದ್ರು. ಅವರ ಹಿಂದಿನ ಸಿನಿಮಾ ಸ್ಟೈಲ್ಗಳಲ್ಲೇ ಬೇರೆ ಇತ್ತು, ಬಟ್ ಈ ಸಿನಿಮಾ ಅವರು ಎಲ್ಲ ಹಿಟ್ ಸಾಂಗ್ ಅಲ್ಲಿ ಇದನ್ನ ಅವರು ಸಾಂಗ್ ಕೇಳಿದಾಗಿಂದ ಅವ್ರ ಸ್ಟೈಲು ಕೂಡ ಚೇಂಜ್ ಮಾಡಿಕೊಂಡು ಮಕ್ಕಳ ಜೊತೆಗೆ ನಮ್ಮ ನಟರು ಕೂಡ ನೋಡಕ್ಕೆ ಚಂದ ಆಯ್ತು. ಮೇಕಿಂಗ್ ನೋಡಿದಾಗ ಗೊತ್ತಾಗತ್ತೆ ಅವ್ರು ಎಷ್ಟು ಮಗು ಅವ್ರ ಜೊತೆನೆ ಹೆಂಗೆ ಹೊಂದ್ಕೊಂಡು ಅವ್ರಿಗಿಂತ ಚಿಕ್ಕವರಾಗ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇರೋದು. ಸಾಂಗ್ ಇಂದ ಮೇಕಿಂಗು ಇನ್ನೂ ಅಷ್ಟು ಮಜವಾಗಿತ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಶಿವಣ್ಣ ಅಂದ್ರೆ ಶಕ್ತಿ, ಉಪ್ಪಿ ಸರ್ ಅಂದ್ರೆ ಸ್ಫೂರ್ತಿ, ರಾಜ್ ಸರ್ ಅಂದ್ರೆ ಮಾದರಿ. ಹೀಗಾಗಿ ಅವರು 3 ಜನ ನಾವು ಸೇರಿ ಸಿನಿಮಾ ನಾವು ಮಾಡಿದ್ರಲ್ಲಿ ಈ ಸಿನಿಮಾದ ಇನ್ನೊಂದೇಂದ್ರೆ ಪ್ರಮೋಷನ್ ಸಾಂಗ್ ಅಲ್ಲಿ ಯೂಸಲಿ ಪ್ರಮೋಷನ್ ಸಾಂಗ್ ಮಾಡ್ಬೇಕಾದ್ರೆ ಅದರಲ್ಲಿ ಒಂದು ಇಡೀ ಸಿನಿಮಾದ ಏನ್ ಹೇಳಕ್ ಕೊಟ್ಟಿದೆ ಅದೊಂದು ಮ್ಯಾಟ್ರ್ ಇಟ್ಕೊಂಡಿರ್ತಾರೆ. ಬಟ್ ನಿಮ್ಗೆ ಎಲ್ಲೂ ಆ ಹಿಂಟ್ ಬಿಟ್ಕೊಟ್ಟಿಲ್ಲ. ಈ ಪ್ರಮೋಷನ್ ಸಾಂಗ್ ತರ ಎಂಟರ್ಟೈನ್ ಮಾಡ್ಬೇಕಂತೇಳಿ ಅನ್ನೋ ಒಂದು ಇಟ್ಕೊಂಡು ಥೀಮ್ ಅಲ್ಲಿ ಮಾಡಿರೋದು. ಸೊ ಸಿನಿಮಾ ತುಂಬಾ ಎಂಟರ್ಟೈನಿಂಗ್ ಆಗಿದೆ. 25ನೇ ತಾರೀಕು ನಿಮ್ಗೆ ಡೆಫಿನೆಟ್ ಆಗಿ ಖುಷಿ ಕೊಡುತ್ತೆ ಅಂತ ಹೇಳ್ತೀನಿ. ಅರ್ಜುನ್ ಸರ್ ಅವರು ಮ್ಯೂಸಿಕ್ ಕಂಪೋಸರ್ ಅದ್ರ ಬಗ್ಗೆ. ಬಟ್ ಈ ಸಾಂಗ್ ಅಲ್ಲಿ ಅವ್ರಿಗೆ ಗೊತ್ತಾಯ್ತು ಸಾಂಗ್ ಕಂಪೋಸ್ ಮಾಡೋದಕ್ಕಿಂತ ಸಾಂಗ್ ತೆಗೆಯೋದು ಎಷ್ಟು ಡಿಫರೆನ್ಸ್ ಇದೆ, ಕಷ್ಟ ಆಗತ್ತೆ ಅಂತೇಳಿ. ಥ್ಯಾಂಕ್ ಯು. ಇಷ್ಟೇ ಮಾತು. ಥ್ಯಾಂಕ್ ಯು ಸತ್ಯ ಸರ್. ಇವತ್ತು ನೀವು ಪಂಚೆಲ್ಲ ರೆಡಿ ಮಾಡ್ಕೊಂಡು ಬಂದು ಹೇಳಿದ್ರಿ, ಸೂಪರ್ ಆಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ಸೋ ವೆಲ್ ಪ್ರಿಪೇರ್ಡ್, ಸೋ ಸ್ವೀಟ್. ಥ್ಯಾಂಕ್ ಯು. ರಾಜ್ ಅವರೇ, ನೀವೆಲ್ರಿಗೂ ಮಾದರಿ ಅಂತ ಹೇಳಿದ್ರಿ. ಅಲ್ಲ, ಡ್ಯಾನ್ಸಲ್ಲೂ ಇದಕ್ಕೊಂದು ರೀತಿ ಮಾದರಿ. ನೀವು ಆ ಫ್ಲೋರ್ ಮೂಮೆಂಟ್ ಎಲ್ಲ ಮಾಡಿದ್ರಿ. ನೀವು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಈ ಸಾಂಗ್ದು.
ಫ್ಲೋರ್ ಮೂವ್ಮೆಂಟ್ ಮಾಡಿದ್ರಲ್ಲ. ಅಂದರೆ ಎಲ್ರಿಗೂ ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಅಂದ್ರೆ ಚಾಲೆಂಜ್ ಅಂದ್ರೆ ಮೊದಲಿಗೆ ನೀವು ಅರ್ಜುನ್ ಜನ್ಯ ಅವ್ರ ಜೊತೆ ಒಂದ್ಸಲ ಓಕೆ ಅಂದ್ ಚಾಲೆಂಜ್ ಅಲ್ಲಿ ಮುಗೀತು. ಮೊದಲ ಚಾಲೆಂಜ್ ಅಲ್ಲಿ. ಹೌದು, ಅಂದ್ರೆ ಯಾವಾಗ್ಲೂ ಅಪರೂಪಕ್ಕೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದ್ರು, ಸರ್ ಏನಿಲ್ಲ ಸರ್, ಒಂದ್ 4 ದಿವಸ ಬಂದು ಡ್ಯಾನ್ಸ್ ಮಾಡ್ಬೇಕು ಅಂತ. ಮಾಡ್ಲಿ, ಶಿವಣ್ಣ ಮತ್ತೆ ಉಪ್ಪಿ ಸರ್ ಡ್ಯಾನ್ಸ್ ಮಾಡ್ತಾರೆ, ನಾನು ನೋಡಿದ್ರೆ ಸಾಕಲ್ವಾ ಅಂತ. ಇಲ್ಲ ಸರ್ ನೀವು ಮಾಡ್ಬೇಕು. ಕಳ್ಸಿ ಸರ್ ಸ್ಟೆಪ್ ಅಂದ್ರೆ ಮನುಷ್ಯ ನೋಡಿ ಮತ್ತೆ ಊರು ಬಿಡ್ಬೇಕು. ಅಡ್ರೆಸ್ ನೋಡಿ ಹೆಸರು ಬರೆದು ನಾನು ಊರು ಬಿಡೋದಕ್ಕೆ ಕಾರಣ ನಮ್ಮ ನಿರ್ದೇಶಕ ಅಂತ ಒಂದು ಹೆಜ್ಜೆ ಹಾಕಲ್ಲ ಅವರು. ಅಂದ್ರೆ ಚಾಲೆಂಜ್ ಏನ್ ಮಾಡೋದು, ಒಂದ್ಸಲ ಒಪ್ಕೊಂಡ್ಮೇಲೆ ಏನು ಮಾಡಕ್ಕಾಗಲ್ಲ. ಬಟ್ ದ ಬ್ಯೂಟಿ ಇಸ್, ನಾನು ಕೇಳಿದೆ ಅಂದ್ರೆ ನಾನು ಈ ಪಾತ್ರವಾಗೇ ಡ್ಯಾನ್ಸ್ ಮಾಡ್ಬೇಕಾ ಅಂತ. ಅಂದ್ರೆ ಈ ಸಿನಿಮಾದಲ್ಲಿ ಒಂದು ಪಾತ್ರ ಇದೆ, ಎಲ್ಲಾ ಪೋಸ್ಟರ್ ನೋಡಿ ಓಡಿಸ್ತಾ ಇದಾರೆ, ಅಂದ್ರೆ ಅದು ನಾನು ಅರ್ಜುನ್ ಜನ್ಯ ಅವರಿಂದ ಓಡ್ತಾ ಇರೋದು. ಸೊ ಇದ್ರಲ್ಲೂ ಅಷ್ಟೇ, 1.5 ದಿವಸ ಓಡಿಸಿದ್ರು. ಫಸ್ಟಿಗೆ ಓಡಿಸಿ ಆಮೇಲೆ ಕೊಂಡಿಸಿದ್ರು. ದೇವ್ರದಲ್ಲಿ ಲಾಸ್ಟಿಗೆ ನನಗೇನ್ ಕಂಫರ್ಟಬಲ್ ಆಗುತ್ತೆ ಅದೇ ಸ್ಟೆಪ್ ಹಾಕೋಕ್ ಬಿಟ್ರು. ಐ ಥಿಂಕ್ ಇದೆಲ್ಲ ಕಾಮಿಡಿ ಸೈಡ್ಗೆ ಇಟ್ಟರೆ ನನಗೆ ನಾನು ಕೆಲಸ ಮಾಡ್ತಾ ಇರುವಂತಹ ಪ್ರಾಜೆಕ್ಟ್ಗಳಲ್ಲಿ ತುಂಬಾ ಕಲಿಯೋಕೆ ಸಿಕ್ಕಿರುವಂತಹ, ತುಂಬಾ ತೊಡಗಿಸ್ಕೊಳ್ಳೋಕೆ ಸಿಕ್ಕಿರುವಂತ ಒಂದು ಪ್ರಾಜೆಕ್ಟ್ ಅಂದ್ರೆ ಅದು 45. ನನಗೆ ಈ ಸಿನಿಮಾ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ರಮೇಶ್ ಅಣ್ಣ ಹತ್ರನೂ ಹೇಳ್ತಾ ಇರ್ತೀನಿ, ಯಾಕಂದ್ರೆ ಇದು ನನಗೆ ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಆದ್ರೆ ಸಾಲಲ್ಲ, ಭಾರತಕ್ಕೆ ಒಂದು ಒಳ್ಳೆ ಸಿನಿಮಾ ಆಗ್ಬೋದು, ಅದ್ರ ಕ್ಷಮತೆ ಇದೆ ಇದಕ್ಕೆ. ಸೊ ಅದು ಆ ಲೆವೆಲ್ ತನಕ ಹೋಗ್ಬೇಕು. ನಾನು ಯಾವಾಗ್ಲೂ ಹೇಳ್ತಾ ಇರೋದು, ಯಾವಾಗ್ಲೂ ಫೋನ್ ಮಾಡಿ ಅವ್ರಿಗೆ ತೊಂದರೆ ಕೊಡ್ತಾ ಇರ್ತೀನಿ. ಇದು VFX ಎಲ್ಲ ಚೆನ್ನಾಗಿ ಆಗ್ತಾ ಇದೆಯಾ, ಇದು ಸಾಂಗ್ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ, RR ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ. ಈ ಸಿನಿಮಾಗಿರೋ ದೊಡ್ಡ ಅಭಿಮಾನಿಗಳು ನಾನೊಬ್ಬ. ಅಂದ್ರೆ ಇದು ಒಳ್ಳೆ ಸಿನಿಮಾ ಆಗ್ಬೇಕು ಅನ್ನೋದಷ್ಟೇ. ಇದ್ರಲ್ಲಿ ನಾನು ಈ ಸಾಂಗ್ ಅಲ್ಲೇ ಶಿವಣ್ಣ ಬರ್ಬೇಕಾದ್ರೆ ಬಿಸಿಲು ಹೊಡಿತಾ ಇದ್ದೆ, ನನಗೆ ಇದರಲ್ಲಿ ಶಿವಣ್ಣ ಬರ್ಬೇಕಾದ್ರೆ ಬಿಸಿಲು ಹೊಡಿಬೇಕು, ಉಪ್ಪಿ ಸರ್ ಬರ್ಬೇಕಾದ್ರೆ ಬಿಸಿಲು ಹೊಡಿಬೇಕು. ಸೊ ಇದು ನನಗಿರುವಂತಹ ಒಂದು ದೊಡ್ಡ ಕುತೂಹಲ. ಮೂಮೆಂಟ್ಸ್ ಕೂಡ ಇದೆ, ಮೊಮೆಂಟ್ಸ್ ಇದೆ ಅಲ್ಲ, ಬಿಸಿಲು ಹೊಡಿದೇ ಇರೋದಕ್ಕೆ ಬಹಳ ಕಮ್ಮಿ ಟೈಮ್ ಇದೆ. ಸೊ ಇವರಿಬ್ರು ಯಾವಾಗ ಕಾಣಿಸ್ಕೋತಾರೆ ಆವಾಗ ಬಿಸಿಲು ಹೊಡಿಬೇಕು ಅನ್ಸುತ್ತೆ, ಯಾವಾಗ್ಲೂ ಅನ್ಸುತ್ತೆ. ಇದ್ರಲ್ಲಿ ಜಾಸ್ತಿ ಅನ್ಸುತ್ತೆ, ಯಾಕಂದ್ರೆ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸತ್ಯ ಸರ್ ಇರ್ಬೋದು ಅಥವಾ ಅರ್ಜುನ್ ಜನ್ಯ ಅವ್ರು ಇರ್ಬೋದು, ಇವರೆಲ್ಲ ಸೇರ್ಕೊಂಡು ಬಹಳ ಕ್ರಾಫ್ಟ್ಸ್ಮನ್ಶಿಪ್ ಇದೆ ಇದರಲ್ಲಿ. ಸೊ ಹಾಗಾಗಿ ನಾನು ಕೂಡ ಇದರ ಭಾಗವಾಗಿದ್ದು ಒಂದು ನನ್ನ ಭಾಗ್ಯ. ಸೊ ಕುಣಿಯೋದಕ್ಕೆ ಕಷ್ಟ ಆಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಅರ್ಜುನ್ ಜನ್ಯ ಅವ್ರನ್ನ ಒಪ್ಕೊಂಡ್ಮೇಲೆ ಕುಣಿಸ್ತಾರೆ, ಕುಣಿಬೇಕಷ್ಟೇ. ಬಟ್ ನೀವ್ ಹೇಳಿದ್ರಿ ನಿಮ್ಗೆ ಟೈಗರ್ ಡ್ಯಾನ್ಸ್ ತುಂಬಾ ಕಂಫರ್ಟ್ ಅಂತ ಹೇಳಿ. ಹುಲಿ ವೇಷ ಅಂತ, ಹುಲಿ ಡ್ಯಾನ್ಸ್ ಅಂದ್ರೆ ಎಲ್ರಿಗೂ ಬಹಳ ಇಷ್ಟ. ಆ ಗೆಟೋ ಕಿಡ್ಸ್ಗೆ ಅದು ಹೊಸದಾಗಿರ್ಬೋದು. ಅವರು ಕ್ಯೂರಿಯಸ್ ಆಗಿ ಏನಾದ್ರು ಕೇಳಿದ್ರ ವಾಟ್ ಇಸ್ ದಿಸ್ ಅಂದ್ರೆ ಅವರು ಫಸ್ಟಿಗೆ ಮಾಡ್ಬೇಕಾದ್ರೆ ಆ ಸ್ಟೆಪ್ ಮಾಡ್ಬೇಕಾದ್ರೆ ಏನು ಅಂತ ಕೇಳಿದ್ರು. ಅದಕ್ಕೆ ಮಾಡಿದ್ರೆ ಇದು ನಮ್ಮ ಜಾನಪದ ಇದು ಅಂದ್ರೆ ಎಕ್ಸಾಕ್ಟ್ಲಿ ಈ ತರ ನಮ್ಮಲ್ಲಿದೆ ಅಂದ್ರು. ಎಕ್ಸಾಕ್ಟ್ಲಿ ಈ ತರ ನಮ್ಮಲ್ಲಿದೆ, ತೋರಿಸಿ ಅಂತ. ಆಮೇಲೆ ತೋರ್ಸದ್ಮೇಲೆ ಅವರು ಮಾಡಕ್ ಶುರು ಮಾಡಿದ್ರು. ಅವ್ರು ಹೇಳಿದ್ರು ನಮ್ದ್ರಲ್ಲೂ ಇದಿದೆ ಅಂದ್ರೆ ಮನುಷ್ಯ ಜಾನಪದದಲ್ಲಿ ಎಲ್ರು ಕೂಡ ನಾವು ಮೂಲದಲ್ಲಿ ಒಂದೇ. ಒಂದ್ ಸಣ್ಣ ಸಣ್ಣ ಹೆಜ್ಜೆಗಳು, ಸಣ್ಣ ಕಾಲೆತ್ತೋ ರೀತಿ ಬದಲಾಗ್ಬೋದು, ಆದ್ರೆ ಅದ್ರಲ್ಲಿರೋ ಒಂದೇ ಭಾವ ಏನಂದ್ರೆ ನಮ್ಮಲ್ಲಿರುವಂತಹ ಎಲ್ಲಾ ಖುಷಿಯನ್ನ ಹೊರಗೆ ಹಾಕೋದು. ಅದು ಜಾನಪದದ ದೊಡ್ಡ ಕ್ಷಮತೆ. ಐ ಥಿಂಕ್ ಅದು ಹುಲಿವೇಷದಲ್ಲೂ ಇದೆ, ಅಥವಾ ಕಂಗೀಲಲ್ಲೂ ಇದೆ, ಅಥವಾ ಇಲ್ಲಿರುವಂತ ಡೊಳ್ಳು ಕುಣಿತದಲ್ಲೂ ಇದೆ. ಅಲ್ಲಿ ಬಡಿಯುವಂತ ಎಲ್ಲದರಲ್ಲೂ ಕೂಡ ನಮ್ಮಲ್ಲಿರುವಂತ ರಸವನ್ನ ಹೊರಗೆ ಹಾಕಬೇಕು. ಅಲ್ಲೂ ಇದೆ ಅನ್ನೋದನ್ನ ಕೇಳಿದಾಗ ಬಹಳ ಖುಷಿ ಆಯ್ತು. ಅವರು ಅದನ್ನ ಕಲ್ತರು, ಅಷ್ಟೇ ಎಂಜಾಯ್ ಮಾಡಿದ್ರು. ಅವ್ರು ಡ್ಯಾನ್ಸ್ ಮಾಡಿದ್ರು, ಅದನ್ನ ಕಲಿಯಕ್ಕಾಗಿ ನಾನು ನೋಡಿದ್ವಿ ಅಷ್ಟೇ. ಬಟ್ ಅಣ್ಣನ ಜೊತೆ ಡ್ಯಾನ್ಸ್ ಮಾಡಿದ್ದು ನಿಮ್ಮ ಜೀವನದಲ್ಲಿ ಎಷ್ಟು ಸಂತೋಷ ತಂದಿದೆ? ಬಹಳ ಖುಷಿ ಆಗುತ್ತೆ. ನಾನು ಅದೇ ಯಾವಾಗ್ಲೂ ಹೇಳ್ತಾ ಇದ್ದೆ, ನಾನು ಅಂದ್ರೆ ನಾನು ಮತ್ತೆ ಶಿವಣ್ಣ ಅವರು ಯಾವುದೋ ಒಂದು ಸೀಕ್ವೆನ್ಸ್ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಕಾಲಿಗೆ ಒಂದು ಏಟಾಗಿತ್ತು, ಒಂದು ಸಣ್ಣದು. ಬಟ್ ನಾನು ನೋಡಿದ್ದೀನಿ, ಅಂದ್ರೆ ನಾವು ನಟರು ಎಷ್ಟು ಸೆನ್ಸಿಟಿವ್ ಇರ್ತೀವಿ, ನಾವು ಎಷ್ಟು ಅಟೆನ್ಷನ್ ಸೀಕ್ ಮಾಡ್ತೀವಿ. ನಾನು ಹೇಳಿದೆ ಅವ್ರ ಜೊತೆ ಕೆಲಸ ಮಾಡ್ಬೇಕು, ಹೇಳಿದೆ ಅವ್ರ ಕಾಲಿಗೆ ಸ್ವಲ್ಪ ಏಟಾಗಿದೆ, ಏನಾದ್ರು ಮಾಡಿ ಸ್ವಲ್ಪ ಇದು ಹಾಕ್ತೀರಾ ಅಂತ. ಹತ್ರ ಹೋದ ತಕ್ಷಣ ಹೇಳಿದ್ರೆ ಇದು ಮಾಡ್ಬೇಡ ಹೋಗು ಅಂತ. ಯಾಕೆಂದ್ರೆ ಅಷ್ಟು ಅಟೆನ್ಷನ್ ಒಬ್ಬ ನಟನ ಮೇಲೆ ಬಂದ್ರೆ ಅಲ್ಲಿ ಕೆಲಸ ನಡೆಯೋದಕ್ಕೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಒಬ್ಬ ಯಾವತ್ತೂ ಕೂಡ ಅಷ್ಟು ಅಟೆನ್ಷನ್ ಇದು ಮಾಡಬಾರ್ದು. ಅವ್ನು ಕೆಲಸ ಮಾಡ್ಬೇಕು, ಅವ್ನು ಸೈಡಿಗೆ ಹೋಗ್ಬೇಕು. ಅದನ್ನ ಹೇಳಲ್ಲ ಅವರು. ಕೆಲವರು ಮಾತಾಡ್ತಾರೆ, ಕೆಲವರು ಅದನ್ನ ನಡ್ಕೊಳ್ತಾರೆ. ಐ ಥಿಂಕ್ ಅಣ್ಣ ಅವರ ಮನತನದಲ್ಲಿ ನಡ್ಕೊಳ್ಳುವಂತ ಗುಣ ಇದೆ. ಅದನ್ನ ನಾನು ಕಲ್ತಿದ್ದೀನಿ, ಅದನ್ನ ನೋಡಿದ್ದೀನಿ ನಾನು. ಜೊತೆಗೆ ಉಪ್ಪಿ ಸರ್ ಅಂದ್ರೆ ಅವ್ರ ಜೊತೆ ನಾನು ಅವರ ನಿರ್ದೇಶನದ ದೊಡ್ಡ ಅಭಿಮಾನಿ. ಅವರ ಪೋಸ್ಟರ್ ನೋಡ್ಕೊಂಡು ನಾನು ಸಿನಿಮಾ ಕಲ್ತವ್ನು. ನಾನು ಕಲ್ತೀನಿ ಅಂದ್ರೆ ನನ್ಗೆ ಸಿನಿಮಾ ಮಾಡ್ಬೇಕು ಅಂತ ಅನ್ಕೊಂಡವ್ನು. ಅವ್ರ ಜೊತೆ ನನಗೆ 1000 ವಿಷಯಗಳು ಡಿಸ್ಕಸ್ ಮಾಡ್ಬೋದು. ಅವ್ರು ತುಂಬಾ ಏನಾದ್ರು ಕೇಳಿದ್ರೆ, ಈಗ ಯಾವ್ದೋ ಒಂದು ವಿಷಯ ಬರುತ್ತೆ, ಯಾವ್ದೋ ಒಂದು ಕೇಳಿದ್ರೆ ಯಾಕಿದೆ ಹೀಗೆ ಜೀವನ ಅಂತ ಏನಾದ್ರು ಮಾತಾಡ್ತಾ ಹೋದ್ರೆ, ಯಾಕೆ ಯೋಚನೆ ಮಾಡ್ತೀರಾ, ಅಷ್ಟು ಆರಾಮಾಗಿದೆ ಅಲ್ವಾ, ಮುಂದೆ ಅಲ್ವಾ, ಆರಾಮಾಗಿರಿ, ಚೆನ್ನಾಗಿರಿ ಅಂತ. ಅಂದ್ರೆ ಅವರ ಅನುಭವದಿಂದ ಒಂದು ಆಧ್ಯಾತ್ಮಿಕ ಇದೆ, ಅದು ಕೂಡ ಬಹಳ ಖುಷಿ ಆಗುತ್ತೆ. ನನ್ನ ಭಾಗ್ಯ. ಕೆಲವು ಸಲ ನಾನು ಯಾವಾಗ್ಲೂ ಹೇಳ್ತೀನಿ, ನಾವು ನಮಗ್ ದುಡ್ಡು ಕೊಟ್ಟು ಒಂದು ಒಳ್ಳೆಯ ಜೀವನದ ಕೋರ್ಸ್ ಅನ್ನ ಯಾವ್ದಾದ್ರು ಫೀಲ್ಡ್ ಅದು ಕಲ್ಸುತ್ತೆ ಅಂದ್ರೆ ಅದು ಸಿನಿಮಾ ಮಾತ್ರ ಅಂತ. ಐ ಥಿಂಕ್ ನನ್ನ ಭಾಗ್ಯ ಈ ಸಿನಿಮಾದ ಭಾಗವಾಗಿರೋದು ಕೂಡ ನನ್ನ ಭಾಗ್ಯ. ಥ್ಯಾಂಕ್ ಯು ರಾಜ್ ಅವರೇ, ಬಹಳ ಅದ್ಭುತವಾದ ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ ನೀವು. ಥ್ಯಾಂಕ್ ಯು.
ಅಣ್ಣ ಹಾಗೆ ಕಳೆದೋಗ್ಬಿಟ್ರು ನಿಮ್ಮ ಮಾತಲ್ಲಿ. ಹೇಗೆ ನಾವು ಅಣ್ಣನ ಡಾನ್ಸ್ ನೋಡಿ ಸ್ಕ್ರೀನಲ್ಲಿ ನಾವು ಕಳೆದೋಗ್ಬಿಟ್ರು, ನಿಮ್ಮ ಮಾತು ಕೇಳಿ ಅವ್ರು ಕಳೆದೋಗ್ಬಿಟ್ರು. ಅಣ್ಣ, ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ನಿಮಗೆ. ಥ್ಯಾಂಕ್ ಯು. ಎಲ್ರಿಗೂ ಅಷ್ಟೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಅಣ್ಣ, ನಿಮ್ಗೆ ಗೊತ್ತಿತ್ತ ಅಣ್ಣ ಈ ಸಾಂಗ್ ಇಷ್ಟು ಮಾಸ್ಟರ್ ಆಗಿರುತ್ತೆ ಅಂತ? ನಂಗೆ ತುಂಬ ಗೊತ್ತಿತ್ತು. ಯಾಕಂದ್ರೆ ನಮಗೆ ಫಸ್ಟ್ ಡೈರೆಕ್ಟ್ ಮಾಡ್ಬೋದಾ ಅಂತ ಹೇಳ್ತಾರೆ, ಅವರೇ ಒಂದು ನಂಬಿಕೆ ಇತ್ತು. ಮ್ಯೂಸಿಕ್ ಬಗ್ಗೆ ಮಾತಾಡೋಂಗಿಲ್ಲ ಅರ್ಜುನ್ದು. ಆಮೇಲೆ ನಮ್ಮದು ಒಂದು ಜರ್ನಿ ತುಂಬ ವರ್ಷಗಳಿಂದ ನಡೀತಾರೆ ಮ್ಯೂಸಿಕ್ ಮಾಡೋದ್ರಲ್ಲಿ. ನಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಒಳ್ಳೊಳ್ಳೆ ಸಾಂಗ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮದು ಶೋ ಮಾಡಬೇಕು, ಡಿಕೆಡಿ ಮಾಡಬೇಕನ್ನೋ ಒಂದು ಒಳ್ಳೆ ವೈಬ್ ಇತ್ತು. ಅವಾಗಲೇ ಈ ಕತೆ ಉಳ್ಕೊಂಡು ಹೇಳಿದ್ರು. ಆಮೇಲೆ ಅವರೇ ಇಲ್ಲ, ಈ ಕತೆ ನೀವೇ ಮಾಡಬೇಕು ಅಂತ ಮಾಡಿ ಅವಾಗಿಂದ ಸೀರಿಯಸ್ಸಾಗಿ ಮಾಡಿ ರಮೇಶ್ ರೆಡ್ಡಿ ಅದಾದಮೇಲೆ ರಾಜ್ಬಿ ಶೆಟ್ಟಿ ಅವರು, ಉಪೇಂದ್ರ ಅವರು. ಫಸ್ಟ್ ರಾಜ್ಬಿ ಶೆಟ್ಟಿ, ನಾನು ರಾಜ್ಬಿ ಶೆಟ್ಟಿ, ಅದಾದಮೇಲೆ ಉಪೇಂದ್ರ. ಐ ಥಿಂಕ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಇದ್ರಲ್ಲಿ ಏನಂದರೆ ಯಾರು ಇವ್ರು ದೊಡ್ಡವ್ರು ಅವ್ರು ದೊಡ್ಡವ್ರು ಅಂತಲ್ಲ. ನನಗೆ ಇಷ್ಟ ಆಗಿದೆ ಈ ಪಿಕ್ಚರ್. ಅದೊಂದು ಎಲ್ಲರ ಪಾತ್ರನೂ ಭಾಳ ಚೆನ್ನಾಗಿದೆ. ಯಾರು ಓವರ್ಟೇಕ್ ಮಾಡೋಕ್ಕೆ ನೋಡಿಲ್ಲ. ಇವಾಗ ನಾನು ಓವರ್ಟೇಕ್ ಮಾಡಬೇಕು, ಉಪೇಂದ್ರ ಓವರ್ಟೇಕ್ ಮಾಡಬೇಕು, ರಾಜ್ಬಿ ಶೆಟ್ಟಿ ಓವರ್ಟೇಕ್ ನೋ ಬಡಿ ಈಸ್. ಈಗ ಸಾಂಗ್ ನೋಡಿದ್ರೆ ಗೊತ್ತಾಗ್ತದೆ ನಮಗೆ. ಸಿ ಫಸ್ಟ್ ಫ್ಯಾಂಟಾಸ್ಟಿಕ್ ಡ್ಯಾನ್ಸ್ ಅಂದ ತಕ್ಷಣ ಇಡೀ ಸಾಂಗ್ಲಿ ಶಿವರಾಜ್ ಕುಮಾರ್ ಡ್ಯಾನ್ಸ್ ಮಾಡಬೇಕಂತಲ್ಲ. ಆ ಕ್ಯಾರೆಕ್ಟರ್ ಎಲ್ಲರಿಗೂ ಹೆಂಗೇನು ಬರಬೇಕು, ಏನು ಇಡೀ ಸಾಂಗ್ ಇದೆಯಲ್ಲ, ಇಡೀ ಸಾಂಗ್ಲೇ ಕತೆ ಇದೆ. ನೀವು ಸಿನಿಮಾ ನೋಡಿದ್ರೆ ಕರೆಕ್ಟ್ ಆಗ್ತೀರ. ನೀವು ಸ್ವಲ್ಪ ಲಿರಿಕ್ಸು, ಸ್ವಲ್ಪ ನೀವು ಐಡಿಯಾಸು, ಓಡೋದು ಯಾಕೆ ಓಡ್ತಾನೆ, ಯಾಕೆ ಇನ್ನೊಬ್ಬ ಬರ್ತಾನೆ, ಯಾಕೆ ಇನ್ನೊಬ್ಬ ಲೈನ್ ಬರೀ ಫೋರ್ಸ್ಫುಲ್ ಅಲ್ಲ, ಇನ್ನೊಂದಿದೆ ಅದಕ್ಕೆ. ಆ ಥರ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿ. ಸುಮ್ಮನೆ ಪ್ರಮೋಷನ್ ಸಾಂಗ್ ಅಂದ ತಕ್ಷಣ ಬರೀ ಒಂದು ಕುಣಿಬೇಕು, ಇಲ್ಲ ಗೆಟೋ ಕಿಡ್ಸ್ ದೇ ಆರ್ ಆಲ್ ಫ್ಯಾಂಟಾಸ್ಟಿಕ್. ಅವ್ರು ವಿಡಿಯೋ ನೋಡಿ, ನಾನು ಆಮೇಲೆ ನೋಡಿದ್ದು ವಿಡಿಯೋಸಲ್ಲಿ ಅಷ್ಟು ನೋಡ್ತೀನಿ ನಾನು. ಬಟ್ ನನ್ನ ಮಕ್ಕಳು ನೋಡಿ ನೀವಿ ನೋಡಿದ್ದಾರೆ, ಗೀತಾ ಅಂತೂ ಯಾವ ಹೇಳ್ತಾ ಇರ್ತಾರೆ, ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ನಂಗೆ ಆಮೇಲೆ ಗೊತ್ತಾಯಿತು ಗೆಟೋ ಕಿಡ್ಸ್ ಹಿಂಗಿದ್ದಾರೆ ಅಂತ. ನೋಡಿದ್ರೆ ಏನು ಹಿಂಗೆ ಮಾಡ್ತಾರೆ ಅಲ್ಲ. ಸೊ ದಟ್ ಇಂಟ್ರೆಸ್ಟ್. ಅದಕ್ಕೆ ನೋಡಿ ಅವರು ಎಮೋಷನ್ ಆಗಲಿಲ್ಲ. ಯೂಶ್ವಲಾಗಿ ದುಡ್ಡು ಜಾಸ್ತಿ ಆಗ್ತದೆ, ಎಮೋಷನ್ ಆಗಿಬಿಡ್ತಾರೆ. ಅವ್ರು ಎಮೋಷನ್ ಅಲ್ಲ, ಪ್ರಮೋಷನ್ ಬೇಕಂತ ಬಿಡ್ಬೇಕು. ಸೊ ಅಲ್ಲಿ ನೋಡಿ ಅವ್ರು ಅಲ್ಲಿ. ಸೊ ಆ ರೀತಿ ನಮಗೆ ಪ್ರೊಡ್ಯೂಸರು, ಡೈರೆಕ್ಟ್ರು, ನಮ್ಮ ಕೋ-ಆರ್ಟಿಸ್ಟ್ಗಳು ಎಲ್ಲರೂ. ಆ್ಯಂಡ್ ದೆನ್ ಐ ವಾಸ್ ಲೋ ಏನಂತೀವಿ. ನಾನು ಲಾಸ್ಟ್ ಇಯರ್ ಅದು ಕ್ಲೈಮ್ಯಾಕ್ಸ್ ಬೇಕಾದ್ರೆ ನನಗೆ ಡಿಟೆಕ್ಟ್ ಆಯಿತು ಕ್ಯಾನ್ಸರ್ ಅಂತ. ಅವಾಗ ನಾನು ರಾಜ್ಬಿ ಶೆಟ್ಟಿ ಆಗಲಿ, ಉಪೇಂದ್ರ ಆಗಲಿ, ಅರ್ಜುನ್ ಆಗಲಿ, ರಮೇಶ್ ರೆಡ್ಡಿ ಅವರು, ರವಿ ವರ್ಮ, ಆಮೇಲೆ ಎಲ್ಲ ಫೈಟರ್ಸ್ ಎಲ್ಲರೂ ಇದ್ರು. ಯಾಕಂದರೆ ಒಬ್ರೊಬ್ರು ಮಾತಾಡೋದು, ಕ್ಯಾಮ್ರಾಮ್ಯಾನ್, ಇಡೀ ಟೀಮ್ ನನ್ನ ಒಂಥರ ಮಗು ಥರ ನೋಡ್ಕೊಂಡು. ಆಮೇಲೆ ಡಸ್ಟ್ ಹಾಕೋದು, SCG ಡಸ್ಟ್ ಹಾಕಿ ಏನಿದೆ ಪ್ರಾಬ್ಲಮ್ ಇದೆ, ಆಲ್ರೆಡಿ ಇದೆ ಒಳಗಡೆ, ಇದೊಂದು ಸ್ವಲ್ಪ ಸೇರ್ಕೊಳ್ಳಿ ಬಿಡಿ, ಏನಾಗುತ್ತೆ ನೋಡೋಣ ಮುಂದೆ ಅಂತ ಒಂದು ಧೈರ್ಯ ಒಂದು. ಬಟ್ ಈ ಸಪೋರ್ಟ್ ಇದ್ದವರು ಏನು ಮಾಡೋಕ್ಕಾಗ್ತದೆ. 100% ಸಪೋರ್ಟ್ ಇಲ್ಲ ಯಾವತ್ತೂ ನಡೆಯೋಕ್ಕಾಗ. ಹೇಳ್ತಿಲ್ಲ ನಾನು ಗ್ರೇಟ್ ಮಾಡಿದರೆ ಇವರು, ನಾನಾಗಿ ಗ್ರೇಟ್ ಆಗೋಕ್ಕಾಗ್ತಿಲ್ಲ, ಆಗಲ್ಲ. ಯು ಕ್ಯಾನ್ ಬಿಕಮ್ ಗ್ರೇಟ್ ಬೈ ಯುವರ್ ಸೆಲ್ಫ್. ಬೇರೆ ಯಾರು ನಮ್ಮನ್ನ ಎತ್ತಬೇಕಷ್ಟೇ. ಬಟ್ ಆ ಎತ್ತಕ್ಕೆ ಶಕ್ತಿ ಕೊಟ್ಟಿದ್ದು ಯೂನಿಟ್ ಮೈ ಫ್ಯಾಮಿಲಿ. ಗೀತಾ ಇರ್ಬೋದು, ನಿಧಿ ಇರ್ಬೋದು, ಆ್ಯಂಡ್ ಅವ್ರ ಫ್ರೆಂಡ್ಸ್, ಶ್ರೀಕಾಂತ್ ಅವ್ರ ಫ್ರೆಂಡ್ಗಳು ನೋಡಿದ್ರು. ಎವ್ರಿಬಡಿ ಇಸ್. ನೀವಿದ್ರಿ, ರಕ್ಷಿತಾ ಅವ್ರು ಇದ್ರು, ಅರ್ಜುನ್ ಜನ್ಯ ಅಂದರೆ ಮಗು ಥರ ಹತ್ಬಿಟ್ರೆ ಅವತ್ತು. ಈಗ ಸ್ಕೈ ನನಗೆ ಅದು ನೋಡ್ಬಿಟ್ಟು ಇನ್ನೂ ಸಂಟಾಗುತ್ತೆ. ಬಟ್ ರಿಯಲಿ ಫರ್ಗೆಟ್ ದಟ್. ಆ್ಯಂಡ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಅಂದರೆ ಈ ಸಾಂಗ್ ನೋಡಿದ್ಮೇಲಂತೂ ಮಾಡಬೇಕಂದ್ರೆ ಅವಾಗಿಂದ ಅಲ್ಲಿ ಆಪ್ರೇಷನ್ ಆದ ತಕ್ಷಣ ಒಂದು ಇಲ್ಲಾಂದ್ರೆ 3-4 ಫೋನ್ ಮಾಡ್ತಾಯಿದ್ದೆ ಅರ್ಜುನ್ಗೆ. ಅರ್ಜುನ್ ಏನು ನಡೀತಾ ಇದೆ, ಏನಾಯ್ತು, ಯಾಕೆ ಡಬ್ಬಿಂಗ್ ಮಾಡಲಿಲ್ಲ ಅವರು, ಇವ್ರು ಯಾಕೆ ಡಬ್ಬಿಂಗ್ ಮಾಡಲಿಲ್ಲ. ನಾನು ಅಷ್ಟೇ ಯಾವ ಥರ ಚಿಂತೆ ಆಗ್ತೀನಿ. ಎಲ್ಲರೂ ಹೆಂಗೆ ಲಾಸ್ಟ್ ಹೇಳ್ಬೇಕು, ಏನು ನನ್ನ ಮಗ ಯಾವಾಗಲೂ ಫೋನ್ ಮಾಡಿ 24 ಗಂಟೆ ಫೋನ್ ಮಾಡ್ಕೊ. ಅವ್ನು ಕಿತ್ತ ಕಡೆ ಯಾರು ಫೋನ್ ಅರ್ಜುನ್ಗೆ ಅಂತ ಬರೀ ಇದೆ ನನಗೆ. ಯಾಕಂದರೆ ಕನ್ಸರ್ನ್ ಅಷ್ಟೇ. ಈ ಸಿನಿಮಾದಲ್ಲಿ ಯಾಕೆ ಅವ್ನು ಇಷ್ಟೊಂದು ಲವ್ ಅಂತ ಗೊತ್ತಿಲ್ಲ. ಬಹುಶಃ ಸಿನಿಮಾದಲ್ಲಿ ನೋಡ್ಬೇಕಾದ್ರೆ ಐ ಥಿಂಕ್ ಎವ್ರಿಬಡಿ ರಿಲೇಟ್ ಟು ದಟ್ ಫಿಲಮ್. ಆ್ಯಂಡ್ ಸತ್ಯ ಹೆಗಡೆ ಇರ್ಬೋದು, ಕ್ಯಾಮ್ರಾ ವರ್ಕ್ ಇರ್ಬೋದು, ತುಂಬ ನನಗೆ ಸತ್ಯ ಹೆಗಡೆ ಯಾವ ಅಸಿಸ್ಟೆಂಟ್ ಆಗಿಲ್ಲ, ರಾಜನ್ ಅವ್ರ ಅಸಿಸ್ಟೆಂಟ್ ಆಗಿಲ್ಲ, ಅವಾಗಿಂದ ನನಗೆ ಚೆನ್ನಾಗಿ ಗೊತ್ತು. ಒನ್ ಡೇ ಹಿ ವಾಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಹಾರ್ಡ್ ವರ್ಕಿಂಗ್. ಬಿಕಮ್ ಎ ಟಾಪ್ ಮೋಸ್ಟ್ ಕ್ಯಾಮ್ರಾಮನ್. ಇವತ್ತು ನಮ್ಮ ಭಾರತ ದೇಶದಲ್ಲಿ ಒನ್ ಆಫ್ ದ ಟಾಪ್ ಮೋಸ್ಟ್ ಕ್ಯಾಮ್ರಾಮನ್ ತಪ್ಪಾಗಲ್ಲ. ಎವ್ರಿಥಿಂಗ್ ಇರ್ಬೋದು. ನಾನು ಆನಂದ್ ರೆಡ್ಡಿ ಅವರು ಈ ರೈಟ್ಸ್ ತಗೊಂಡಿದ್ದಾರೆ. ಒಳ್ಳೆ ಫಿಲಮ್ ಆಗುತ್ತೆ ಅಂತ ಒಂದು ಭರವಸೆ ಇದೆ. ರಾಜ್ಬಿ ಶೆಟ್ಟಿ ಇದ್ದಂಗೆ 100% ಇದು ಬರೀ ಸ್ಯಾಂಡಲ್ವುಡ್ ಮಾತ್ರ ಅಲ್ಲ, ಇಲ್ಲ ಇಡೀ ದೇಶ ನೋಡೋಂಥ ಸಿನಿಮಾ ಆಗುತ್ತೆ ಅಂತ ಒಂದಿದೆ. ಬಟ್ ಖಂಡಿತ ಆಗುತ್ತೆ. ಬಂದು ನೋಡಿದಾಗ ಲಾಟ್ ಆಫ್ ಥಿಂಗ್ಸ್ ಇದೆ, ದೇ ವಿಲ್ ಟೇಕ್ ಇಟ್. ನನಗಂತೂ ಭಾಳ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ಯಾರುವೆ ನಾವೆಲ್ಲರೂ ಒಂದು ಸ್ನೇಹಿತರ ಥರ ಒಂದು 3 ಜನ ಬಂದು ಮಕ್ಕಳ ಥರ ಬಂದು ನಾವು ಮಾಡಿಬಿಟ್ಟು ಹೋಗಿದ್ದೀನಿ ಆ್ಯಕ್ಟಿಂಗ್ನ. 100% ಇವ್ರು ಹೇಳಿದ್ರು, ದೊಡ್ಡದಾಗಿ ಹೇಳಿದ್ರು, ಶಿವನ್ ನೋಡಿದ್ರೆ ವಿಸಿಲ್ ಹೊಡಿತೀನಿ. ಬಟ್ ಏನಾದ್ರು ಅವ್ರು ಪರ್ಫಾರ್ಮ್ ಮಾಡಬೇಕನ್ನಷ್ಟೇ ಭಾಳ ಬ್ಯೂಟಿಫುಲ್ ಆಗಿರುತ್ತೆ. ಯಾಕೆ ಇನ್ನೊಬ್ರು ಪರ್ಫಾರ್ಮೆನ್ಸ್ ಬರಬೇಕಾದ್ರೆ ಇನ್ನೊಬ್ರು ಆರ್ಟಿಸ್ಟ್ ಎತ್ಕೊಟ್ರೆ ನಾವು ಬರೋದು.
ನಾನು ಹಂಗೆ ಮಾಡಿದ್ರೆ ಅವ್ರು ಮಾಡೋಕ್ಕಾಗಲ್ಲ, ಅವ್ರು ಹೆಂಗೆ ಮಾಡಿದ್ರೆ ನಾನು ಮಾಡೋಕ್ಕಾಗಲ್ಲ. ಇದು ಪರಸ್ಪರ ಏನಿದೆ, ಇದು ಇಂಟರ್ಡಿಪೆಂಡೆನ್ಸ್ ಅಷ್ಟೇ. ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಥ್ಯಾಂಕ್ಸ್ ಅರ್ಜುನ್, ಥ್ಯಾಂಕ್ಸ್ ಇರಬೇಕು, ಒಳ್ಳೆ ಒಂದು ಕಾನ್ಸೆಪ್ಟ್ ತಂದಿದ್ದಾರೆ. ಈ ಕಾನ್ಸೆಪ್ಟ್ ಎಲ್ಲರಿಗೂ ಇಷ್ಟ ಆಗಬೇಕಂತ ನನ್ನ ಆಸೆ. ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ತೇನೆ ಎಲ್ರಿಗೂ ಇಷ್ಟ ಆಗಲಿ ದೇವರೇ. ಇದು ಡಿಸೆಂಬರ್ 25 ನೋಡಿದಾಗ ಈ ಕ್ರಿಸ್ಮಸ್ ಗಿಫ್ಟು ದೇವ್ರ ಬಗ್ಗೆನೇ ಸಿನಿಮಾ, ಯೇಸು ಬಗ್ಗೆನೇ ಇದು, ಅದು ಆ ಸಿನಿಮಾ ಹಂಗೆ ಆಗಲಿ ಅಂತ. ಕ್ರಿಸ್ಮಸ್ ದೇವ್ರ ಬಗ್ಗೆ ಏನೋ ಸಣ್ಣದಾಗಿ ಕ್ಲೂ ಕೊಟ್ಟಿದ್ದಾರೆ. ಓಕೆ ಅಣ್ಣ, ಯಾವುದು ಅಲ್ವಾ ಅಣ್ಣ? ಇಲ್ಲ, ದೇವ್ರ ಆಗಲಿ ಅಂತ ಸಿನಿಮಾ. ಹಂಗಣ್ಣ, ಅವತ್ತು ಕ್ರಿಸ್ಮಸ್ ದಿನ ಬರ್ತಿದ್ದಾಗ ದೇವ್ರು ಹುಟ್ಟಿರೋ ಸಿನಿಮಾ ಅಲ್ವಾ? ಏನೋ ಜಾರ್ ಬಿಡ್ತು ನಿಮ್ಮ ಬಾಯಿಂದ, ಏನೋ ತಗೊಳ್ಳೋಣ ಅಂತ. ಖಂಡಿತ ಇಲ್ಲ, ನಾನು ಯಾವತ್ತೂ ಜಾರಕ್ಕೆ ಬಿಡಲ್ಲ. ನಾನು ಜಾರವೇ ಅಲ್ಲ, ಜಾರವೇ ಅಲ್ಲ. ಚಾನ್ಸೇ ಇಲ್ಲ. ಏನೇ ಮಾಡಿದ್ರು ಎಷ್ಟೇ ಬಿಟ್ಟರು ಆ ಸಿನಿಮಾ ಬಂದು ನೋಡಿದಾಗ ಗೊತ್ತಾಗುತ್ತೆ. ಇಡೀ ಸಾಂಗ್ ಇದೆ. ಇವತ್ತಿಂದ ಎಲ್ಲರೂ ನೋಡ್ತಾ ಹೋಗ್ಲಿ, ದೇ ವಿಲ್ ಜಸ್ಟ್ ಗೋ ಆನ್ ಟೆಲ್ಲಿಂಗ್ ಏನ್ರಿಗೂ ಸಿನಿಮಾ ಬಗ್ಗೆ ಅಂತ ದೇ ವಿಲ್ ಅಡಿಕೋಡ್ ಮಾಡ್ಕೊಂಡು. ಎಸ್ ಇಷ್ಟೇ ಹೇಳ್ತಾ ಎಲ್ರಿಗೂ ಭಾಳ ಸಂತೋಷ. ಥ್ಯಾಂಕ್ಸ್ ಎವ್ರಿಬಡಿ ಬಂದಿದ್ದಕ್ಕೆ, ಮೀಡಿಯಾದವ್ರಿಗೆ, ಪರ್ಸನಲ್ಗೆ. ಆ್ಯಂಡ್ ಥ್ಯಾಂಕ್ ಯು ಸುಬ್ರಹ್ಮಣ್ಯ, ಸ್ಪೆಷಲ್ ಥ್ಯಾಂಕ್ಸ್ ಸುಬ್ರಹ್ಮಣ್ಯ ವಾಸು ಅವ್ರಿಗೆ. ಯಾಕಂದರೆ ದೇ ಜಸ್ಟ್ ಟೋಲ್ಡ್ ಮೀ ಲೋಕಾರ್ಪಣೆ ಅಂತ ಹೇಳಿದ್ರು. ಒಳ್ಳೆ ವರ್ಡ್, ನಾವು ಇದಾಗ ಹೇಳೇ ಇರಲಿಲ್ಲ, ಬಟ್ ಒಳ್ಳೆ ವರ್ಡ್ ಹೇಳ್ಕೊಟ್ರು. ಥ್ಯಾಂಕ್ ಯು, ಥ್ಯಾಂಕ್ಸ್ ಲಾಟ್, ಲವ್ ಯು ಆಲ್. ಥ್ಯಾಂಕ್ ಯು ಅಣ್ಣ. ಈಗ ಥ್ಯಾಂಕ್ ಯು ಫಾರ್ ಯಾವಾಗ ಅಷ್ಟೇ, ಯಾವಾಗ ನೀವು ಬಂದಾಗ ಸ್ಟೇಜ್ ಒಂಥರ ಎನರ್ಜಿಕ್ ಆಗಿರುತ್ತೆ ಅಷ್ಟೇ. ಎಲ್ಲರೂ ಅಷ್ಟೇ. ಥ್ಯಾಂಕ್ ಯು, ಲವ್ ಯು. ಥ್ಯಾಂಕ್ ಯು ಅಣ್ಣ, ಲವ್ ಯು. ಈಗ ನಮ್ಮ ಮಾಧ್ಯಮ ಮಿತ್ರರೆಲ್ಲರಿಗೂ ಒಂದಷ್ಟು ಪ್ರಶ್ನೆ ಇದೆ. ಈ ಹಾಡಿನ ಬಗ್ಗೆ 45 ಸಿನಿಮಾ ಕುರಿತಂತೆ ಪ್ರಶ್ನೆಗಳನ್ನ ಕೇಳ್ಬೋದು. ಕಾಫಿ ಒಂದು ಇಟ್ಬಿಡ್ತೀವಿ. ರಮೇಶ್ ಸರ್ ಈ ಕಡೆ ಎದುರುಗಡೆ ಸರ್, ನಿಮಗೆ ಪ್ರಶ್ನೆ. ಇನ್ನೊಂದು ಮೈಕ್ ಇಲ್ಲಿ ಕೊಟ್ಬಿಡಿ, ಈಸಿ ಆಗುತ್ತೆ. ಇದು ಅರ್ಜುನ್ ಜನ್ಯ ಮತ್ತೆ ರಮೇಶ್ ಸರ್ಗೆ ಇಬ್ರಿಗೂ ಪ್ರಶ್ನೆ. ಒಂದು ಪ್ರಮೋಷನಲ್ ಸಾಂಗ್ ಅಂತಿದಾರ, ಒಂದು ಸಿನಿಮಾ ಬಜೆಟ್ ಅಷ್ಟು ಖರ್ಚು ಮಾಡಿದ್ರ ಇದಕ್ಕೆ, ಒಂದು ಪ್ರಮೋಷನಲ್ ಸಾಂಗು. ಐ ಜಸ್ಟ್ ವಾಂಟ್ ಟು ನೋ ವೈ, ಅಂದ್ರೆ ಒಂದು ಪ್ರಮೋಷನಲ್ ಸಾಂಗ್ಗೆ ಒಂದು ಸಿನಿಮಾ ಬಜೆಟ್ ಅಷ್ಟು ಖರ್ಚು ಮಾಡಿದ್ರೆ ಏನಕ್ಕೆ ಅಂತ. ಅಲ್ಲ, ನಮಗೆ ಇದ್ದಿದ್ದು ಪ್ರಮೋಷನ್ ಸಾಂಗ್ ಇದೆ, ನಮಗೆ ಪ್ರಮೋಷನ್ ಸಾಂಗ್ ಬೇಕಾಗಿತ್ತು. ನಿಮಗೆ ಇದಕ್ಕೆ ಇಷ್ಟು ಖರ್ಚು ಮಾಡಿದ್ರೆ ಪಿಕ್ಚರ್ಗೆ ಇಷ್ಟು ಖರ್ಚಾಗಿರುತ್ತೆ ಅಂತ ನೀವು ಊಹೆ ಮಾಡ್ಬೋದು ಮೇಡಮ್. ಅಲ್ಲ, ಬಟ್ ಈ ಫಿಲಮ್, ಈ ಸಾಂಗು ಈ ಫಿಲಮ್ಗೂ ಸಂಬಂಧ ಇರಲ್ವಾ? ಹಾಗಾದ್ರೆ ಈ ಸಾಂಗ್ ಯಾಕೆ ಅಟ್ಯಾಚ್ ಮಾಡಿಲ್ಲ ಫಿಲಮ್ಗೆ ಅಂತ? ಮೇಡಮ್, ಈ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಅಟ್ಯಾಚ್ ಇದೆಯೋ ಇಲ್ವೋ. ನಂಗೆ ಮೇಡಮ್ ಡೈರೆಕ್ಟರ್ ಕೇಳಿ ಮೇಡಮ್. ಅದು ಅದೇ ಸರ್, ಈ ಹಾಡಿನ ಬಗ್ಗೆ ಜಸ್ಟ್ ಐ ಜಸ್ಟ್ ವಾಂಟ್ ಟು ನೋ ದ ಥೀಮ್ ಆಫ್ ದ ಸಾಂಗ್ ಇಸ್ ನೈಸ್, ಬಟ್ ಫ್ರಮ್ ಯು ವಿ ವಾಂಟ್ ಟು ನೋ ವಾಟ್ ಇಸ್ ದ ಸಾಂಗ್, ಅಂದರೆ ವಾಟ್ ವಿ ಅಂಡರ್ಸ್ಟ್ಯಾಂಡ್ ಫ್ರಮ್ ದ ಸಾಂಗ್ ಅಂತ. ಮೇಡಮ್, ಈ ಲಿರಿಕ್ಸ್ ನೀವು ಕರೆಕ್ಟಾಗಿ ಗಮನ ಹರಿಸಿದ್ರೆ ಜೀವನನ ಫುಲ್ ಕಂಪ್ಲೀಟಾಗಿ ಪಾಸಿಟಿವ್ ಆಗಿ ತಗೊಳ್ಳಿ ಅನ್ನೋದನ್ನ ಲಿರಿಕ್ಸ್ ಕಂಪ್ಲೀಟಾಗಿ ಹೇಳ್ಕೊಂಡು ಹೋಗುತ್ತೆ. ಒಬ್ಬ ವ್ಯಕ್ತಿ ಹೇಗಿರಬೇಕು, ಎಲ್ಲವೂ ಪಾಸಿಟಿವ್ ವಿಷಯಗಳು ಲಿರಿಕಲಿ ಹೇಳಿದ್ದೀವಿ. ಸೊ ಆರ್ ಫಿಲ್ಮ್ ಇಸ್ ಅಬೌಟ್ ದಟ್ ಥಿಂಗ್. ವಿ ಟೆಲ್ ಅಬೌಟ್ ಲೈಫ್ ವೆರಿ ಪಾಸಿಟಿವ್ ಆಗಿ ಹೇಗಿರಬೇಕು ಅನ್ನೋದಕ್ಕೆ ಇದಿದೆ. ಆ್ಯಂಡ್ ಇನ್ನೂ ಕ್ಲೀನಾಗಿ ನೀವು ವಿಷಯ ಡಿಕೋಡ್ ಮಾಡ್ಕೊಂಡು ಈಗ ಎಷ್ಟು ಅರ್ಥ ಆಗುತ್ತೆ ಈ ಹಾಡು, ಫಿಲ್ಮ್ ನೋಡಿದ್ಮೇಲೆ ನಿಮ್ಗೆ ಈ ಹಾಡೋದಿರೋ ಎಲ್ಲ ವಿಷಯವು ಫಿಲ್ಮ್ ಕನೆಕ್ಟ್ ಆಗಿತ್ತು ಅಂತ ನನಗೆ ಅನಿಸುತ್ತೆ. ಓಕೆ, ರಮೇಶ್ ಸರ್ ಮತ್ತೆ ವಾಪಸ್ ಬರ್ತಾ ಇದ್ದೀನಿ. ಶಿವಣ್ಣ ಹೇಳಿದ್ರು, ಅಂದರೆ ಅರ್ಜುನ್ ಜನಾನೇ ಹೇಳಿದರು, ಅವ್ರು ಏನು ಕೇಳಿದ್ರು ಕೊಡ್ತಾರೆ ಹಾಗೆ ಹೇಗೆ ಅಂತ. ಶಿವಣ್ಣ ಹ್ಯಾಡ್ ಕಾನ್ಫಿಡೆನ್ಸ್ ಇನ್ ಅರ್ಜುನ್ ಜನ್ಯ, ಅವ್ರು ಡೈರೆಕ್ಟ್ ಮಾಡ್ತಾರೆ ಅಂತ. ಬಟ್ ನೀವು ಇನ್ವೆಸ್ಟರ್ ಆಗಿ ಒಂದು ನ್ಯೂ ಕಮರ್ಗೆ ಇಷ್ಟು ದೊಡ್ಡ ಬಜೆಟ್ ಫಿಲಮ್ ಹೇಗೆ ಕೊಟ್ಟರು? ಕತೆ ಮೇಡಮ್, ಅಷ್ಟು ಕತೆ. ಮೈನ್ ಶಿವಣ್ಣ ಇದ್ದಾಗ ನಾವು ಅದನ್ನು ನೋಡೋಕ್ಕಾಗಲ್ಲ. ಶಿವಣ್ಣಗೂ ಮತ್ತು ಕತೆಗೂ ಮತ್ತು ಡೈರೆಕ್ಟರು ವಿಜನ್ ಅಂತೀವಲ್ಲ, ಅದಂತ ನಾನು ಇಂಗ್ಲೀಷ್ ಬರಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊಳ್ಳಿ ಮೇಡಮ್. ಆಯ್ತಲ್ವ ಮೇಡಮ್? ಇದು ಎಂತಂದರೆ ಇಷ್ಟು ಬಡ್ಜೆಟ್ ಅಂತ ಹೇಳಿದ್ರೆ ಕತೆ ಕೇಳ್ತಾ ಇದೆ ಬಡ್ಜೆಟ್ಟು. ಸುಮ್ಮನೆ ನಾವು ಬಡ್ಜೆಟ್ ಮಾಡಿಲ್ಲ. ಯಾಕಂದರೆ ನೀವು ಫಿಲಮಲ್ಲಿ ನೋಡಿದಾಗ ಇವಾಗ ಸಾಂಗ್ ಏನಕ್ಕೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನೀವು ಫಿಲಮ್ ನೋಡಿದಾಗ ಅದು ಗೊತ್ತಾಗುತ್ತೆ ಮೇಡಮ್. ಇವಾಗ ಆ ಬಡ್ಜೆಟ್ ಏನಾಗುತ್ತೆ ಅಂತ ಎಲ್ಲರೂ ಅದೇ ಕೇಳ್ತಾರೆ ನನಗೆ, ಏನಕ್ಕೆ ಇಷ್ಟು ಬಡ್ಜೆಟ್ಟು ಅಂತ ಹೇಳ್ಬಿಟ್ಟು. ಇದು ನಮಗೆ ಫಸ್ಟ್ ನಾನು ಹೇಳಿದ್ವಿ, ಇಂಡಿಯಾಕ್ಕೆ ಫಸ್ಟ್ CG ಅಂತ, ನಮ್ದು CG ಸ್ವಲ್ಪ ಬಡ್ಜೆಟ್ ಜಾಸ್ತಿ ಆಯಿತು. ಬಟ್ ಅಲ್ಲಿ ರಾಜ್ಬಿ ಶೆಟ್ಟಿ ಓಡ್ತಾ ಇರೋ ರೀತಿ ನೋಡಿದಾಗ ನೀವು ಎಷ್ಟು ಓಡಿದ್ರ CG ಇಂದ ಅಂತ ಗೊತ್ತಾಯ್ತು ಸರ್. ಯಾವುದು? ಅಲ್ಲ ಎಲ್ಲ ಓಡಲೇಬೇಕು, ಒಂದು ಕೆಲಸ ಆಗ್ಬೇಕಾದ್ರೆ ಓಡಲೇಬೇಕಲ್ಲ ಮೇಡಮ್. ಇಲ್ಲ ನಡಿಬೇಕು, ಇಲ್ಲ ಓಡಬೇಕು, ಇವನು ಮಾಡಲೇಬೇಕು, ಒಂದು ಕೆಲಸ ಆಗ್ಬೇಕಲ್ಲ. ಇನ್ನೂ ಓಡ್ತಾನೆ ಇದ್ದೀರಾ? ಯಾರು ಓಡ್ತಾ ಇರೋದು ಇವಾಗ? ಇಲ್ಲ, ಇವಾಗ ಯಾರು ಓಡ್ತಾ ಇಲ್ಲ ಮೇಡಮ್, ಎಲ್ಲ ಕೂತಿದ್ದೀವಿ ಅಂತಂದ್ರೆ. ಯಾರು ಓಡ್ತಾ ಇಲ್ಲ, ಕೂತಿದ್ದೀವಿ. ಇವಾಗ ಓಡ್ತಾ ಇಲ್ಲ ಎಲ್ಲ ಕೂರ್ಸಿದ್ದಾರೆ, ನೀವು ಯಾರು ಓಡಿಸ್ತಾ ಇಲ್ಲ.
ರಮೇಶ್ ಸರ್, ರಮೇಶ್ ರೆಡ್ಡಿ ಸರ್, ಇಲ್ಲಿ ನಾನು ಆಂಕರ್ ಅನುಶ್ರೀ ಇಲ್ಲಿ ಸರ್. ಸರ್ ಇವತ್ತು ನೀವು ಫುಲ್ ಮಾಸ್ ಸರ್, ನೀವು ಮಾಸ್ ಸರ್, ನೀವು ಇವತ್ತು ಸಖತ್ ಸರ್, ನೀವು ಸೂಪರ್. ಓಕೆ, ನೆಕ್ಸ್ಟ್ ಪ್ರಶ್ನೆ ಯಾರಲ್ಲಿ? ಆಯ್ತು ಪಾಪ, ಕೊಟ್ರು ಮ್ಯಾಮು. ಸುಮ್ಮನೆ ನೀವು ಅವ್ರನ್ನ ಹೇಳೋದು ಶಾರದಾ ಮ್ಯಾಮ್ಗೆ. ಶಿವಣ್ಣ, ಗೆಟಪ್ ತುಂಬಾ ಚೆನ್ನಾಗಿದೆ, ಹೇರ್ ಸ್ಟೈಲು ಯಾವ ಲಾಸ್ಟ್ ಮೂವಿ ಸಾಂಗಲ್ಲಿ ಇಡೀ ಸಿನಿಮಾ ಹಾಗೆ ಇರುತ್ತೆ. ಈ ಸಾಂಗ್ ಮಾತ್ರ ಮಾಡೋದು ಇದೆ ಪ್ರಮೋಷನಲ್ ಸಾಂಗ್ ಅಲ್ಲಮ್ಮ, ಇದು ಸ್ವಲ್ಪ ಅವರು ಕಲರ್ಫುಲ್ ಬಟ್ಟೆ ಕೊಟ್ಟಿದ್ದಾರೆ ಅಷ್ಟೇ ಡೈರೆಕ್ಟ್ರು. ಬಟ್ ಯಾತಿಗೆ ಆಗ್ತಾನೆ ಅನ್ನೋದು ನೋಡಿ, ಅದು ಸಿನಿಮಾ ಇಡೀ ಸಿನಿಮಾ ನೋಡಿದಾಗ ಅಲ್ಲಿ ಯಾವ ಬಟ್ಟೆ ಧರಿಸಿರ್ತಾನೆ, ಇಲ್ಲಿ ಯಾಕೆ ಈ ಬಟ್ಟೆ ಹಾಕ್ತಾನೆ ಅನ್ನೋದನ್ನ ಭಾಳ ಅಚ್ಚುಕಟ್ಟಾಗಿ ಸಿಂಬಾಲಿಕಾಗಿ ಹೇಳ್ತಾರೆ. ಅದು ನನಗೂ ಅನಿಸ್ತು ಯಾಕೆ ಈ ಡ್ರೆಸ್ ಅಂತ. ಬಟ್ ನನಗೆ ಆಮೇಲೆ ಹೋಯ್ತಾ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಾಗ ಯಾವಾಗ ನಾನು ಬುದ್ಧಿವಂತ ಅಲ್ಲ ಅಂತ ಹೇಳ್ತಾರೆ, ಇಲ್ಲ ಬಟ್ ಸ್ವಲ್ಪ ಇದಾಗುತ್ತೆ. ಆಮೇಲೆ ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಪಡ್ತೀನಿ. ಐ ಥಿಂಕ್ ದಟ್ ಒನ್ ನೋಡಿದಾಗ ನೀವು ಯು ಕ್ಯಾನ್ ಸಿನಿಮಾ ಕರೆಕ್ಟ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ ಆ ಡ್ರೆಸ್ಸು. ಬಟ್ ಇದಕ್ಕೋಸ್ಕರ ಸ್ಪೆಷಲ್ ಹಿಂಗೆ ಮಾಡಿರೋದು ಅಷ್ಟೇ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಥ್ಯಾಂಕ್ ಯು. ನೆಕ್ಸ್ಟ್ ಅರ್ಜುನ್, ನೀವು ಇದಕ್ಕೆ ಎನಿಮೇಟಿಕ್ ಮಾಡಲಿಕ್ಕೆ ಎಷ್ಟಾಯ್ತು ಅವಾಗ? ಫಸ್ಟ್ ವರ್ಷನ್ ಮಾಡಿದೆ ಸರ್, 1.5 years ಆಯ್ತು ಸರ್. ಎನಿಮೇಟಿಕ್ ಪೂರ್ತಿ ಅದಕ್ಕೆ ಮ್ಯೂಸಿಕ್ಕು ಅದೆಲ್ಲ ಎಲ್ಲ ಮಾಡಿದ್ದೆ ಸರ್. ಅಲ್ಲೇ ಯಾವಾಗ ಶುರು ಮಾಡಿದೆ ಸಿನಿಮಾ? ನಿನ್ನೆ ಅಣ್ಣ ಮಾತಾಡ್ಬೇಕಾದ್ರೆ ಅಣ್ಣ ಹೇಳಿದ್ರು ಸರ್, ನಿಮ್ಗೆ ನೆನಪಿದೆ ಈಗ ನಾವು ಮೀಟ್ ಮಾಡಿ ಈ ಕತೆ ಕೇಳಿನೇ 3.5-4 ವರ್ಷ ಆಯಿತು ಅಂತ. ಸೊ 4 years ಬ್ಯಾಕ್ ನಾನು ಈ ಕತೆ ಹೇಳಿ ಅಲ್ಲಿಂದ 1.5 years ಆ್ಯನಿಮೇಷನ್ ಮಾಡಿ ಆಮೇಲೆ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ ಸರ್. 4 years ಟ್ರಾವೆಲ್ ಈ ಫಿಲ್ಮ್ ಜೊತೆ ಅಂತ. ಆ ಟೈಮ್ ಇದು ಅದೇ ಟೈಮ್ ಇದು ಅಷ್ಟೇ ಇದೆ ಆ ಸಿನಿಮಾ ಈಗ? ಏನು ಟೈಮ್ ಎಕ್ಸಾಕ್ಟ್ಲಿ ಸೇಮ್ ಸರ್, ಅದರಲ್ಲೇ ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈ ಕಡೆ ಇಲ್ಲಿ ಮುಂಚೆನೇ ಸರ್, ಅದು ನಿಮಗೆ ಸರ್ 2.5 ಗಂಟೆ ಜನರನ್ನ ಕೂರಿಸಿ ಸಿನಿಮಾ ತೋರಿಸೋದು ಎಷ್ಟು ಕಷ್ಟ ಇವತ್ತಿನ ಸಂದರ್ಭದಲ್ಲಿ ಅಂತ ನಿಮ್ಗೆ ಗೊತ್ತಿರುವಂಥ ವಿಚಾರ. ಸೊ ಅಂಥ ಸಂದರ್ಭದಲ್ಲಿ ಒಂದು ಸಾಂಗ್ ಇಲ್ಲದೆ ಸಿನಿಮಾದ ಕಥೆಯನ್ನು ಸ್ಕ್ರೀನ್ ಪ್ಲೇನ ಅಷ್ಟು ಟೈಟ್ ಸ್ಕ್ರೀನ್ ಪ್ಲೇನ ಮಾಡೋ ಕಾರಣ ಇತ್ತು, ಅಷ್ಟೊಂದು ಇದೆಯಾ ಅಂತ ಈ ಸಿನಿಮಾದಲ್ಲಿ? ಎಸ್ ಸರ್, ಯಾಕಂದರೆ ನಮ್ಮ ಸೀನ್ಗಳೇ ಫಸ್ಟ್ ಆಫ್ ಆಲ್ ಸರ್ 3 ಜನ ಐಕಾನ್ಸ್ ಇದ್ದಾರೆ ಸರ್. 3 ಜನಕ್ಕೂ ಸ್ಕ್ರೀನ್ ಸ್ಪೇಸ್ ಕೊಡಬೇಕು. ಅಷ್ಟು ಸ್ಕ್ರೀನ್ ಸ್ಪೇಸ್ಗೆ ನೀವು ಹೇಳ್ದಂಗೆ 2.5 hours ಏನಿದೆ ಅದು ಅಷ್ಟೇ ಸಾಲೋದಿಲ್ಲ ಅಂತ ಐಕಾನ್ಸ್ ಇದ್ದಾರೆ. ಅದರೊಳಗಡೆ ಮತ್ತು ಸಾಂಗು ಆ್ಯಂಡ್ ಫಸ್ಟ್ ಆಫ್ ಆಲ್ ಕಥೆನೇ ಕೇಳಿಲ್ಲ ಆ ಥರ ಸಾಂಗ್ಗೆ. ಸೊ ಏನು ಆ ಥರ ಟೆನ್ಷನ್ ಇಲ್ಲ, ಆರಾಮಾಗಿ ನಿಮಗೆ 2.5 hours ಬಿಂದಾಸಾಗಿ ನೀವು ಸಿನಿಮಾ ನೋಡ್ಬೋದು ಸರ್. ಶಿವಣ್ಣ, ಎಲ್ಲೋ ನಿಮ್ಮ ಪಾತ್ರ ಬಂದು ಈಗ ಪಕ್ಕದಲ್ಲಿ ನಂದಿ ಇರೋದ್ರಿಂದ ನೀವಿರೋದ್ರಿಂದ ಎಲ್ಲೋ ಒಂದು ರೀತಿ ಶಿವಣ್ಣ ಸ್ವರೂಪವಾಗಿ ಸಿನಿಮಾ ಕಥೆ ಕಾಣಿಸ್ತೀರಾ ಅಂತ ಅನ್ಸುತ್ತೆ. ಸೊ ಸಿನಿಮಾದಲ್ಲೂ ಕೂಡ ಪ್ರಮೋಷನಲ್ ಸಾಂಗ್ ಅಲ್ಲಿ ಇರೋ ಥರನೇ ರಾಜ್ಬಿ ಶೆಟ್ಟರಿಗೆ ಜೀವನದ ಒಂದು ತತ್ವ ಹೇಳ್ಕೊಡ್ತೀರಾ ಅಂತ ಸಿನಿಮಾದಲ್ಲಿ? ಇಲ್ಲ, ನನಗೆ ಬೇರೆ ಯಾರೋ ತತ್ವ ಹೇಳ್ಕೊಟ್ರು. ಸೊ ಲಿರಿಕ್ಸ್ ಬರ್ಕೊಂಡು ನಾವು ಹೇಳಿದ್ವಿ ಅಷ್ಟೇ. ಹಂಗಂತಲ್ಲ, ಬಂದು ಸಿನಿಮಾ ನೋಡ್ಬೇಕು ಹೇಳಿ ಇಡೀ ಕತೆ ಕೇಳಿರ್ತಾರೆ ಬೇಡ. ಸೊ ಹೆಸರು ನನ್ನ ಹೆಸರು ಶಿವು ಅಂತ, ಪ್ರಾಬ್ಲಮ್ ಇಲ್ಲ, ಅದರಲ್ಲೇ ಇದೆ. ನಮ್ಗೆ ಗೊತ್ತು, ನಾಗರಾಜ ಶಿವ ಪುಟ್ಟ ಸ್ವಾಮಿ ಅಂತ ನನ್ನ ಹೆಸರು. ಸೊ ನಾಗರಾಜನಿದ್ದೀನಿ, ಶಿವನಿದ್ದೀನಿ, ಪುಟ್ಟ ಇದ್ದೀನಿ, ಸ್ವಾಮಿ ಇದ್ದೀನಿ. ರಾಜ್ವಿ ಸರ್, ಸದ್ಯಕ್ಕೆ ಸಕ್ಸಸ್ ಅಲ್ಲಿ ಓಡ್ತಾ ಇದ್ದೀರಾ, ಆದ್ರೆ ಸಿನಿಮಾದ ಹಾಡಲ್ಲಿ ಶ್ವಾನಗಳು ನಿಮ್ ಹಿಂದೆ ಓಡಿ ಬರ್ತಾ ಇವೆ. ಹೀಗಾಗಿ ನೀವು ಜೀವನದಲ್ಲಿ ಹುಚ್ಚೆದ್ದು ಓಡಿದ್ದು ಯಾವುದಕ್ಕೆ, ಹೆಚ್ಚು ಭಯ ಪಡೋದು ಯಾವುದಕ್ಕೆ? ಅದೇ ನಾಯಿ ನೋಡಿದಾಗ ನಾನು ಹತ್ರ ಓಡೋದು, ಭಯ ಪಟ್ಟು ಓಡೋದು ನಾನು ಯಾವುದಕ್ಕೆ? ಆಕ್ಚುಲಿ ಇಂಟರ್ವ್ಯೂಗಳಿಗೆ ಜಾಸ್ತಿ ಓಡ್ತೀನಿ ನಾನು. ಇಂಟರ್ವ್ಯೂಗಳಿಂದ ಜಾಸ್ತಿ ಓಡ್ತೀನಿ. ನನಗೆ ಮಾತು ಸ್ವಲ್ಪ ಅಂದ್ರೆ ಈ ಪ್ರಮೋಷನ್ ಟೈಮ್ ಇರುತ್ತಲ್ವಾ, ಅದಾದ್ಮೇಲೆ ಮನೆಗೆ ಓಡೋ ಸ್ಪೀಡ್ ಇದೆಯಲ್ವಾ, ಅದು ಸಿಕ್ಕಾಪಟ್ಟೆ ಫಾಸ್ಟ್ ಇರುತ್ತೆ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಓಡೋಗೋದು ಹೇಗೆ ಅನಿಸ್ತಿದೆ? ಯಾವುದು? ಇಲ್ಲ ಅವರಿಗೂ ಗೊತ್ತು, ನಾನು ಅವ್ರ ಜೊತೆ ಆಮೇಲೆ ಏನು ಕಷ್ಟದೇನು ಕೇಳಬೇಡಿ ಅಂತಾನೆ ಬಂದಿದ್ದೆ. ಹಾಗಾಗಿ ಅವ್ರು ತಗೊಂಡ ತಕ್ಷಣ ಅದೇ ಹಾಗೆ ಅಂದ್ರೆ ಗೊತ್ತಿಲ್ಲ ನನಗೆ. ಅಂದ್ರೆ ನನಗೆ ಭಯ ಇರೋದು ನನ್ನಲ್ಲಿರೋ ನೆಗೆಟಿವಿಟಿ ಬಗ್ಗೆ ಬಹಳ ಭಯ ಇದೆ. ನಾನು ನನ್ನ ಥಾಟ್ಗಳನ್ನ ನೋಡ್ಕೊಂಡಾಗ, ನನ್ನಲ್ಲಿರುವಂತ ಎಲ್ಲದೂ ನೋಡಿದಾಗ ನನಗೆ ನನ್ನ ಬಗ್ಗೆ ಜಾಸ್ತಿ ಭಯ ಆಗುತ್ತೆ. ಹೊರಗಿನ ಎಲಿಮೆಂಟ್ಗಳು ಅಂತ ಭಯ ಹುಟ್ಟಿಸುವಂಥದ್ದು ಏನೂ ಇಲ್ಲ. ಐ ಥಿಂಕ್ ಅರ್ಜುನ್ ಸರ್, ಈಗ 25ನೇ ತಾರೀಕು ನಿಮ್ಮ ಸಿನಿಮಾನು ಬರ್ತಾ ಇದೆ, ಜೊತೆಗೆ ಮಾರ್ಕ್ ಸಿನಿಮಾ ಕೂಡ ಬರ್ತಾ ಇದೆ. ಸೊ ಥಿಯೇಟರ್ ವೈಸ್ ಸಮಸ್ಯೆ ಆಗಬಾರ್ದು ಅನ್ನುವಂಥದ್ದು ರೀತಿಯಲ್ಲಿ ಆ ಚಿತ್ರತಂಡದವ್ರ ಜೊತೆ ಏನಾದರೂ ಮಾತುಕತೆ ಮಾಡಿದ್ದೀರಾ? ಹೇಗೆ? ಇನ್ನು ಆ ಮಾತುಕತೆ ತಂಡದ ಜೊತೆ ಏನು ಮಾತಾಡಿಲ್ಲ, ಬಟ್ ಸುದೀಪ್ ಸರ್ ಟಚಲ್ಲಿದ್ದಾರೆ, ಅವ್ರ ಜೊತೆ ಮಾತಾಡಿದ್ದೀನಿ. ನಥಿಂಗ್ ಟು ವರಿ ಮೇಡಮ್. ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ
ಎರಡೂ ದೊಡ್ಡ ಸಿನಿಮಾಗಳು ಖಂಡಿತವೂ ಜನ ನೋಡೋಷ್ಟು ಕೆಪಾಸಿಟಿ ಇದೆ, ಹಾಲಿಡೇ ಫುಟ್ಫಾಲ್ಸ್ ಇರೋದ್ರಿಂದ. ಆ್ಯಂಡ್ ಎರಡೂ ಕನ್ನಡ ಸಿನಿಮಾ ಆಗಿರೋದ್ರಿಂದ ಎರಡೂ ಕನ್ನಡ ಸಿನಿಮಾನ ಕನ್ನಡ ಜನತೆ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಶಿವಣ್ಣ ಪರ್ಟಿಕ್ಯುಲರ್ ಆಗಿ ಒಂದು ಮಲ್ಟಿ ಸ್ಟಾರರ್ ಸಿನಿಮಾ ಅಂತ ಅಂದಾಗ ಎಲ್ಲವೂ ಚಾಲೆಂಜಿಂಗ್ ಆಗಿರುತ್ತೆ. ಸೊ ನೀವಾಗಲೇ ಮಾತಾಡ್ತಾ ಹೇಳ್ತಾ ಇದ್ರಿ, ಅಂದರೆ ನಮಗೆ ಇಂಪಾರ್ಟೆನ್ಸ್ ಜಾಸ್ತಿ ಇರಬೇಕು, ನಮಗೆ ಇಂಪಾರ್ಟೆನ್ಸ್ ಜಾಸ್ತಿ ಇರಬೇಕು ಅನ್ನೋಂಥದ್ರಲ್ಲಿ ಮಾಡಿರುವಂಥದ್ದಲ್ಲ 45, ಎಲ್ರಿಗೂ ಒಂದು ಇಂಪಾರ್ಟೆನ್ಸ್ ಇರೋಂಥದ್ದು. ಇದ್ರ ಜೊತೆಗೆ ಸಾಕಷ್ಟು ಸಂದರ್ಭದಲ್ಲಿ ಈ ಫ್ಯಾನ್ಸ್ ಸಿನಿಮಾ ನೋಡಿದ ನಂತರ ಕೆಲವು ರಿಯಾಕ್ಷನ್ಗಳನ್ನು ಕೊಟ್ಟಿರ್ತಾರೆ. ಕೆಲವು ಮಲ್ಟಿ ಸ್ಟಾರರ್ ಸಿನಿಮಾಗಳಲ್ಲಿ ನಮ್ಮ ಸ್ಟಾರ್ಗೆ ಇಂಪಾರ್ಟೆನ್ಸ್ ಸಿಕ್ಕಿಲ್ಲ, ಈ ಥರ ಚರ್ಚೆಗಳೆಲ್ಲ ಬರ್ತಾ ಇರುತ್ತೆ. ನೀವು ಫ್ಯಾನ್ಸ್ ವ್ಯೂಸಲ್ಲಿ ಹೇಳುವಂಥದ್ದಾದ್ರೆ ಈ ಸಿನಿಮಾ ಹೆಂಗೆ ಅವ್ರಿಗೆ ಕನೆಕ್ಟ್ ಆಗ್ಬೋದು? ಎಲ್ಲ ಇಲ್ಲ, ಖಂಡಿತ ಅಭಿಮಾನಿಗಳು ಯಾವತ್ತೂ ನಮ್ಮ ಸಿನಿಮಾ ನೋಡ್ಬೇಕಾದ್ರೆ ಯಾವತ್ತೂ ಇದಾಗಿಲ್ಲ. ಒಂದೊಂದು ಸರ್ತಿ ಯಾವ್ಯಾವ ಸಿನಿಮಾಗೆ ಆಗಿರುತ್ತೆ, ಬಟ್ ಅವಾಗ ನಾವು ಕೌಂಟ್ರಿ ಹೇಳಿರ್ತೀವಿ, ದಿಸ್ ದ ವೇ ಇಟ್ ಈಸ್ ಅಂತ. ಬ್ಯಾಡ್ ವರ್ಡ್ ಯೂಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಅಡುಗೆ ತುಂಬ ಇದಾಯಿತು. ಧನಂಜಯ ಅವ್ರು ಹಿಂಗೆ ಹೇಳ್ಬಾರ್ದು, ಅದು ಬಂದ್ಬಿಟ್ಟು ನನಗೆ ಹೇಳ್ತಾ ಇದ್ದೆ, ಧನಂಜಯ ಆ ಪಾತ್ರ ಕೇಳ್ತಾ ಇದ್ದಾರೆ. ಬಟ್ ಫ್ರಸ್ಟ್ರೇಷನ್ ಬಂದು ಎಲ್ಲರೂ ಬೈಯೋದು ಸಹಜನೇ. ಬಟ್ ಇಲ್ಲಿ ಏನಂದರೆ ನಾಳೆ ಇದೊಂದು ಸಿನಿಮಾ, ಇವ್ರು ಇಂಪಾರ್ಟೆಂಟ್, ಅವ್ರು ಇಂಪಾರ್ಟೆಂಟ್, ಪಿಕ್ಚರ್ ಇಂಪಾರ್ಟೆಂಟ್ ಆಗಬೇಕು ಅಷ್ಟೇ. ಜನ ಥಿಯೇಟರ್ ಬಂದಾಗ ಆ ಪಿಕ್ಚರ್ ಚೆನ್ನಾಗಿತ್ತು ಕಣೆ ಅಂತ ಹೇಳ್ಬೇಕು. ಆಮೇಲೆ ಒಂದೊಂದಾಗಿ ಎತ್ಕೋಬೇಕು, ರಾಜ್ವಿ ಶೆಟ್ಟಿ ಚೆನ್ನಾಗಿ ಮಾಡಿದ್ದಾರೆ, ಶಿವಣ್ಣ ಚೆನ್ನಾಗಿ ಮಾಡಿದ್ದಾರೆ, ಉಪೇಂದ್ರ ಚೆನ್ನಾಗಿ ಮಾಡಿದ್ದಾರೆ, ಅರ್ಜುನ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಪ್ರತಿಯೊಂದು ಪಾಯಿಂಟ್ ಎತ್ಕೊಂಡಾಗ ಇಟ್ ವಿಲ್ ಬಿಕಮ್ ಎ ಫ್ಯಾಂಟಾಸ್ಟಿಕ್ ಫಿಲ್ಮ್. ಗುಡ್ ಫಿಲ್ಮ್ಗೂ ಫ್ಯಾಂಟಾಸ್ಟಿಕ್ ಫಿಲ್ಮ್ಗೂ ಭಾಳ ವ್ಯತ್ಯಾಸ ಇದೆ. ಯಾವ ಫ್ಯಾಂಟಾಸ್ಟಿಕ್ ಆಗೋದು ಗೊತ್ತಾ, ಎಲ್ಲ ವಿಷಯನೂ ಅವ್ರು ಹೇಳಿದಾಗ ಫ್ಯಾಂಟಾಸ್ಟಿಕ್ ಆಗೋದು. ಆಮೇಲೆ ನಾವು ಎಷ್ಟು ಹೊತ್ತು ನಾವು ಸ್ಪೇಸ್ ಇದೀವಿ ಅಂತ ಹಂಗಾರೆ ನೋಡೋಕ್ಕೋದ್ರೆ ನಾನು ಮಫ್ತಿಲಿ ಬರೋದೇ ಸೆಕೆಂಡ್ ಹಾಫ್ಲಿ. ಜನ ಸೆಕೆಂಡ್ ಹಾಫ್ಲಿ ತಾನೇ ಬರೋದು ಅನ್ಕೊಂಡ್ಬಿಟ್ರು, ಫಸ್ಟ್ ಟೈಮ್ ಯಾರು ನೋಡ್ತಿರ್ಲಿಲ್ಲ ಅಲ್ವಾ. ಬಟ್ ಎಲ್ಲ ಇಡೀ ಕದ್ದು ಯಾವಾಗ ಬರ್ತಾನೆ ಆ ಕ್ಯಾರೆಕ್ಟರ್, ಅದು ಡೈರೆಕ್ಟರ್ ವಿಷನ್, ಅದು ಡೈರೆಕ್ಟರ್ ಹೆಂಗೆ ತಗೊಂಡು ಹೋಗ್ತಾರೆ ಸಿನಿಮಾ, ಅದು ಅರ್ಜುನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. 100% ಅಭಿಮಾನಿಗಳು ನೋಡ್ತಾರೆ, ಅರ್ಥ ಮಾಡ್ಕೊತಾರೆ. ಅದು ಸರ್ ಕಂಗ್ರಾಟ್ ಸರ್, ಯಾಕಂದರೆ ಕಥೆನ ತುಂಬ ಚೆನ್ನಾಗಿ ಹೇಳ್ತಿದ್ದೀರಾ. ನೀವು ಬಿಟ್ಟಿರೋ ಸಾಂಗಲ್ಲೇ ಗೊತ್ತಾಗ್ತದೆ ಕತೆ ಯಾವ ರೀತಿ ಇದೆ ಅಂದರೆ ಸ್ವಾನವನ್ನು ಇಷ್ಟಪಡುವಂತಹ ರಾಜ್ವಿ ಶೆಟ್ಟರು, ದಾರಿದೀಪವನ್ನು ತೋರಿಸುವಂಥ ಶಿವಣ್ಣ, ಅದಾದಮೇಲೆ ತಲೆಗೆ ಹುಳ ಬಿಡೋ ಅಡ್ಗೋಡೆ ಮೇಲೆ ದೀಪ ಇಡೋಂಥ ಪ್ರಶ್ನೆಗಳನ್ನ ಹಾಕುವಂಥ ಉಪ್ಪಿ ಸರ್, ಇವ್ರು 3 ಜನ ಕಾಂಬಿನೇಷನೇ 45 ಅಂತ ಕಾಣಿಸ್ತಾ ಇದೆ. ಈ ಸಾಂಗಲ್ಲೇ ಹೇಳಕ್ಕೆ ಹೊರಟಿದ್ದೀರಾ, ಕತೆ ಅನ್ನಿಸ್ತಾ ಇದೆ ನಿಜಾನೇ ಸರ್. ಮೊದಲನೇದಾಗಿ ಥ್ಯಾಂಕ್ ಯು, ನೀವು ಇಷ್ಟು ಟೀ ಕೊಟ್ಟು ಮಾಡ್ತಾ ಇದ್ದೀರಾ, ಗುಡ್ ಒನ್ ಸರ್. ಬಟ್ ಸಾಂಗಲ್ಲಿ ಎಲ್ಲ ವಿಷಯ ಇದೆ, ಅಣ್ಣ ಹೇಳ್ದಂಗೆ ಫಿಲ್ಮ್ ಕಥೆನೂ ಕೂಡ ಅದರೊಳಗಡೆ ಸ್ವಲ್ಪ ತಂದಿದ್ದೀವಿ. ಬಟ್ ನೀವು ಫಿಲ್ಮ್ ನೋಡಿ ನೀವು ಎಷ್ಟು ಮಟ್ಟಕ್ಕೆ ಡಿಕೋಡ್ ಮಾಡಿದ್ದೀರ ಅಂತ ನೀವೇ ನೋಡಿಕೊಂಡು ನೀವು ವಿಮರ್ಶೆ ನೀವೇ ಮಾಡ್ಕೋಬೋದು ಅದರಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶೆಟ್ರೆ, ನೀವು ಒಂದ್ಸಲ ಹೇಳಿದ ನೆನಪು ನನಗೆ, ಶಿವಣ್ಣ ಅವರು ಉಪ್ಪಿ ಸರ್ ಸಿನಿಮಾಗಳನ್ನು ಥಿಯೇಟ್ರಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೆ ಅಂತ. ನಿಮ್ಮ ಮುಂದೆ ಶಿವಣ್ಣ ಉಪ್ಪಿ ಸರ್ ಡ್ಯಾನ್ಸ್ ಮಾಡುವಾಗ ಜೋಗಿ ಉಪೇಂದ್ರ ಸಿನಿಮಾಗಳೇನಾದರೂ ನೆನಪಾಯ್ತಾ? ಡೆಫಿನೆಟ್ಲಿ. ಅಂದರೆ ನನಗೆ ಮಂಗಳೂರಲ್ಲಿ ಸಿನಿಮಾ ಕಲ್ಚರ್ ಬಹಳ ನೋಡುವಂಥ ಕಲ್ಚರ್, ನಾನು ಚಿಕ್ಕವನಿರ್ತಾ ಬಹಳ ಕಮ್ಮಿ. ನಾನು ಭದ್ರಾವತಿ ಜಾಸ್ತಿ ಬೆಳೆದಿದ್ದೆ. ಉಪೇಂದ್ರ ರಿಲೀಸ್ ಆಗಬೇಕಾದ್ರೆ ನಾನು ಇದರಲ್ಲಿದ್ದೆ, ಅದು ಮಂಗಳೂರಲ್ಲಿದ್ದೆ, ಬಟ್ ಭದ್ರಾವತಿಗೆ ಹೋಗ್ತಾ ಇದ್ದೆ. ಭದ್ರಾವತಿ ಸಿನಿಮಾ ನೋಡಿ ಹಿಂದೆ ಬರಬೇಕಾದ್ರೆ ರಜಕ್ ಅಲ್ಲಿಗೆ ಹೋಗ್ತಾ ಇದ್ದೆ, ನನ್ನ ದೊಡ್ಡಮ್ಮ ನನಗೆ. ಹಿಂದೆ ಬರಬೇಕಾದ್ರೆ ನಾನು ಕೇಳಿದೆ, ಜ್ಯೋತಿ ಥಿಯೇಟರ್ ಮುಂದೆ ಕ್ಯೂ ನಿಂತಿದ್ರು ಅಂತ. ನನಗೆ ಬಹಳ ಖುಷಿ ಆಯ್ತು, ಬಹಳ ಅಂದರೆ ನಾನು ದೊಡ್ಡ ಅಭಿಮಾನಿ ಅವರಿಗೆ. ಆಮೇಲೆ ನಾನು ಭದ್ರಾವತಿನ 3 ಸಲ ನೋಡಿದೆ. ಅಂದರೆ ದೇವ್ರದಲ್ಲಿ ಆ ಸಿನಿಮಾ ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ. ನನಗೆ ಒಂದು ಲೆವೆಲ್ಗೆ ಅರ್ಥ ಆಗಿದ್ರು ಕೂಡ ನಮ್ಮ ಅಣ್ಣ ನೋಡಿ ನಿಂಗೆ ಅರ್ಥ ಆಗಿದೆ, ಇಲ್ಲ ಬಾ ಅಂತ ದುಡ್ಡ ಒಂದು ಸಿನಿಮಾ ನೋಡೋಕೆ ನಾನು. ಸೊ ಆ ರೀತಿ ಒಂದು 3 ಜನ ಕಸಿನ್ಸ್ ಇದ್ರು, 3 ಜನ ಜೊತೆ ಒಂದೊಂದ್ಸಲ ನೋಡಿದ್ದೆ. ಜೊತೆಗೆ ಎ ಸಿನಿಮಾದ ಪೋಸ್ಟರ್ ಅದನ್ನ ನೋಡ್ಬೇಕಾದ್ರೆ ನನಗೆ ಅಂದರೆ ಫ್ಯಾಂಟಾಸ್ಟಿಕ್. ಅಂದ್ರೆ ಈ ರೀತಿ ಸಿನಿಮಾನ, ಅಂದ್ರೆ ಸಿನಿಮಾ ಅಂತ ಆ ಟೈಮ್ಗೆ ಸಿನಿಮಾ ಅಂತ ಅರ್ಥ ಆಗ್ತಿತ್ತೋ ಇಲ್ಲ ಅಂತ ಕೂಡ ಯೋಚನೆ ಮಾಡಿಲ್ಲ. ಆ ಪ್ರಮೋಷನ್ ಯೋಚನೆ ಮಾಡಿ, ಆ ಧೈರ್ಯವನ್ನು ಯೋಚನೆ ಮಾಡಿ. ಜೋಗಿ ಅದ್ರ ಕ್ಯಾಸೆಟ್ ಮನೇಲಿ ಇತ್ತು ನನಗೆ. ಅಂದ್ರೆ ಆ ಹಾಡು ಕೇಳ್ಬೇಕಾದ್ರೆ ಸಿನಿಮಾ ಥಿಯೇಟ್ರಿಗೆ ಹೋಗಿ ಮತ್ತೆ ಬಂದು ಅದನ್ನ ನೋಡ್ಬೇಕಾದ್ರೆ ಅಂದ್ರೆ ಅದೊಂಥರ ಬಹಳ ನೋವು ಕೊಡ್ತಾ ಇತ್ತು. ಆ ಇಡೀ ಸಿನಿಮಾದಲ್ಲಿ ಅಂದ್ರೆ ಒಂದು ನಾವು ಸಿನಿಮಾ ಇಂಟರಾಕ್ಟಿವ್ ಆಗ್ಬೇಕು ಅಂತ ಅನ್ಕೋತೀವಿ. ಯಾವತ್ತು ಪಾತ್ರಗಳಿಗೆ ಏನೋ ದಕ್ಕಬೇಕು, ಏನೋ ಲಭಿಸ್ಬೇಕು ಅಂತ ನಾವು ಅನ್ಕೊಂಡಾಗ ಆ ಸಿನಿಮಾ ನಮ್ಮೊಳಗೆ ಉಳ್ಕೊಳ್ಳುತ್ತೆ. ಅದಕ್ಕೆ ನಾವು ಇವತ್ತು ಜೋಗಿ ಬಗ್ಗೆ ಮಾತಾಡ್ತಾ ಇದ್ವಿ, ಉಪೇಂದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಆ ಪಾತ್ರದ ತಾಯಿ ಮುಂದೆನೆ ಪಾಸ್ ಆಗ್ತಾ ಇರ್ತಾರೆ, ಆ ಪಾತ್ರ ಅದನ್ನ ನೋಡ್ತಾ ಇರಲ್ಲ. ನಮ್ಗೆ ಅನ್ಸ್ತಾ ಇರ್ತದೆ ಒಂದ್ಸಲ ಹಿಂದೆ ತಿರುಗ್ಬೋದಾ, ಒಂದ್ಸಲ ಆ ಕಡೆ ನೋಡ್ಬೋದು. ಜೊತೆಗೆ ಒಂದು ಸಾವಲ್ಲಿ ಆ ಡ್ಯಾನ್ಸ್ ಅನ್ನು ಯೂಸ್ ಮಾಡಿರುವಂತಹ ರೀತಿ, ಒಂದು ಸೆಲೆಬ್ರೇಷನ್ ಆಗ್ತಾ ಇರುತ್ತೆ, ಬಟ್ ಹೋಗ್ತಾ ಇರೋದು ಶವ, ಅದು ಅವನ ತಾಯಿದು. ಅದು ನಮಗೆ ನೋವು ಕೊಡ್ತಾ ಇರುತ್ತೆ. ಎಂತ ಕಲ್ಪನೆ, ಜೊತೆಗೆ ಅದರ ಅಭಿನಯ, ಆ ತಾಯಿ ಮತ್ತೆ ಮಗನ ಸಂಬಂಧ, ಅದೆಲ್ಲ ಬಹಳ ಖುಷಿ ಕೊಡ್ತಾ ಇತ್ತು. ಜೊತೆಗೆ ಲೈವ್ ನೋಡ್ಬೇಕಾದ್ರೆ ನನಗೆ ತುಂಬಾ ಖುಷಿ ಅಂದ್ರೆ ಬಹಳ ಖುಷಿ. ನನ್ನ ಭಾಗ್ಯ, ಅದೇ ಹೇಳೋದು, ಅಭಿಮಾನಿಯ ಭಾಗ್ಯ ಅಷ್ಟೇ. ಥ್ಯಾಂಕ್ ಯು.
ಎರಡು ಪ್ರಶ್ನೆ ಇದೆ. ಮೊದಲನೇದು ಅರ್ಜುನ್ ಸರ್ ನಿಮಗೆ ಇಲ್ಲಿ ಸರ್ ಸರ್ ನಿಮ್ಮ ಹತ್ರ ಮೈಕ್ ಆಗುತ್ತೆ ಸರ್ ಸಾಕಷ್ಟು ಸಿನಿಮಾಗಳ ಹೀರೋಗಳಲ್ಲಿ ನೀವು ಮ್ಯೂಸಿಕ್ ಮಾಡಿದ್ರೆ, ಸಾಕಷ್ಟು ಹೀರೋಗಳ ಜೊತೆ ಕೆಲಸ ಮಾಡಿದ್ರೆ, ನೀವೊಬ್ಬ ಡೈರೆಕ್ಟರ್ ಆಗಿ ಅಥವಾ ಒಂದು ಕತೆ ಮಾಡಿದಂಥ ಸಂದರ್ಭದಲ್ಲಿ ಶಿವಣ್ಣ ನಿಮ್ಮ ತಾಟ್ಗೆ ಶಿವಣ್ಣನೇ ಬಂದದ್ದು ಯಾಕೆ? ಸರ್ ಮೊದಲನೇದಾಗಿ ನೀವು ಹೀರೋಸ್ ಅಂತ ಹೇಳ್ದಂಗೆ ನಾನು ಆ್ಯಕ್ಚುಲಿ ಶಿವಣ್ಣನಿಗೆ ಕತೆ ಹೇಳಿ ನನ್ನ ಸಿನಿಮಾಗೆ ಹೀರೋ ಆಗಬೇಕಣ್ಣ ಅಂತ ರಿಕ್ವೆಸ್ಟ್ ಮಾಡೋಕ್ಕೆ ಹೋಗಿ ಆಮೇಲೆ ಅಣ್ಣ ನಾನು ಡೈರೆಕ್ಟ್ ಮಾಡೋಕ್ಕೆ ಹೇಳಿದ್ರೆ ಅದೆಲ್ಲ ಬೇರೆ. ಈಗ ನನ್ನ ಸಿನಿಮಾಗೆ ಅಣ್ಣ ಹೀರೋ ಅಂತ ಹೇಳೋದಕ್ಕಿಂತ ಆ ಸಿನಿಮಾದಲ್ಲಿ ಅಣ್ಣನ ಜೊತೆ ನಾನು ಪ್ರಯಾಣ ಮಾಡಿಬಿಟ್ಟು ನನ್ನ ಲೈಫ್ಗೆ ಹೀರೋ ಆಗಿರೋದು ಶಿವಣ್ಣ. ನನ್ನ ಜೀವನಕ್ಕೆ ಯಾರಾದರೂ ಹೀರೋ ಅಂತ ಹೇಳಿದ್ರೆ ಅದು ಒನ್ ಆ್ಯಂಡ್ ಓನ್ಲಿ ಶಿವಣ್ಣ. ಬಿಕಾಸ್ ಪ್ರತಿದಿನ ಅವ್ರ ಜೊತೆ ಕೂತಾಗ ಏನಾದರೂ ಒಂದು ಕಲಿತಾನೆ ಇರ್ತೀನಿ ಸರ್. ಅದು ಮುಟ್ಟಕ್ಕಾಗದೆ ಭಾಳ ವಿಷಯ ಹೇಳಬೇಕಾಗಿದೆ, ಭಾಳಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಸಿನಿಮಾ ರಿಲೀಸ್ ಆಗಿದ್ದು ನೆಕ್ಸ್ಟ್ ಡೇ ನಾನು ಶಿವಣ್ಣನ ಬಗ್ಗೆನೇ ಒಂದು 24 hours ಮಾತಾಡಬೇಕು, ಅಷ್ಟು ವಿಷಯ ಇದೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಮಾತುಗಳಿಲ್ಲ. ಯಾಕಂದ್ರೆ ಆ ವಿಷಯ ಹೇಳೋಕ್ಕೆ ಬಂದರೆ ಕತೆ ಟಚ್ ಮಾಡಿಬಿಡ್ತೀವಿ. ಆದ್ದರಿಂದ ಶಿವಣ್ಣ ಇಸ್ ಮೈ ಲೈಫ್ ಹೀರೋ. ಸರ್ ಒಂದು ವಿಚಾರ, ಸಿನಿಮಾದಲ್ಲಿ ನಂದಿ ಶಿವನ ಸಂಕೇತ, ಅದೆಲ್ಲ ನಾನು ಎಲ್ಲಿ ಅಲ್ಲ ನಮ್ಮ ಜನರಿಗೆಲ್ಲ ಗೊತ್ತಿರೋ ನೀವು ಹೇಳಿಲ್ಲ ಸರ್. ಕೋಣ ಯಮನ ಸಂಕೇತ. ಸೊ ಇವುಗಳ ನಡುವೆ ಶಿವ ಮತ್ತೆ ಯಮ, ಅದರ ನಡುವೆ ಒಬ್ಬ ಬಡಪಾಯಿ, ಆ ಬಡಪಾಯಿ ನಮ್ಮ ಶೆಟ್ರೆ ಅಂತ ಕಾಣಿಸುತ್ತೆ, ಗೊತ್ತಿಲ್ಲ. ಸೊ ಈ ರೀತಿಯಾದಂಥ ಟ್ರಯಾಂಗಲ್ ಸ್ಟೋರಿ ಏನಾದರೂ ಇದೆಯಾ? ಟ್ರಯಾಂಗಲ್ ಸ್ಟೋರಿ, ಲವ್ ಸ್ಟೋರಿ ಅಲ್ಲ ಸರ್. ಸ್ವಲ್ಪ ದಿನ ತಡ್ಕಳಿ, ಕ್ರಿಸ್ಮಸ್ 25th ಡಿಸೆಂಬರ್ ನಾವು ನೀವು ಕೂತ್ಕೊಂಡು ಮಾತಾಡೋಣ. ನೀವು ಹೇಳಿದ್ದು ಎಷ್ಟು ಕರೆಕ್ಟು ಎಷ್ಟಿಲ್ಲ ಎಲ್ಲರೂ ಪರ್ಸ್ನಲ್ ಆಗಿ ಮಾತಾಡೋಣ ಸರ್. ಓಕೆ, ಇನ್ನೊಂದು 2 ಪ್ರಶ್ನೆ ಪ್ಲೀಸ್. ಲಾಸ್ಟ್ 2 questions. ಕ್ಯಾಮ್ರಾಮನ್ ಸರ್. ಸತ್ಯ ಸರ್. ಸರ್ ಈ ಸಾಂಗ್ ಓಪನಿಂಗು, ಆ ಸೀನ್ರಿ ತುಂಬ ಎಕ್ಸ್ಟ್ರಾಡ್ರಿ, ಕಣ್ಣಿಗೆ ಎಷ್ಟು ತಂಪು ಕೊಡುತ್ತೆ, ತುಂಬ ಚೆನ್ನಾಗಿದೆ. ಅದ್ರ ಬಗ್ಗೆ ಅನುಭವ ಮತ್ತು ಎಲ್ಲಿ ತೆಗೆದಿದೆ ಸರ್? ಅದು ಫಸ್ಟ್ ನಾವು ಅಂದ್ಕೊಂಡಿದ್ದು ಯುಗಾಂಡದಲ್ಲಿ ಶೂಟ್ ಮಾಡ್ಬೇಕಂತೇಳಿ, ಅದಿಲ್ಲ ಇಲ್ಲೇ ಮಾಡೋಣ ಅಂತ ಹೇಳಿದ್ಮೇಲೆ ಒಂದು ನಮ್ಮ ರವಿ ಸಂತೇಕ್ಲೂರ್ ಆರ್ಟ್ ಡೈರೆಕ್ಷನ್ ಅಲ್ಲಿ ಒಂದು ಸೆಟ್ನ ಪ್ಲಾನ್ ಮಾಡಿಕೊಂಡು ಅದ್ರಲ್ಲಿ ಶೂಟ್ ಮಾಡಿದ್ದು. ಬಿಗಿನಿಂಗ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಶಾರ್ಟ್ ಬೇಕಂದಾಗ ಅದ್ರ ಜೊತೆಗೆ ಈ ಕತೆ ಏನು ಹೇಳಕ್ ಕೊಟ್ಟಿದೀವಲ್ಲ ಅದಕ್ಕೆ ಆ್ಯಡ್ ಆಗೋ ಥರದಲ್ಲಿ ಮಾಡಿರೋದ್ರಿಂದ ಒಂದು ಮಿಸ್ಟ್ ಇರೋ ಒಂದು ಫಾರೆಸ್ಟ್ ಹೇಗಿರುತ್ತೆ ಅದನ್ನ ಫಸ್ಟ್ ಶಾರ್ಟಿಂದ ಇಂಪ್ರೆಸ್ ಮಾಡೋ ಥರದಲ್ಲಿ ಮಾಡ್ಕೊಂಡು ಶೂಟ್ ಮಾಡ್ಕೊಂಡು, ಸೊ ಅದ್ರ ಜೊತೆಗೆ ಕಲರ್ಫುಲ್ ಆಗಿ ಒಂದು ಸಾಂಗು ಅಂದರೆ ಒಂದು ಇರಬೇಕನ್ನೋ ಕಾನ್ಸೆಪ್ಟಲ್ಲಿ ನಮ್ಮ ಜಾನಿ ಮಾಸ್ಟರ್ ಹೇಳಿ ನನಗೆ ಅದೇ ಈ ಥರ ಒಂದಿಷ್ಟು ಬ್ರೈಟ್ ಕಲರ್ಸು ಆಮೇಲೆ ಕಾಸ್ಟ್ಯೂಮು ಪ್ರತಿಯೊಂದು ಕೂಡ ಅವರೇ ಡಿಸೈನ್ ಮಾಡಿ ಈ ಥರ ಇರಬೇಕು, ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡಿ ಪ್ಲ್ಯಾನ್ ಮಾಡಿ ಮಾಡಿದ್ದೀವಿ. ಶಿವಣ್ಣ, ಇಲ್ಲಿ ಗೀತಾ ಸರ್, ಈಗ ಗೀತಾ ಅಂತ ಶಿವಣ್ಣ ಯಾವುದೇ ವೇದಿಕೆ ಮೇಲೆ ಆದ್ರೂ ಕೂಡ ಯಾವುದೇ ಹೊಸ ತರ ಡ್ಯಾನ್ಸ್ ನ ನೀವು ಟ್ರೈ ಮಾಡೇ ಮಾಡ್ತೀರಾ. ಅಂಡ್ ಈ ಸಾಂಗ್ ಅಲ್ಲಿ ನೋಡಿದಾಗ ಆಫ್ರೋ ಟಪಾಂಗ್ ಆಗಿರೋದ್ರಿಂದ ಅಲ್ಲಿ ಮಕ್ಕಳುಗಳು ಮಾಡುವಂತಹ ಡ್ಯಾನ್ಸ್ ನ ನೀವು ಟ್ರೈ ಮಾಡಿದುಂಟ? ಯಾಕಂದ್ರೆ ಇದ್ರಲ್ಲಿ ಬರುವಂತಹ ಒಂದು ಫ್ಲೋರ್ ಮೂವ್ಮೆಂಟ್ ಆಗಿರ್ಬೋದು ಅಥವಾ ಮಕ್ಕಳು ಅವ್ರು ಮಾಡುವಂತಹ ಡ್ಯಾನ್ಸ್ ಇದೆಯಲ್ಲ, ಡೆಫಿನೆಟ್ ಆಗಿ ನೀವು ಟ್ರೈ ಮಾಡೇ ಮಾಡಿರ್ತೀರಾ. ಬಟ್ ಈ ಒಂದು ಸಾಂಗ್ ಅಲ್ಲಿ ಕಾಣಿಸ್ಕೊಂಡಿಲ್ಲ. ಸೊ ಡ್ಯಾನ್ಸ್ ಏನಾದ್ರೂ ಕಡಿಮೆ ಆಯ್ತಾ ಅಂತ? ಇದು ಹೇಳಿದ್ರೆ ಅದು ಸಿಚುವೇಶನ್ ಆಗಿ ಹೇಳ್ಬೇಕು. ಅದೇ ಅವರೇ ಹೇಳ್ತಾರೆ ಡ್ಯಾನ್ಸ್ ಗೊತ್ತು ಅಂದ್ಬಿಟ್ಟು ಎಲ್ಲ ಮೂಮೆಂಟು ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ನಾವು 3 ಜನ ಇದ್ದೀವಿ, ಈಕ್ವಲ್ ಆಗಿ ಅದು ಪೋಟ್ರೆ ಆಗಬೇಕು, ಪಾತ್ರಗಳು ಈಕ್ವಲ್ ಆಗಿ ಪೋಟ್ರೆ ಆದರೆ ಜನಗಳಿಗೆ ಒಂದು ಇಂಟ್ರೆಸ್ಟ್ ಬೆಳೆಯುತ್ತೆ. ಇಲ್ಲಾಂದರೆ ಬಟ್ ನಾನು ಟ್ರೈ ಮಾಡಿದ್ದೀನಿ, ಯಾವಾಗ ಅವ್ರು ಮಾಡಬೇಕು ಅವ್ರ ಜೊತೆ ಟ್ರೈ ಮಾಡಿದ್ದೀನಿ, ಮನೆ ಟ್ರೈ ಮಾಡಿದ್ದೀನಿ. ನೀವು ಅದೇ ಈಗ ಇದನ್ನು ಕೇಳಿದ್ರೆ ಗೊತ್ತಾಗ್ತದೆ ಎಷ್ಟೊತ್ತಿ ಟ್ರೈ ಮಾಡಿ ಅವ್ರನ್ನ ಕೇಳೋದು ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಅವಾಗ ಮಾಡ್ತಾ ಇರ್ತೀನಿ ಮನೇಲಿ, ನಾನು ಎಲ್ ಬಿ ಡೂಯಿಂಗ್. ಯಾಕಂದರೆ ಹೊಸತನ ಇದೆ, ಆಮೇಲೆ ಸ್ಪೀಡ್ ಇದೆ, ಅವ್ರ ಸ್ಟೈಲ್ ಬೇರೆ, ಅವ್ರು ಹೇಳ್ದಾಗ ವಾಕ್ ಮಾಡಬೇಕು. ಯೂಶಲಾಗಿ ಆ ಥರ ಒಂದು ಅದಕ್ಕೊಂದು ಯೂಶಲ ಬರಬೇಕಾದ್ರೆ ಒಂದು ಸ್ಟೈಲ್ ಇದೆ, ಅವ್ರದ್ದು ಅವ್ರು ನಡಿಬೇಕಾದ್ರೆ ಒಂದು ಸ್ಟೈಲ್ ಇದೆ. ಅವ್ರು ಹಿಂಗೆ ನಡೀತಾರೆ ಯೂಶಲಾಗಿ, ಆ ಹಾಪ್ ಇರುತ್ತೆ. ಈ ಮೂವ್ಮೆಂಟ್ ಮಾಡಬೇಕಾದ್ರೆ ಆ ಹಾಪ್ಲಾಗಿ ಮೂವ್ಮೆಂಟ್ ಮಾಡ್ತಾರೆ, ಅದು ಭಾಳ ಕಷ್ಟ ಅದು ಬರೋದು. ಅದು ನಾವು ಸುಮ್ಮನೆ ಕಲಿಬೇಕು, ವಿ ಹ್ಯಾವ್ ಟು ಲರ್ನ್. ಬಟ್ ತುಂಬ ಚೆನ್ನಾಗಿತ್ತು. ಐ ಥಿಂಕ್ ಅದ್ರ ಜೊತೆಗೆ ರಾಜೇಶ್ ಶೆಟ್ಟಿ ಮಾಡಿದ ಮೂಮೆಂಟ್ ರಿಯಲ್ ತುಂಬ ಚೆನ್ನಾಗಿತ್ತು. ಅವ್ರ ಜೊತೆ ಫ್ಯಾಂಟಾಸ್ಟಿಕ್ ಇತ್ತು. ಉಳ್ವೇಷ ಇನ್ನೊಂದು ವೇಷ ಗ್ರೌಂಡ್ಲಿ ಫ್ಲೋರ್ ಮೂವ್ಮೆಂಟ್ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ನಾಟ್ ಜೋಕ್ ಸೈಡ್, ಇಟ್ ವೆರಿ ವೆಲ್, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಲಾಸ್ಟ್ ಕ್ವೆಶ್ಚನ್. ಸರ್, ಈ ಸಿನಿಮಾದಲ್ಲಿ ಅನಿಮೇಷನ್, ಗ್ರಾಫಿಕ್ಸು, CG ಎಲ್ಲ ತುಂಬ ಕೆಲಸ ಇದೆ ಅಂತಂದ್ರು. ಇದು ಆ್ಯಕ್ಚುಲಿ ಅದೇ ಶೂಟಿಂಗ್ ಟೈಮಲ್ಲಿ ಹೇಗೆ ಪ್ಲ್ಯಾನ್ ಮಾಡಿದೆ ಅಂತೇಳಿ, ಹೇಗೆ ಹೋಮ್ವರ್ಕ್ ಇತ್ತು ಅಂತೇಳಿ, ನಿಮಗೆ ತುಂಬ ಚಾಲೆಂಜಿಂಗ್ ಇತ್ತು ಅಂತ?
ಚಾಲೆಂಜ್ ಅನ್ನೋಕ್ಕಿಂತ ಆಲ್ರೆಡಿ ಡೈರೆಕ್ಟ್ರು ಪ್ರೀ ವಿಜುವಲೈಸ್ ಮಾಡಿದ್ರು ಈ ತರ ಬೇಕು ಅಂತ ಹೇಳಿ. ಸೊ ಆ ರೆಫರೆನ್ಸ್ ನಮ್ಗೆ ಇರೋದ್ರಿಂದ, ಆ ರೆಫರೆನ್ಸ್ ಆಲ್ರೆಡಿ ಇತ್ತು ನಮ್ಮ ಹತ್ರ. ಅಂದ್ರೆ ಆಲ್ರೆಡಿ ಕತೆ ಸಿನಿಮಾನೇ ಅವರು ಅನಿಮೇಷನ್ ಪ್ರೀ ವಿಜುವಲೈಸ್ ಮಾಡಿರೋದ್ರಿಂದ ಆ ರೆಫರೆನ್ಸ್ ಇತ್ತು. ಸೊ ಅದನ್ನ ಹೆಂಗೆ ನಾವು ತೆಗಿಬೇಕನ್ನೋದೇ ನಮ್ಗೆ, ಅಂದ್ರೆ ಅದು ಆಲ್ರೆಡಿ ವಿಜುವಲ್ ಇದೆ ನಮ್ಗೆ. ಅದನ್ನ ಇಟ್ಕೊಂಡು ಗ್ರಾಫಿಕ್ ಜೊತೆ ಅದನ್ನ ನಾವು ಹೆಂಗೆ ಅಚೀವ್ ಮಾಡ್ಬೇಕನ್ನೋ ಚಾಲೆಂಜ್ ಇತ್ತು. ಸೊ ಆ ಪ್ರಿಪ್ರೇಷನ್ನು ಕತೆ ಹೇಳೋ ರೀತಿಯಲ್ಲಿ ಕೇಳಿಸ್ಕೊತಾರೆ. ಸೊ ಇಂಪಾರ್ಟೆಂಟ್ ಕೇಳಿಸ್ಕೊತಾರೆ. ಸೊ ಪ್ಲಾನಿಂಗ್ ಇರೋದ್ರಿಂದ ನಮ್ಗೆ ಕ್ಲಾರಿಟಿ ಇತ್ತು ಏನ್ ಮಾಡಕ್ ಹೊರಟಿದ್ದೇವೆ ಅಂತ ಹೇಳ್ಬಿಟ್ಟು. ಬಟ್ ಅದ್ರದ್ದು ಅಂದ್ರೆ ಲೋಕಗಳು ಯಾವ ತರ ಆಗುತ್ತೆ ಅದ್ರದ ಬಗ್ಗೆ ಅಂದ್ರೆ ಒಂದು ಬೇರೆನೆ ವರ್ಡ್ ತೋರಿಸ್ಬೇಕಾಗಿರೋದ್ರಿಂದ ಅದು ಸ್ವಲ್ಪ ಕರೆಕ್ಷನ್ಸ್ ಎಲ್ಲ ಮಾಡ್ಬೇಕಂದ್ರೆ ನಮ್ಗೆ ಅನ್ಕೊಂಡ್ರು ಕಲರ್ಸ್ ಬರ್ಬೇಕಾ ಅಥವಾ ಹಿಂಗಿರ್ಬೇಕು ಈ ತರದ್ ಇತ್ತು. ಬಿಟ್ರೆ ಒಂದು ರಫ್ ಐಡಿಯಾ ಬ್ಲೂ ಪ್ರಿಂಟ್ ಮಾಡ್ಕೊಂಡು ರೆಡಿ ಇದ್ವಿ. ಸೊ ನಮ್ಗೆ ಅದನ್ನ ಅಚೀವ್ ಮಾಡಕ್ಕೆ ಈಸಿ ಆಗುತ್ತೆ. ಎಸ್, ಆಲ್ ಲ್ಯಾಂಗ್ವೇಜಸ್ ಇದೆ ಮೇಡಮ್. ಇಲ್ಲಿ ಕನ್ನಡ ಅಪ್ಲೈ ಮಾಡಿ ಮೇಡಮ್. ಇಲ್ಲಿ ಸ್ಟಾರ್ಟ್, ಈಗ ಇಮೇಲ್ ಸ್ಟಾರ್ಟ್ ಮಾಡಿದ್ವಿ, ಸಾಂಗ್ ಬಿಟ್ಟಿದ್ದೀವಲ್ಲ. ಸೊ ಈ ಹಾಡ್ ಬಗ್ಗೆನೂ ವಿ ಆರ್ ಗೋಯಿಂಗ್ ಟು ಪ್ರಮೋಟ್ ಎವ್ರಿವೇರ್. ತುಂಬ ವಿಷಯಗಳು ಸ್ಟಾರ್ಟ್ ಮಾಡ್ತೀವಿ ಇವತ್ತಿಂದ. ಪ್ರಮೋಷನ್ ಟ್ರೇಲರ್ ಒಂದು ದೊಡ್ಡದಾಗಿ ಪ್ಲಾನ್ ಮಾಡಿದ್ವಿ ಮೇಡಮ್, ಹ್ಯೂಜ್ ಆಗಿ. ಸೊ December 15th ಅಂತ ಅಂದ್ಕೊಂಡಿದ್ದೀವಿ ಟ್ರೇಲರ್ ರಿಲೀಸ್. ಐ ಥಿಂಕ್ ಕ್ವೆಶ್ಚನ್ಸ್ ನ ಎಂಡ್ ಡೈರೆಕ್ಟರ್ ರವಿ ಸರ್ ಬಂದಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಡೆಫಿನೆಟ್ಲಿ ಸರ್. ಸರ್ ಇಲ್ಲಿ ನನ್ನ ಜೊತೆ ನಿಶಾನ್ ರೈ ಅಂತ ಇದ್ದಾರೆ, ಅವರೇ ತುಳು ಸಾಲುಗಳು ಬರೆದಿರೋದು. ಕಮ್ ನಿಶಾನ್, ಜಲ್ದಿ ಬಾ. ನಿಶಾನ್ ಬನ್ನಿ, ನೀವೇ ಮಾತಾಡಿ ತುಳು ಇದ್ರ ಬಗ್ಗೆ. ಸೊ ನಿಶಾನೇ ಹಾಡಿ ಅವನೇ ಬರೆದಿದ್ದು. പുണ്യത്തുമ അല്ല സുരത്ത പരിട്ട് പുണ്യത ಪರಿಟ್ ಪೊರ್ಲುದ ನಲಿಕೆ ವಾವ ಓಬೇನೆ ಡೆನ್ನನ ಪೊರ್ಲುನುತಿಯನ ಕುಸಿತ ನಲಿಪುಗ ಅಂತ. ಅಂದ್ರೆ ಖುಷಿ ನಲಿಪುಗ ಅಂತ ಎಂಟೈರ್ ಎಮೋಷನ್ ಈ ಸಾಂಗ್ ಅಲ್ಲಿರೋ ಮೇನ್ ಎಮೋಷನ್ ಅದೇ, ಎಲ್ಲರೂ ಖುಷಿಯಿಂದ ಕುಣಿಬೇಕು ಅಂತ. ಸೊ ಆ ಒಂದು ಇದರಲ್ಲಿ ಇದು ಮಾಡಿರೋದು. ಸೊ ನಿಮಗೆ ಖುಷಿ ಅವ್ರು ನೋಡಿ ಸುಬ್ರಹ್ಮಣ್ಯ ಸರ್ ಈ ತುಳು ಖುಷಿ ಅವರಿಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅರ್ಜುನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ರೈಟ್ ಫ್ರಮ್ ಈ ವೇದಿಕೆಯಲ್ಲಿ ನಾನು ನಿಂತಿದ್ದೀನಿ ಅಂದರೆ ಆ ವೇದಿಕೆಗೆ ಮೆಟ್ಟಲ್ ಮಾಡಿಕೊಟ್ಟು ಆ ವೇದಿಕೆಗೆ ಮಾಡಿಕೊಟ್ಟಿರೋದು ಅರ್ಜುನ್ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ತುಳುಲಿ ನನ್ನ ಮದರ್ ಟಂಗಲ್ಲಿ ಇದಕ್ಕೆ ಮಾಡಿದ್ದೀನಿ ಅನ್ನೋದು ಇನ್ನೊಂದು ಚೂರು ಹೆಮ್ಮೆ ಇದೆ. ಆ್ಯಂಡ್ ಆಫ್ಕೋರ್ಸ್ ಶಿವಣ್ಣ ಸರ್ಗೆ, ರಾಜ್ ಸರ್ಗೆ ಆ್ಯಂಡ್ ಉಪ್ಪಿ ಸರ್ಗೆ ಹಾಡು ಹಾಡಿದ್ದೀನಿ ಅನ್ನೋದು ಇನ್ನಷ್ಟು ಹೆಮ್ಮೆ ಇದೆ. ಥ್ಯಾಂಕ್ ಯು ಸೊ ಮಚ್ ಸರ್. ಬೆಸ್ಟ್ ವಿಶಸ್ ನಿಶಾನ್ ನಿಮಗೆ. ಅರ್ಜುನ್ ಸರ್ ಅವರ ಎಲ್ಲ ಇವೆಂಟ್ಗಳಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಿರ್ತಾರೆ ನಿಶಾನ್ ಅವರು. ಇವತ್ತು ಅವರು ಒಂದು ಅಫಿಷಿಯಲ್ ಲಾಂಚು ಈ ಹಾಡು ಮೂಲಕ. ಕಂಗ್ರ್ಯಾಚುಲೇಷನ್ಸ್ ನಿಶಾನ್. ಐ ಥಿಂಕ್ ಮಾತುಕತೆ ಮುಗೀತು. ನಾವು ಇವಾಗ ಒಂದು ಫೋಟೋ ಆಪರ್ಚುನಿಟಿ ಆದ ನಂತರ ಲಾಸ್ಟ್ ಒಂದು ಸಾಂಗ್ ನೋಡ್ಬಿಟ್ಟು ಅದೇ ಮೂಡಲ್ಲಿ ಹೋಗೋಣ ಅಂತ ಸರ್, ಅದೇ ಮಜಾ ಮೂಡಲ್ಲಿ ಹೋಗೋಣ. ನಮಸ್ಕಾರ. ಇಲ್ಲೆಲ್ಲ ಫ್ರೆಂಡ್ಸ್ ಬಂದಿದ್ದಾರೆ. ನವರಸ ನಮ್ಮ ಸಂಜಯ್ ಗೌಡ್ರ ನಾನು ಮರ್ತೇ ಬಿಟ್ಟೆ. ಸ್ವಲ್ಪ ಮರು ಜಾಸ್ತಿ ಕೊಡ್ರೆ ಏನು ಬೇಜಾರು ಮಾಡ್ಕೋಬೇಡಿ ಅಂತ ಪಾಪ ಇನ್ವೈಟ್ ಮಾಡಿ ಮಾತಾಡಲಿಲ್ಲ. ಇಲ್ಲ ನಮ್ಮ ಫ್ರೆಂಡ್ಸ್ ಸುಮಾರು ಜನ ಬಂದಿದ್ದಾರೆ. ನಮ್ಮ ಸಂಜಯ್ ಗೌಡ್ರು, ನಮ್ಮ ಗಮಶಾಮನ ಎಲ್ಲ, ಆಮೇಲೆ ನಮ್ಮ ಫ್ಯಾಮಿಲಿ ನಂಬರ್ಸ್ ಬಂದಿದ್ದಾರೆ. ಎಲ್ಲ ಫ್ಯಾಮಿಲಿ ನಂಬರ್ಸೇ ಬಂದಿರೋದು. ನಮ್ಮ ಫ್ಯಾಮಿಲಿ ಎಲ್ಲ ಫ್ಯಾಮಿಲಿ ನಂಬರ್ಗೂ ಥ್ಯಾಂಕ್ಸ್. ಫಸ್ಟ್ ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ವೆರಿ ಮಚ್.